ಸ್ವಾಗತ. ನಾವಿವತ್ತು ಇರುವಂತ ಕ್ಷೇತ್ರ ಹಾಸನ ಜಿಲ್ಲೆಯ ಹಾಸನ ವಿಧಾನಸಭಾ ಕ್ಷೇತ್ರ. ಜನರ ನಿರೀಕ್ಷೆ ಏನು, ಹಾಗೆ ಶಾಸಕರಿಗೆ ಇರುವಂತ ಸವಾಲೇನು? ಹಾಸನಕ್ಕಿರೋ ಸಮಸ್ಯೆ ಏನು ಸರ್? ಮನಸ್ಸಿಗೆ ಭಾಳಷ್ಟು ನೋವಾಗುತ್ತೆ. ಯಾಕೆಂದರೆ ಒಬ್ಬರು ಜನಪ್ರತಿನಿಧಿಗಳಾಗಿ ಶಾಸಕರಾಗಿ ನಾವು ಕೂಡ ಭಾಳಷ್ಟು ಹೋರಾಟ ಮಾಡ್ತಾ ಇರ್ತೀವಿ. ಕುಮಾರಣ್ಣ ಕೇಂದ್ರ ಸಚಿವರಾದರು, ಎಷ್ಟು ದೊಡ್ಡ ಶಕ್ತಿ ಬಂತು? 50 ಕೋಟಿ ರೂಪಾಯಿ ನಗರಕ್ಕೆ ಸಂಬಂಧಪಟ್ಟಂಗೆ ಸೆಂಟ್ರಲಿಂದ CRF ಫಂಡ್ ತರೋಣ ಅಂತ ಹೇಳಿದ್ದಾರೆ. ಎಷ್ಟು ಅನುದಾನ ಬಂದಿದೆ ಸರ್ ಕಾಂಗ್ರೆಸ್ ಹೊರತಾದ ಶಾಸಕರಿಗೆ? ಸಿದ್ದರಾಮಯ್ಯ ಅವರು ನಮ್ಮ ನಿರೀಕ್ಷೆಗೆ ತಕ್ಕಂತೆ ಅವರು ಸ್ಪಂದಿಸಲಿಲ್ಲ. ಮೊನ್ನೆ ದೇವೇಗೌಡರಿಂದ ಒಂದು ಲೆಟರ್ ಹಾಕ್ಸಿದ್ದೆ ನಾನು. 30 ಕೋಟಿ ಹೆಚ್ಚುವರಿ ಅನುದಾನವನ್ನು ಕೊಟ್ಟಿದ್ದಾರೆ ಈಗಲೇ. ಏನು ಅಧಿಕಾರಕ್ಕೆ ಮಾತ್ರ ಮೈತ್ರಿ ಇದು ಅಂತ ಆಗಲೇ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೌದು, ಸಮನ್ವಯ ಸಮಿತಿಯನ್ನು ಮಾಡಬೇಕು. ಶಾಸಕರಾಗದ್ ಕಷ್ಟನಾ, ಶಾಸಕರ ಕೆಲಸ ಮಾಡೋದು ಕಷ್ಟನಾ? ನಾವು ಜನರಿಗೆ ನಿರೀಕ್ಷೆಗೆ ನಾವು ಮುಟ್ಲಿಕ್ಕೆ ಆಗ್ತಾ ಇಲ್ಲ. ಏನು ಬೇಕು ಸರ್ ಎಲೆಕ್ಷನ್ ಗೆಲ್ಲಕ್ಕೆ? ಜನ ಬೇಕಾ, ಹಣ ಬೇಕಾ, ಗುಣ ಬೇಕಾ? ಮತದಾರರು ಅವರು ನಮಗೆ ಕೈ ಹಿಡಿದ್ರೆ ಯಾವುದು ಕೂಡ ಹಣ ಬಲ ಬೇರೆ ಯಾವ್ದು ಬಲನೂ ಕೂಡ ಅದ್ರ ಮುಂದೆ ಯಾವುದು ಇಲ್ಲ. JDS ಅನ್ನ ಬೆಳೆಸಿಕೊಂಡು ಉಳಿಸಿಕೊಂಡು ಹೋಗ್ಬೇಕಾಗಿರೋ ಜವಾಬ್ದಾರಿ ಯಂಗ್ಸ್ಟರ್ಸ್ ಮೇಲೆ ಇರೋ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಖಂಡಿತವಾಗ್ಲೂ ನಮ್ಮ ಪಕ್ಷ ಮುಂದೆ ಒಂದು ದೊಡ್ಡ ಮಟ್ಟದಲ್ಲಿ ನಾವು ಗೆಲ್ತೀವಿ. ಮೈತ್ರಿ ಅನಿವಾರ್ಯನಾ ಸರ್? 28ಕ್ಕೂ ಖಂಡಿತ ಆಗುತ್ತೆ ಸರ್. ಏನು ಗೊಂದಲ ಆಗಲ್ಲ? ಯಾವುದು ಗೊಂದಲ? ಹಾಸನ ಸಿಟಿಲಿ ಏನೋ ಆತ್ಮಗೌರವ ಧಕ್ಕೆ ಆದಾಗ ಅದನ್ನು ಮಾತಾಡಲೇಬೇಕಾಗುತ್ತೆ. ಈಗ ನಮ್ಮ ಹಾಸನದೊಂದು ದುರಂತ ಅಂದ್ರೆ ಇಲ್ಲಿ MLA ಅದರ್ ಗೌರ್ಮೆಂಟ್ ಬೇರೆ ಇರುತ್ತೆ. ಈ ಖಾತಾ ಸಮಸ್ಯೆಗಳೆಲ್ಲ ಇತ್ತು, ಅದನ್ನೆಲ್ಲ ನೀಟಾಗಿ ಬಗೆಹರಿಸಿದ್ದಾರೆ. ಚುನಾವಣೆ ಟೈಮಲ್ಲಿ ಮಾಡ್ಕೊಳ್ಳಿ. ಅಭಿವೃದ್ಧಿ ವಿಚಾರದಲ್ಲಿ ಜಾತ್ಯತೀತವಾಗಿ ಅವರು ಕೆಲಸವನ್ನ ಮಾಡಿದ್ದೆ ಆದ್ರೆ ಮುಂದಿನ ದಿನಗಳಲ್ಲಿ ಕೂಡ ಅವ್ರಿಗೆ ಅನುಕೂಲ ಆಗ್ತದೆ. ಕೆಲವು ಇಲಾಖೆಗಳಲ್ಲಿ ತುಂಬಾ ಭ್ರಷ್ಟಾಚಾರ ಇದೆ. ಕಾಂಗ್ರೆಸ್ನವರು ಭಾಗ್ಯ ಕೊಡ್ತಾ ಇರೋದ್ರಿಂದ ಅನುದಾನದ ಕೊರತೆ ತುಂಬಾನೇ ಆಗಿದೆ. ಹೊಸ ಯಾವ್ದಾರ ಒಂದು ಇಂಡಸ್ಟ್ರಿ ಬಂದ್ರೆ ನಮ್ಮ ಹಾಸನಗೆ ಯುವಕರಿಗೂ ಒಂದು ಕೆಲಸ ಸಿಕ್ತಂಗ ಆಗುತ್ತೆ. 100% ಅವೈಲಬಲ್ ಇರ್ತಾರೆ ಸರ್. ಯಾರು ಫೋನ್ ಬೇಕಾದ್ರೂ ಪಿಕ್ ಮಾಡ್ತಾರೆ, ಯಾರು ಕರೆದ್ರು ಎಲ್ಲಿ ಎಷ್ಟೊತ್ನಲ್ಲಿ ಬೇಕಾದ್ರೂ ಬಂದೇ ಸಹಕರಿಸ್ತಾರೆ. ಹಾಸನ ವರ್ಷಕ್ಕೊಮ್ಮೆ ದರ್ಶನ ನೀಡೋ ಹಾಸನಾಂಬೆ ಅಧಿದೇವತೆಯಿಂದ ಸುದ್ದಿಯಾಗೋ ಕ್ಷೇತ್ರ. ದೇಶಕ್ಕೆ ಮಾಜಿ ಪ್ರಧಾನಿ HD ದೇವೇಗೌಡರನ್ನ ನೀಡಿದ ಜಿಲ್ಲೆ. ಹಾಸನ ನಗರದ ವಿಚಾರಕ್ಕೆ ಬರೋದಾದ್ರೆ, ಬಡವರ ಊಟಿ ಎನಿಸಿಕೊಂಡಿದ್ದ ಹಾಸನ ಈಗ ಧಾರ್ಮಿಕ ಶ್ರೀಮಂತಿಕೆಯ ಕೇಂದ್ರವಾಗಿದೆ. ಹಾಸನ ವಿಧಾನಸಭಾ ಕ್ಷೇತ್ರ ಮೊದಲಿನಿಂದಲೂ ಕಾಂಗ್ರೆಸ್ JDSನ ಭದ್ರಕೋಟೆ. ಇಲ್ಲಿ ರಾಜಕೀಯ ಶುರುವಾಗೋದೆ ಒಕ್ಕಲಿಗ ಉಪಜಾತಿಗಳಾದ ಡಿ ಗೌಡ್ರು ಮತ್ತು ಎಂ ಗೌಡ್ರು ಅಂತ. ಡಿ ಅಂದ್ರೆ ದಾಸಗೌಡ್ರು, ಎಂ ಅಂದ್ರೆ ಮುಳ್ಗೌಡ್ರು. ದಾಸಗೌಡ್ರದ್ದೇ ಇಲ್ಲಿ ಪ್ರಾಬಲ್ಯ. 1952ರಿಂದ 2023ರವರೆಗೆ ಇಲ್ಲಿ ಒಟ್ಟು 16 ಚುನಾವಣೆಗಳಾಗಿವೆ. 1952ರ ಮೊದಲ ಚುನಾವಣೆಯಲ್ಲಿ ಕರಿಗೌಡ್ರು ಸ್ವತಂತ್ರ ಅಭ್ಯರ್ಥಿಯಾಗಿ ಗೆಲುವು ಸಾಧಿಸಿದ್ರು. 1962ರಲ್ಲಿ ಯಶೋಧರಮ್ಮ ಗೆದ್ದು ಬಿಗಿದ್ದರು. ಹಾಸನ ಕಂಡ ಮೊದಲ ಮತ್ತು ಏಕೈಕ ಮಹಿಳಾ ಶಾಸಕಿ ಯಶೋಧರಮ್ಮ. 1999ರಲ್ಲಿ KH ಹನುಮೇಗೌಡರು ಕಾಂಗ್ರೆಸ್ನಿಂದ ಬಿಜೆಪಿಗೆ ಬಂದು ಮೊದಲ ಬಾರಿಗೆ ಇಲ್ಲಿ ಕಮಲವನ್ನು ಅರಳಿಸಿದ್ರು. ನಂತರದಲ್ಲಿ 2018ರಲ್ಲಿ ಪ್ರೀತಮ್ ಗೌಡ್ರು ಇಲ್ಲಿ ಬಿಜೆಪಿಯಿಂದ ಗೆದ್ರು. 1952ರಿಂದ 2023ರವರೆಗೆ ಹಾಸನದಲ್ಲಿ 5 ಬಾರಿ ಕಾಂಗ್ರೆಸ್, 7 ಬಾರಿ ಜನತಾ, 2 ಬಾರಿ ಬಿಜೆಪಿ ಗೆದ್ದಿದೆ. ಸಜ್ಜನ ರಾಜಕಾರಣಿಗಳು ಎನ್ನಿಸಿಕೊಂಡಿದ್ದಂತ KH ಹನುಮೇಗೌಡ ಮತ್ತು HS ಪ್ರಕಾಶ್ ತಲಾ 4 ಬಾರಿ ಗೆದ್ದು ದಾಖಲೆ ನಿರ್ಮಿಸಿದ್ದರು. 2023ರ ವಿಧಾನಸಭಾ ಚುನಾವಣೆಯಲ್ಲಿ JDSನಿಂದ ಸ್ಪರ್ಧಿಸಿದ್ದ ಸ್ವರೂಪ್ ಪ್ರಕಾಶ್ ಬಿಜೆಪಿಯ ಪ್ರೀತಮ್ ಗೌಡ ವಿರುದ್ಧ ಗೆದ್ದು ವಿಧಾನಸೌಧಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಹಾಗಾದ್ರೆ ಹಾಸನದ ಅಭಿವೃದ್ಧಿ ವಿಚಾರದಲ್ಲಿ ಸ್ವರೂಪ್ ಪ್ರಕಾಶ್ ಅವರ ಸಂಕಲ್ಪ ಏನು? ಹಾಸನದ ಜನತೆಯ ನಿರೀಕ್ಷೆ ಏನು ಅನ್ನೋದನ್ನ ನೋಡೋಣ ಕನೆಕ್ಟ್ ಕರ್ನಾಟಕ ಅರ್ಪಿಸುವ MLA ರಿಪೋರ್ಟ್ ಕಾರ್ಡ್ ನ ಈ ಎಪಿಸೋಡ್ನಲ್ಲಿ. ನಮಸ್ಕಾರ ವೀಕ್ಷಕರೇ, ಕನೆಕ್ಟ್ ಕರ್ನಾಟಕ ಅರ್ಪಿಸುವಂತ MLA ರಿಪೋರ್ಟ್ ಕಾರ್ಡ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಇವತ್ತಿರುವಂತಹ ಕ್ಷೇತ್ರ ಹಾಸನ. ಸಾಕಷ್ಟು ವಿಚಾರಗಳಿಗೆ ಎಲ್ಲರೂ ರಾಜಕೀಯ ಅಂದ ತಕ್ಷಣ ಸಿಂಹಾಸನ ಯಾರಿಗೆ ಅಂತ ಸಾಕಷ್ಟು ಚರ್ಚೆ ಆಗ್ತಾ ಇರುತ್ತೆ. 1952 ಮೊದಲ ಚುನಾವಣೆ ಆಗಿದ್ದು ಹಾಸನದಲ್ಲಿ. ಕರಿಗೌಡ್ರು ಸ್ವತಂತ್ರವಾಗಿ ಮೊದಲ ಬಾರಿ ಗೆದ್ರು. ನಂತರ 62ರಲ್ಲಿ ಯಶೋಧರಮ್ಮ ಅವರು ಹಾಸನ ಕಂಡಂತ ಏಕೈಕ ಮತ್ತು ಮೊದಲ ಮಹಿಳಾ ಶಾಸಕಿ. 99ರಲ್ಲಿ ಹನುಮೇಗೌಡರು ಬಿಜೆಪಿನ ಅರಳಿಸ್ತಾರೆ, ಕಾಂಗ್ರೆಸ್ಸಿನ ಬಿಜೆಪಿಗೆ ಬಂದ್ಬಿಟ್ಟು. ನಂತರ 2018ರಲ್ಲಿ ಪ್ರೀತಮ್ ಗೌಡ್ರು ಕಮಲವನ್ನ ಅರಳಿಸ್ತಾರೆ. 2 ಸಲ
5 ಸಲ ಕಾಂಗ್ರೆಸ್ ಗೆದ್ದಿದೆ, 7 ಸಲ JDS ಗೆದ್ದಿದೆ. HS ಪ್ರಕಾಶ್ ಅನ್ನುವಂತಹ ಧೀಮಂತ ನಾಯಕನನ್ನ 4 ಬಾರಿ ವಿಧಾನಸೌಧಕ್ಕೆ ಕಳಿಸ್ಕೊಟ್ಟಂತ ಕ್ಷೇತ್ರ ಇದು. 2023ರ ಚುನಾವಣೆ ದೇಶದ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಹಾಸನ ಪ್ರೀತಮ್ ಗೌಡ್ರ ವಿರುದ್ಧ ಸ್ವರೂಪ್ ಪ್ರಕಾಶ್, HN ಪ್ರಕಾಶ್ ಅವರ ಮಗ ಸ್ವರೂಪ್ ಪ್ರಕಾಶ್ ಗೆದ್ದಿದ್ದಾರೆ. 2 ವರ್ಷ ಆಗೋಗಿದೆ. ಅವ್ರನ್ನ ಕೇಳೋಣ, ಈ ಕಾರ್ಯಕ್ರಮಕ್ಕೆ ಅವ್ರನ್ನ ವೆಲ್ಕಮ್ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ಹೇಗಿದ್ದೀರಾ ಸರ್? ಚೆನ್ನಾಗಿದೆ ಸರ್. ಹೇಗಿದೆ ಹಾಸನ? ನಾನು ಆರಾಮಿದ್ದೀನಿ. ಕಳೆದ 2 ವರ್ಷದಿಂದ ಬದಲಾವಣೆ ಕಂಡಿದ್ಯಾ? ಹೌದು ಸರ್, ಮಾಡ್ತಾ ಇದೀವಿ ಕೆಲಸ. ತಮಗೆ ಗೊತ್ತಿದೆ ಏನೇನು ನಡೀತಾ ಇದೆ ಅಂತ. ಈಗಿನ ಸರ್ಕಾರದಲ್ಲಿ ಯಾವ ಥರ ಅನುದಾನ ಬರ್ತಾ ಇದೆ ಅಂತ ತಮಗೆ ಗೊತ್ತಿದೆ. ಹಾಗೆ ನಮ್ಮ ಒಂದು ಚೌಕಟ್ಟಿನಲ್ಲಿ ನನ್ನದೇ ಅಂತ ಇದರಲ್ಲಿ ನಾನು ಕೆಲಸನ ಮಾಡ್ಕೊಂಡು ಬರ್ತಾ ಇದ್ದೀನಿ. ಶಾಸಕರಾಗದ್ ಕಷ್ಟನಾ, ಶಾಸಕರ ಕೆಲಸ ಮಾಡೋದ್ ಕಷ್ಟನಾ? ಶಾಸಕರಾಗಬೇಕು ಅಂತ ಭಾಳ ಹುಮ್ಮಸ್ಸಿನಿಂದ ಯುವಕನಾಗಿ ಕೆಲಸ ಮಾಡಬೇಕು ಅಂತ ಭಾಳ ಆಸಕ್ತಿಯಿಂದ ಬಂದಿರ್ತೀವಿ. ಆದರೆ ಸರ್ಕಾರದ ಒಂದು ನೀತಿ ನಿಯಮಗಳು ತಮಗೆ ಗೊತ್ತಿದೆ ಹೇಗೆ ನಡೀತಾ ಇದೆ ಸರ್ಕಾರ ಅಂತ. ಈಗಿನ ಒಂದು ಸಂದರ್ಭದಲ್ಲಿ ಏನು ಗ್ಯಾರಂಟಿ ಸ್ಕೀಮ್ಗಳಿಂದ ಎಲ್ಲ ಶಾಸಕರು, ನಾನು ಅಂತಲ್ಲ, JDS ಶಾಸಕರು ಅಂತಲ್ಲ, ಕಾಂಗ್ರೆಸ್ ಶಾಸಕರು ಒಳಗೊಂಡಂತೆ ಭಾಳಷ್ಟು ಅನ್ಯಾಯಕ್ಕೆ ಒಳಗಾಗಿದ್ದಾರೆ. ಅವರು ಶಾಸಕರ ನಿಧಿ ಇರ್ಬೋದು, ಮಾಡ್ತಾ ಇರೋಂಥ ಕೆಲಸಗಳಿರ್ಬೋದು, ಕ್ಷೇತ್ರಕ್ಕೆ ನಾವು ಜನರಿಗೆ ನಿರೀಕ್ಷೆಗೆ ನಾವು ಮುಟ್ಲಿಕ್ಕೆ ಆಗ್ತಾಯಿಲ್ಲ. ಆದರೂ ಕೂಡ ನಮ್ಮ ತಂದೆ ಒಂದು ಹೆಸರು, ಅವ್ರು ಮಾಡಿರ್ತಂಥ ಹೆಸರು, ಪ್ರತಿಯೊಬ್ಬರು ಕಾಂಗ್ರೆಸ್ ಶಾಸಕರು ಇರ್ಬೋದು, ಸಚಿವರು ಇರ್ಬೋದು, ನಮ್ಮ ತಂದೆ ಅವ್ರ ಜೊತೆ ಇದ್ದಂಥ ಒಡನಾಟ, ಇದ್ರ ಮೇಲೆ ನಾನು ನನ್ನ ಒಂದು ಚೌಕಟ್ಟಿನಲ್ಲಿ ಹೆಚ್ಚುವರಿಯಾಗಿ ಅನುದಾನವನ್ನು ತಂದು ನನ್ನ ಒಂದು ಇದರಲ್ಲಿ ಕೆಲಸನ ಮಾಡ್ತಾ ಇದ್ದೀವಿ. ಆದರೂ ಕೂಡ ನಿರೀಕ್ಷೆ ಮಟ್ಟದಲ್ಲಿ ಕೆಲಸನ ಮಾಡೋಕ್ಕಾಗ್ತದೆ. ಬಿಫೋರ್ ಎಲೆಕ್ಷನ್ ಸಿಕ್ಕಿದ್ವಿ, ಆಫ್ಟರ್ ಎಲೆಕ್ಷನ್ ಸಿಕ್ಕಿರಲಿಲ್ಲ. ಚುನಾವಣೆ ಗೆದ್ರಿ, ಹ್ಯೂಜ್ ವಿಕ್ಟ್ರಿ. ನಿಜಕ್ಕೂ ಹಾಸನದಲ್ಲಿ ಆದಂಥ ಚರ್ಚೆ ಇಡೀ ರಾಜ್ಯದಲ್ಲಿ ಎಲ್ಲೂ ಕೂಡ ಆಗಿರಲಿಲ್ಲ. ವಿಧಾನಸಭಾ ಚುನಾವಣೆಯಲ್ಲಿ ಏನು ಬೇಕು ಸರ್ ಎಲೆಕ್ಷನ್ ಗೆಲ್ಲಕ್ಕೆ? ಜನ ಬೇಕಾ, ಹಣ ಬೇಕಾ, ಗುಣ ಬೇಕಾ? ಸರ್, ಖಂಡಿತ ನಾನು ಇವತ್ತು ಏನು ನಮ್ಮ ಜನಸಾಮಾನ್ಯರು, ಮತದಾರರು, ಅವರು ನಮಗೆ ಕೈ ಹಿಡಿದ್ರೆ ಯಾವುದು ಕೂಡ ಹಣ ಬಲ, ಬೇರೆ ಯಾವ ಬಲನೂ ಕೂಡ ಅದ್ರ ಮುಂದೆ ಯಾವುದು ಇಲ್ಲ. ಹಾಗಾಗಿ ಖಂಡಿತ ನಾನೇ ಸಾಕ್ಷಿ. ಅಂದರೆ ಹಣ ಇಲ್ಲದೆ ಅಂತ ಸಂದರ್ಭದಲ್ಲೂ ಕೂಡ ನಮ್ಮ ತಂದೆ ದಿವಂಗತರಾದ ಮೇಲೂ ಕೂಡ ಭಾಳಷ್ಟು ಕಷ್ಟದಲ್ಲಿದ್ರು ಕೂಡ ಹಾಸನದ ಜನತೆ ನನ್ನ ದೊಡ್ಡ ಮಟ್ಟದಲ್ಲಿ, ನಿರೀಕ್ಷೆಗಿಂತ ದೊಡ್ಡ ಮಟ್ಟದಲ್ಲಿ ಮತವನ್ನು ಹಾಕಿ ಗೆಲ್ಲಿಸ್ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ನನ್ನ ಹಾಸನದ ಜನತೆಗೆ ಪರವಾಗಿ ನಾನು ಅವ್ರಿಗೆ ಋಣಿಯಾಗಿರ್ತೀನಿ ಸರ್. ಸರ್, ಒಂದು ಕಡೆ JDSನಲ್ಲೂ ಹೊಸ ಅಲೆ ಬರ್ತಾ ಇದೆ. ಹಾಸನ ಸ್ವರೂಪ್ ಅವರಾಗಿರ್ಬೋದು, ಹುಣಸೂರು ಹರೀಶ್ ಗೌಡ್ರಾಗಿರ್ಬೋದು, ಗುರುಮಿಟ್ಕಲ್ ಕಂದಕೂರ್ ಆಗಿರ್ಬೋದು, ಸಮೃದ್ಧಿ ಮಂಜುನಾಥ್ KR ಪೇಟೆ ಮಂಜು ಆಗಿರ್ಬೋದು, ಇಷ್ಟೆಲ್ಲ ಯುವಕರ ಒಗ್ಗಟ್ಟಿದೆ. 28ಕ್ಕೆ ಏನಾಗ್ಬೇಕು ಸರ್? ಯಾಕೆಂದ್ರೆ ಪಂಚರತ್ನ ಯಾತ್ರೆಗೆ ಸಿಕ್ಕಂತ ಪ್ರಚಾರ ರಾಷ್ಟ್ರೀಯ ಪಕ್ಷಗಳಿಗೆ ಸಿಗ್ಲಿಲ್ಲ. ಆದ್ರೆ ಫಲಿತಾಂಶ 19ಕ್ಕೆ ಇಳಿದೋಯ್ತು. ಬೈ ಎಲೆಕ್ಷನ್ ಅಲ್ಲೂ ಒಂದು ಮೈನಸ್ ಆಗೋಯ್ತು. ಹೌದು ಸರ್, ತಾವೇ ನೋಡ್ತಾ ಇದ್ರಿ. ನಾವು ಪ್ರತಿಯೊಂದು ತಾಲೂಕಲ್ಲೂ ನಮ್ಮ ಸನ್ಮಾನ್ಯ ಕುಮಾರಣ್ಣವರ ಒಂದು ನೇತೃತ್ವದಲ್ಲಿ ಪಂಚರತ್ನ ಏನು ಕಾರ್ಯಕ್ರಮಕ್ಕೆ ಪ್ರತಿಯೊಂದು ತಾಲೂಕಲ್ಲೂ ಕೂಡ ನಿರೀಕ್ಷೆಗಿಂತ ಮೀರಿ ಜನ ಸೇರಂತ ತಾವು ನೋಡಿದ್ವಿ. ಆದರೂ ಎಲ್ಲೋ ಒಂದು ಕಡೆ ನಮಗೆ ಪಕ್ಷಕ್ಕೆ ಭಾಳಷ್ಟು ಹಿನ್ನಡೆ ಆಯಿತು. ಅದು ಏನು ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಜನಗಳಿಗೆ ಒಂದು ಏನು ಮಂಕು ಇದನ್ನು ಹೆಚ್ಚಿ ಇವತ್ತು ಅವ್ರಿಗೆ ಒಂದು ಇದನ್ನು ಮಾಡೋಂಥ ಕೆಲಸಗಳನ್ನೇನು ಗ್ಯಾರಂಟಿ ಸ್ಕೀಮ್ಗಳನ್ನ ಹೇಳಿ ಅವರು ಮತವನ್ನು ಹಾಕ್ಸ್ಕೊಂಡಿರೋದನ್ನು ತಮಗೆ ಗೊತ್ತಿದೆ. ಹಾಗಾಗಿ ನಾವು ಒಂದು ತಂಡವಾಗಿ ನಮ್ಮೆಲ್ಲ ತಾವು ಹೇಳಿದ್ರು ಯುವ ಶಾಸಕರು ಎಲ್ಲ ನಾವು ಕೂಡ ಎಲ್ಲ ಒಟ್ಟಿಗೆ ಇರ್ತೀವಿ. ನಾವೆಲ್ಲ ಶಾಸಕರು ಎಲ್ಲ ಸಂದರ್ಭದಲ್ಲೂ ಕೂಡ ಒಟ್ಟಿಗೆ ಇರ್ತೀವಿ. ಹಾಗಾಗಿ ನಾವೆಲ್ಲ ಒಂದು ಶಾಸಕರು ಮುಂದಿನ ದಿನಗಳಲ್ಲಿ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಖಂಡಿತವಾಗ್ಲೂ ನಮ್ಮ ಪಕ್ಷ ಮುಂದೆ ಒಂದು ದೊಡ್ಡ ಮಟ್ಟದಲ್ಲಿ ನಾವು ಗೆಲ್ತೀವಿ ಸರ್. ಖಂಡಿತವಾಗ್ಲೂ ನಿರೀಕ್ಷೆ ಇದೆ. ಅದು ಇನ್ನೊಂದು ಕಡೆ ನಮಗೂ ಬೇಜಾರಾಯಿತು. ಚನ್ನಪಟ್ಟಣದಲ್ಲಿ ನಮ್ಮ ಯುವ ನಾಯಕರು ನಿಖಿಲ್ ಅವ್ರು ಗೆಲ್ಲಬೇಕಾಗಿತ್ತು. ನಮ್ಮ ಒಂದು ಶಾಸಕರ ಒಂದು ಒಗ್ಗಟ್ಟಾಗಿ ತೊಗೊಂಡೋಗುವಂಥ ಶಕ್ತಿ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವ್ರಿಗಿದೆ. ಆದರೂ ಕೂಡ ಅವರು 3 ಬಾರಿ ಚುನಾವಣೆಯನ್ನು ಸೋತರೂ ಕೂಡ ಅವರು ಎದೆಗುಂದಿಲ್ಲ. ಅವರು ಇವತ್ತೂ ಕೂಡ ನಾವು ಇದರಲ್ಲೂ ಚರ್ಚೆ ಮಾಡ್ತಾಯಿತ್ತು ಸಿಕ್ಕಿದಾಗ. ಅವ್ರು ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಯುವ ನಾಯಕರಾಗಿ ಮುಂದೆ ಬರೋದ್ರಲ್ಲಿ ಯಾವುದೇ ಕೂಡ ಅನುಮಾನ. ಅವರೇ ರಾಜ್ಯಾಧ್ಯಕ್ಷ, ಮುಂದೆ ರಾಜ್ಯಾಧ್ಯಕ್ಷ ಅಂತ ಹೇಳಲ್ಲ, ಆದರೆ ಮುಂದಿನ ದಿನಗಳಲ್ಲಿ ನಮ್ಮೆಲ್ಲರ ಪರವಾಗಿ ಅವರು ಒಂದು ರಾಜಕೀಯ ಇದರಲ್ಲಿ ಅವರು ನಾಯಕರಾಗಿ ಮುಂದೆ ಬರೋದ್ರಲ್ಲಿ ಯಾವುದೇ ಕೂಡ ಅನುಮಾನ ಇಲ್ಲ. 19ಕ್ಕೆ ಇಳಿದು ಬಿಟ್ರಿ. ಒಂಥರ JDS ಏನಪ್ಪ ಇದು, ಕಾರ್ಯಕರ್ತರು ಪ್ರಾಣ ಕೊಡ್ತಾರೆ, ಓಟ್ ಬೇರೆ ಹಾಕಲ್ಲ, ಏನಂತ ಗೊಂದಲ ಇತ್ತು. ಆದ್ರೆ ಲೋಕಸಭೆ ದೊಡ್ಡ ಬೂಸ್ಟು, ಕುಮಾರಣ್ಣ ಕೇಂದ್ರ ಸಚಿವರಾದ್ರು. ಎಷ್ಟು ದೊಡ್ಡ ಶಕ್ತಿ ಬಂತು ಸರ್? ಸರ್, ಖಂಡಿತ ನಮಗೆಲ್ಲ ಒಂದು ಕಡೆ ಕುಮಾರಣ್ಣ ಅವರು 19 ಇದ್ದಂಥ ಸಂದರ್ಭದಲ್ಲಿ ಶಾಸಕರೆಲ್ಲ ಕೂಡ ಎಲ್ಲ ಕೆಲಸ ಕಾರ್ಯಗಳಾಗ್ತಾಯಿಲ್ಲ. ಅವರವ್ರ ಕ್ಷೇತ್ರದಲ್ಲಿ ನಾವು ಜನಗಳಿಗೆ ಆಗ್ತಾಯಿಲ್ಲ, ಮುಖ ತೋರ್ಸೋಕೆ ಆಗ್ತಾಯಿಲ್ಲ ಅಂತ ಸಂದರ್ಭದಲ್ಲಿ ನಮ್ಮ ಕುಮಾರಣ್ಣ ಅವರು ಕೇಂದ್ರ ಮಂತ್ರಿ ಆಗಿದ್ದು ನಮಗೆಲ್ಲರೂ ಕೂಡ ಸಂತೋಷ ಆಗಿದೆ. ಈಗಲೂ ಕೂಡ ನಿನ್ನೆ ನಮ್ಮ ರೇವಣ್ಣ ಸಾಹೇಬರು ಮತ್ತು ಕುಮಾರಣ್ಣ ಅವ್ರು ಮೊನ್ನೆ ಚರ್ಚೆ ಮಾಡ್ತಿದ್ದೆ ನಮ್ಮ ರೇವಣ್ಣ ಸಾಹೇಬ್ರ ಹತ್ರ. ನನ್ನ ಕಷ್ಟಗಳನ್ನ ಹೇಳ್ತಾ ಇದ್ದೆ. ಹಾಸನಲ್ಲಿ ಹಿಂಗೆ ಆಗಿದೆ ಅಣ್ಣ, ಹಿಂಗೆ ನಮ್ಮ ನಗರಸಭೆ ನಮ್ಮಲ್ಲಿ
ನಂದು ಬೇರೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ನಂದೇ ಒಂದು ವಿಶೇಷವಾದ ಕ್ಷೇತ್ರ ನಂದು. ಯಾಕೆಂದ್ರೆ ನಮ್ಮ ಹಾಸನ ವಿಧಾನಸಭಾ ಕ್ಷೇತ್ರ ಸಂಪೂರ್ಣವಾಗಿ ನಗರಕ್ಕೆ ಸೇರ್ಕೊಂಡಿರುವಂಥ ಕ್ಷೇತ್ರ. ಈ ಹಿಂದೆ ನಗರಸಭೆ ಇತ್ತು, 35 ವಾರ್ಡ್ ಇತ್ತು. ಈಗಾಗಲೇ ಮತ್ತೆ 37 ಹಳ್ಳಿ ಸೇರ್ಪಡೆ ಮಾಡಿ ಇದನ್ನ ನಗರ ಪಾಲಿಕೆಯಾಗಿ ಮೇಲ್ದರ್ಜೆಗೆ ಏರಿಸಿದ್ದಾರೆ. ಹಾಗಾಗಿ ಅನುದಾನದ ಕೊರತೆ ಸಿಕ್ಕಾಪಟ್ಟೆ ಇದೆ. ಇವತ್ತು ತಮಗೆ ಗೊತ್ತಿದೆ, ತಾಲೂಕು ಲೆವೆಲಲ್ಲಿ ರಾಜಕೀಯ ಮಾಡೋಂಥದ್ದು ಬೇರೆ, ಹಾಸನಲ್ಲಿ ರಾಜಕೀಯ ಮಾಡೋಂಥದ್ದು ಬೇರೆ, ಇಲ್ಲಿ ನಗರದ ಭಾಗದಲ್ಲಿ ಜನರಿಗೆ ನಿರೀಕ್ಷೆ ಇರೋದೇ ಬೇರೆ. ಹಾಗಾಗಿ ಮಳೆ ಬಂದಂಥ ಸಂದರ್ಭದಲ್ಲಂತೂ ಭಾಳಷ್ಟು ಕೆಲಸ ಕಾರ್ಯಗಳಾಗಲಿ ರಸ್ತೆ ದುರಸ್ತಿ ಮತ್ತೊಂದು ಬೇರೆ ಥರ ಇರುತ್ತೆ. ಹಾಗಾಗಿ ಮಾತಾಡ್ತಾ ಇರೋ ಸಂದರ್ಭದಲ್ಲಿ ಇಲ್ಲ, ಸನ್ಮಾನ್ಯ ಕುಮಾರಣ್ಣವರು ಮತ್ತು ದೇವೇಗೌಡರ ನೇತೃತ್ವದಲ್ಲಿ ಮುಂದಿನ ತಿಂಗಳ ಒಂದು 50 ಕೋಟಿ ರೂಪಾಯಿ ನಗರಕ್ಕೆ ಸಂಬಂಧಪಟ್ಟಂಗೆ ಸೆಂಟ್ರಲಿಂದ CRF ಫಂಡ್ ತರೋಣ ಅಂತ ಹೇಳಿದ್ದಾರೆ. ಹಾಗಾಗಿ ಕೆಲವೊಂದು ಕಡೆ ಕುಮಾರಣ್ಣವರು ನಮಗೆ ಕೇಂದ್ರ ಮಂತ್ರಿ ಆಗಿದ್ದು ನಮಗೆಲ್ಲರಿಗೂ ಕೂಡ ಬಹಳ ಸಂತೋಷ ಇದೆ. ಎಷ್ಟು ಅನುದಾನ ಬಂದಿದೆ ಸರ್ ಕಾಂಗ್ರೆಸ್ ಹೊರತಾದ ಶಾಸಕರಿಗೆ? ಫ್ರಾಂಕ್ ಆಗಿ ಹೇಳ್ಬೇಕಂದ್ರೆ 2 ವರ್ಷದಲ್ಲಿ ಖಂಡಿತ ಈಗ ನಮಗೆ ಪ್ರತಿಯೊಬ್ಬರು ಶಾಸಕರು ಕೂಡ 2 ಕೋಟಿ ಅನುದಾನ ಕೊಡ್ತಾರೆ. ತಮಗೆ ಗೊತ್ತಿದೆ. ಹೌದು, ನಾವೆಲ್ಲರೂ ಕೂಡ BJP ಮತ್ತು JDS ಶಾಸಕರು ನಾವೆಲ್ಲ ಒಂದು ಸಮಿತಿ, ಒಂದು ಸಮನ್ವಯ ಸಮಿತಿಯಿಂದ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಭೇಟಿ ಮಾಡಿ ನಮಗೆ ಇನ್ನೊಂದು ಹೆಚ್ಚು ಅನುದಾನವನ್ನು ಕೊಡಬೇಕು, ಪ್ರತಿ ಶಾಸಕರು 5 ಕೋಟಿ ಅನುದಾನ ಕೊಟ್ಟರೆ ಸ್ವಲ್ಪ ನಾನು ಕೆಲಸ ಮಾಡ್ಬೋದು ಅಂತ ತಾವೆಲ್ಲ ಬೇಡಿಕೆನ ಇಟ್ವಿ. ಎಲ್ಲ ಒಂದು ಕಡೆ ಸಿದ್ದರಾಮಯ್ಯ ಅವರು ನಮ್ಮ ನಿರೀಕ್ಷೆಗೆ ತಕ್ಕಂತೆ ಅವರು ಸ್ಪಂದಿಸಲಿಲ್ಲ. ಇಲ್ಲ, ಕಷ್ಟ ಆಗುತ್ತೆ, ನಾವು ಗ್ಯಾರಂಟಿ ಸ್ಕೀಮ್ಗಳಿಗೆ ಏನು ಹಣವನ್ನು ಕೊಡ್ತಾ ಇದೀವಿ, ಕಷ್ಟ ಆಗುತ್ತೆ ಅಂತ ಹೇಳಿ ನಮಗೆಲ್ಲ ಹೇಳಿ ಕಳಿಸಿದ್ರು. ಆದರೂ ಕೂಡ ನಮ್ಮ ತಂದೆ ಎಲ್ಲರ ಜೊತೆ ಇದ್ದಂಥ ಒಂದು ಸಂಬಂಧ, ಅವರ ಒಂದು ಮೇಲೆ ಪ್ರೀತಿಗೆ ಎಲ್ಲ ಕಾಂಗ್ರೆಸ್ ಸಚಿವರು ಇರ್ಬೋದು, ಪ್ರತಿಯೊಬ್ಬರು ಕೂಡ ನನಗೆ ಹೆಚ್ಚುವರಿ ಅನುದಾನವನ್ನು ಕೂಡ ನಾನು ತಂದಿದ್ದೀನಿ. ನಮ್ಮ ಮೈನಾರಿಟಿ ಇರ್ಬೋದು, ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು, ಸಮಾಜ ಕಲ್ಯಾಣ ಇಲಾಖೆಯಿಂದ 3 ಕೋಟಿ ಹೆಚ್ಚುವರಿ ಅನುದಾನವನ್ನು ತಂದು ನಮ್ಮ ಅಲ್ಪಸಂಖ್ಯಾತರ ಭಾಗದಲ್ಲಿ ಕೂಡ ಕೆಲಸವನ್ನು ಮಾಡಿದ್ವಿ. ಅದೇ ರೀತಿ ನನ್ನ ಏನು ಶಾಸಕರು ಮೊನ್ನೆ ಇದರಿಂದ ಒಂದು 10 ಕೋಟಿ ಕೊಟ್ಟಿದ್ರು, ಅದು ಕೂಡ ಹಲವಾರು ಕೆಲಸ ಕಾರ್ಯಗಳನ್ನ ಮಾಡಿದ್ದೀವಿ. ನಗರಸಭೆ ಸಂಬಂಧಪಟ್ಟದಲ್ಲಿ ನಗರಸಭೆದ ಅನುದಾನ ಏನು ಬರುತ್ತೆ, ನಮ್ಮ ಕಂದಾಯ ಕಲೆಕ್ಷನ್ ಆಗುತ್ತಲ್ಲ, ಟ್ಯಾಕ್ಸ್ ಕಲೆಕ್ಷನ್, ಅದರಲ್ಲೂ ಕೂಡ ಈಗಾಗಲೇ ಒಂದು 20 ಕೋಟಿ ರೂಪಾಯಿ ಕೆಲಸವನ್ನು ಕರೆದಿದ್ದೀವಿ ನಗರ ಭಾಗದಲ್ಲಿ. ಹಾಗಾಗಿ ಮೊನ್ನೆ ಸನ್ಮಾನ್ಯ ದೇವೇಗೌಡರಿಂದ ಒಂದು ಲೆಟರ್ ಹಾಕ್ಸಿದ್ದೆ ನಾನು ನಮ್ಮ ಇವರಿಗೆ, ನಮ್ಮ ಮಿನಿಸ್ಟರ್ ರಹೀಂ ಖಾನ್ ಅವರಿಗೆ, ಪೌರಾಡಳಿತ ಸಚಿವರಿಗೆ. ಅವರು ಕೂಡ ಮೊನ್ನೆ ಸ್ಪಂದಿಸಿ ಅದಕ್ಕೆ ನನ್ನ ಒಂದು ಮತ್ತು ಮಾಜಿ ಪ್ರಧಾನಮಂತ್ರಿ ಒಂದು ಇದಕ್ಕೆ ಕೋರಿಕೆ ಮೇರೆಗೆ ಒಂದು 30 ಕೋಟಿ ಅನುದಾನವನ್ನು, ಏನು 35 ಹಳ್ಳಿ ಸೇರ್ಪಡೆ ಆಗಿತ್ತಲ್ಲ ಅದಕ್ಕೆ ಒಂದು ಇದಾಗಿ 30 ಕೋಟಿ ಹೆಚ್ಚುವರಿ ಅನುದಾನವನ್ನು ಕೊಟ್ಟಿದ್ದಾರೆ. ಈಗಾಗಲೇ ಆ್ಯಕ್ಷನ್ ಪ್ಲಾನ್ ಕೇಳಿದ್ದಾರೆ. ಈಗ ನನ್ನ ಒಂದು ಚೌಕಟ್ಟಿನಲ್ಲಿ, ನನ್ನ ಒಂದು ಲಿಮಿಟೇಷನ್ಲಿ ನನ್ನ ಒಂದು ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡ್ಬರ್ತೀನಿ. ಶಕ್ತಿ ಮೀರಿ ಮಾಡ್ತಾ ಇದ್ದೀರಾ? ವೈಯಕ್ತಿಕವಾಗೂ ಮಾಡ್ತಾ ಇದ್ದೀರಾ? ಹೌದು, ಆಬ್ವಿಯಸ್ಲಿ. ಫಸ್ಟ್ ಟೈಮ್ ಗೆದ್ದಿರುವಂಥ ಶಾಸಕರುಗಳಿಗೆ ಹೇಗಿದೆ ಸರ್, ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳ ರೆಸ್ಪಾನ್ಸು, ಎಸ್ಪೆಷಲಿ ನಿಮ್ಮ ಒಡನಾಟ ಹೇಗಿದೆ ಸರ್? ನಾನು ಇವತ್ತು ಕೂಡ ಮುಖ್ಯಮಂತ್ರಿಗಳ ಹತ್ರ ನಾನು ಯಾವುದೇ ಕೆಲಸಗಳು ಕೇಳ್ಕೊಂಡು ಹೋಗಿಲ್ಲ. ಆದರೂ ಕೂಡ ನಾನು ಸಚಿವರ ಹತ್ರ ಹೋಗಿ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಬಂದಿದ್ದೀವಿ. ಆದರೂ ನಿರೀಕ್ಷೆಗೆ ತಕ್ಕ, ನಾನು ಹೇಳಿದ ನಿರೀಕ್ಷೆಗೆ ತಕ್ಕ ಮಟ್ಟಿಗೆ ನಾವು ಕೆಲಸ ಮಾಡೋಕ್ಕಾಗ್ತಾ ಇಲ್ಲ, ಗೊತ್ತಿದೆ. ಇನ್ನೂ ಒಂದು ಕಡೆ ಹೆಚ್ಚುವರಿ ಅನುದಾನವನ್ನು ಇನ್ನೂ ಕೊಟ್ಟರೆ ನಮಗೆಲ್ಲ ಭಾಳಷ್ಟು ಸಂತೋಷ ಆಗುತ್ತೆ, ಕೆಲಸ ಕಾರ್ಯಗಳು ಮಾಡೋಕ್ಕೂ ಖುಷಿ ಆಗುತ್ತೆ. ನಗರ ಭಾಗದಲ್ಲಿ ಇರೋದ್ರಿಂದ ಹಾಸನ ಕ್ಷೇತ್ರ ಭಾಳಷ್ಟು ಕಷ್ಟ ಕೂಡ ನಮಗೆ ಭಾಳಷ್ಟು ಸವಾಲುಗಳಿದೆ. ಹಾಗಾಗಿ ಖಂಡಿತವಾಗ್ಲೂ ನಾನು ಕೂಡ ತಮ್ಮ ವಾಹಿನಿ ಮೂಲಕ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೂ ಕೂಡ ಮನವಿಯನ್ನು ಮಾಡ್ತಾ ಇದ್ದೀವಿ. ನಮ್ಮೆಲ್ಲ ಒಂದು ಕಡೆ ಶಾಸಕರಿಗೆ ತಾರತಮ್ಯ ತೋರಿಸ್ದಲೇ ಎಲ್ಲ ಶಾಸಕರಿಗೂ ಒಂದೇ ರೀತಿಯಲ್ಲಿ ಭಾವನೆ ಅಂತ ತಿಳ್ಕೊಂಡು ತಾವು ಅನುದಾನವನ್ನು ಕೊಟ್ಟರೆ ಅನುಕೂಲ ಆಗುತ್ತೆ. ಯಾಕೆಂದರೆ ಎಲ್ಲೊಂದು ಕಡೆ ಕಾಂಗ್ರೆಸ್ ಶಾಸಕರಿಗೆ 25 ಕೋಟಿ 40 ಕೋಟಿ ಅನುದಾನವನ್ನು ಕೊಡ್ತಾರೆ, ನಮಗೆ 10 ಕೋಟಿ ಕೊಡ್ತಾರೆ. ಹಾಗೆಲ್ಲ ತಾರತಮ್ಯ ಮಾಡೋಕ್ಕೆ ಹೋಗಬಾರ್ದು. ಯಾಕೆಂದರೆ ಯಾವ ಪಕ್ಷ ಕೂಡ ಅಧಿಕಾರಕ್ಕೆ ಬಂದಾಗ ಮಾಡಬಾರ್ದು, ಮಾಡೋ ಕೂಡ ಇಲ್ಲ ಹಿಂದೆ. ಹಾಗಾಗಿ ತಾವು ಕೂಡ ತಾರತಮ್ಯ ತೋರಿಸ್ದಲೇ ಪ್ರತಿಯೊಬ್ಬರು ಪಕ್ಷದ ಶಾಸಕರಿಗೆ ಅನುದಾನವನ್ನು ಸಮಾನವಾಗಿ ಕೊಟ್ಟರೆ ನಮಗೆ ಕೂಡ ಅನುಕೂಲ ಆಗುತ್ತೆ. ಮತ್ತೊಂದು ಗಮನಿಸಿದ್ದು, ಕಳೆದ ಕೆಲ ದಿನಗಳ ಒಂದು ಬೆಳವಣಿಗೆ, BJP ಮತ್ತು JDS ಮೈತ್ರಿ. ಆದರೆ ಸರ್ಕಾರದ ವಿರುದ್ಧ ಪ್ರೊಟೆಸ್ಟ್ ಮಾತ್ರ ಬೇರೆ ಬೇರೆ. BJP ಅವರೇ ಸಪ್ರೇಟ್ ಮಾಡ್ತಾರೆ, JDS ಅವರೇ ಸಪ್ರೇಟ್ ಮಾಡ್ತಾರೆ. ಏನು ಅಧಿಕಾರಕ್ಕೆ ಮಾತ್ರ ಮೈತ್ರಿ ಇದು ಅಂತ? ಇಲ್ಲ ಸರ್, ಖಂಡಿತ ಇಲ್ಲ. ನಾವು ಶಾಸಕರು ಎಲ್ಲರೂ ಕೂಡ BJP ಶಾಸಕರು ಇರ್ಬೋದು ಮತ್ತು JDS ಶಾಸಕರು ನಾವೆಲ್ಲ ಅನ್ಯೋನ್ಯವಾಗಿದೆ ಸರ್, ಭಾಳ ಪ್ರೀತಿ ವಿಶ್ವಾಸದಿಂದ ಇದ್ದೀವಿ. ಆದರೆ ಎಲ್ಲೊಂದು ಕಡೆ ಪಕ್ಷ ವಿಚಾರದಲ್ಲಿ ಬಂದಾಗ ನಮ್ಮ ನಿಲುವು ತಗೊಳ್ಳೋದು ಸ್ವಲ್ಪ ತಡವಾಗ್ತದೆ, ಅವರ ಪಕ್ಷದ ನಿಲುವು ತಗೊಳ್ಳೋದು ಸ್ವಲ್ಪ ತಡವಾಗ್ತದೆ. ಹಾಗಾಗಿ ಮೊನ್ನೆ ಒಂದು ಪ್ರತಿಭಟನೆಯಲ್ಲಿ ಇನ್ನು ಕಾಂಗ್ರೆಸ್ ಸರ್ಕಾರದ ವಿರುದ್ಧ, ಅವರ ಅಭಿವೃದ್ಧಿ ಇರ್ಬೋದು, ಭ್ರಷ್ಟಾಚಾರದ ವಿರುದ್ಧ ಪ್ರತಿಯೊಂದು ವಿಚಾರವಾಗಿ ಇನ್ನು ಪ್ರತಿಭಟನೆ ಮಾಡೋಂಥ ಸಂದರ್ಭದಲ್ಲಿ BJP ಅವರು ಅವರ ಒಂದು ಪಕ್ಷದ ಒಂದು ಸಭೆಯನ್ನು ಕರೆದು ಅವರು ಅಂತಿಮವಾಗಿ ತೀರ್ಮಾನ ಮಾಡ್ಕೊಂಡು ಅವರು ಬೇಗ ಇದಕ್ಕೆ ಹೊರಟರು, ಏನು
ಪ್ರೊಟೆಸ್ಟ್ ಮಾಡೋಕ್ಕೆ. ನಾವು ಸ್ವಲ್ಪ ಎಲ್ಲೋ ಒಂದು ಕಡೆ ತಡವಾಯಿತು. ಹಾಗಾಗಿ ನಾವು JDS ಅವರು ಕೊನೆಯ ಕ್ಷಣದಲ್ಲಿ ನಾವು ಕೂಡ ಪ್ರತಿಭಟನೆ ಮಾಡಿದ್ವಿ. ಈ ಸಂಬಂಧ ವಿಚಾರವಾಗಿ ಆಗಲೇ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೌದು, ಸಮನ್ವಯ ಸಮಿತಿಯನ್ನು ಮಾಡಬೇಕು, ಒಂದು ಕಡೆ ಚರ್ಚೆಯನ್ನು ಮಾಡ್ಕೊಂಡು ನಾವು ಮುಂದೆ ಒಗ್ಗಟ್ಟಾಗಿ ಹೋಗಬೇಕು ಅಂತ ಮೊನ್ನೆ ಅವರು ಕೂಡ ಹೇಳಿದ್ದಾರೆ. ನಾವು ಕೂಡ ಅದೇ ವಿಚಾರವಾಗಿ ನಾವೆಲ್ಲ ಶಾಸಕರು, ಯುವ ಶಾಸಕರೆಲ್ಲ ಹೇಳಿದ್ವಿ ಪಕ್ಷದ ಮುಖಂಡರಿಗೆ, ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಪ್ರತಿಭಟನೆ ಮಾಡ್ಬೋದು ಅಥವಾ ಇನ್ನು ಆಡಳಿತ ಪಕ್ಷದ ವಿರುದ್ಧ ನಾವೇನಾದರೂ ಒಂದು ಚರ್ಚೆ ಮಾಡೋಂಥ ಸಂದರ್ಭದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಹೋಗಬೇಕು, ಒಂದು ಸಮನ್ವಯ ಸಮಿತಿ ಕೂಡ ಮಾಡಿ JDS BJP ಅಂತ ಹೇಳಿದ್ವಿ. ಎಲ್ಲೂ ಕೂಡ ಆ ಥರದ್ದೇನು ನಮಗೆ ಅನಿಸ್ತಾ ಇಲ್ಲ ಸರ್. ಇಲ್ಲಿ ಸಮನ್ವಯ ಇದೆಯಾ? ಇಲ್ಲೂ ಇಬ್ರು ಶಾಸಕರವರೇ, ಸಕಲೇಶ್ಪುರ, ಬೇಲೂರು, BJP ಮತ್ತು JDS ಶಾಸಕರ ಸಮನ್ವಯ ಇದೆಯಾ ಇಲ್ಲಿ? ಎಲ್ಲೋ ಒಂದು ಕಡೆ ಕೆಲವು ಕಡೆ ಇಲ್ಲಿ JDS ಮತ್ತು BJP ನೇರವಾಗಿ ಇದನ್ನು ನಡೀತಾ ಸಂದರ್ಭದಲ್ಲಿ ವಿರೋಧ ಇರೋಂಥ ಸಂದರ್ಭ ಕಡೆ ಸಹಜವಾಗಿ ಇರಲ್ಲ, ತಮಗೆ ಗೊತ್ತಿದೆ. ಕಾಂಗ್ರೆಸ್ ಮತ್ತು JDS ಎಲ್ಲ ಒಂದು ಕಡೆ ಪಕ್ಷದಲ್ಲಿ ಚುನಾವಣೆಗೆ ಎದುರು ಮಾಡುತ್ತ ಸಂದರ್ಭದಲ್ಲಿ ಅಲ್ಲಿ BJP ಮತ್ತು JDS ಹೊಂದಾಣಿಕೆ ಇರುತ್ತೆ. ಬಟ್ ಇಲ್ಲಿ ಕೂಡ ಇದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಎಲ್ಲ ಒಂದು ಕಡೆ ಇನ್ನೂ ಕೂಡ ಹೊಂದಾಣಿಕೆ ಒಗ್ಗಟ್ಟಬೇಕು. ಮೈತ್ರಿ ಅನಿವಾರ್ಯನಾ ಸರ್? ಖಂಡಿತ ಹೌದು. ಇವತ್ತಿನ ಒಂದು ಸಂದರ್ಭದಲ್ಲಿ ನಾವು ಕಾಂಗ್ರೆಸ್ ಪಕ್ಷವನ್ನು ತಾವೆಲ್ಲ ನೋಡ್ತಾ ಇದ್ರಿ ಯಾವ ಥರ ಅವರು ಆಡಳಿತವನ್ನು ಮಾಡ್ತಾ ಇದ್ದಾರೆ ಅಂತ. ಭ್ರಷ್ಟ ಸರ್ಕಾರ ಇರ್ಬೋದು ಮತ್ತು ಆಡಳಿತ ವಿಚಾರದಲ್ಲಿರ್ಬೋದು ಮತ್ತು ಏನು ಗ್ಯಾರಂಟಿ ಸ್ಕೀಮ್ಗಳಲ್ಲಿ ಎಲ್ಲ ಶಾಸಕರು ಅನ್ಯಾಯ ಅಂತ ಸಂದರ್ಭದಲ್ಲಿ ತಾವೇ ನೋಡ್ತಾ ಇದ್ದೀರಿ. ಏನು ಚನ್ನಪಟ್ಟಣ ಚುನಾವಣೆ ಸಂದರ್ಭದಲ್ಲಿ ಏನು ಅವರು ಮಹಿಳೆಯರಿಗೆ ಕೊಡುವಂಥದ್ದು ಎಲ್ಲ ಭಾಗ್ಯಗಳು ಅದೇ ಒಂದು ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಎಲ್ಲ ಕೊಟ್ಬಿಟ್ಟಿದ್ದಾರೆ. ಈಗಲೂ ಕೂಡ 3-4 ತಿಂಗಳಿಂದ ಅದು ಕೊಟ್ಟಿರಲಿಲ್ಲ. ಹಾಗಾಗಿ ನೆಕ್ಸ್ಟ್ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಸಂದರ್ಭ ಬರೋಂಥ ಸಂದರ್ಭ ಒಂದೇ ಸತಿ ಅವರು ಸೇರಿಸಿ ಹಣವನ್ನು ಕೊಡುವಂಥ ಒಂದು ದುರಾಡಳಿತ ಒಂದು ಸರ್ಕಾರ ಏನು ಮಾಡ್ತಾ ಇದ್ದಾರೆ, ಆಡಳಿತ ಮಾಡ್ತಾರೆ. ಇದನ್ನು ನಾವು ಸೋಲಿಸಬೇಕು ಅಂದ್ರೆ ನಾವು ನಮ್ಮ JDS ಮತ್ತು BJP ಪಕ್ಷ ಒಂದಾಗೆ ನಾವು ಮಾಡಬೇಕು. 28ಕ್ಕೂ ಖಂಡಿತ ಆಗುತ್ತೆ ಸರ್, ಏನು ಗೊಂದಲ ಆಗಲ್ಲ. ಯಾವುದು ಗೊಂದಲ ಹಾಸನ ಸಿಟಿಲಿ ಏನೋ ಖಂಡಿತ ಇಲ್ಲ ಸರ್. ಎಲ್ಲ ಒಂದು ಕಡೆ ಕುಮಾರಣ್ಣ ಅವ್ರ ಕೇಂದ್ರ ಸಚಿವರು ವಿಚಾರ ಮಾತಾಡ್ತಾ ಇದ್ರಿ. ನಾನು ಶಿಡ್ಲಘಟ್ಟದಲ್ಲಿ ಮೇಲೂರು ರವಿಕುಮಾರ್ ಅವ್ರ ಜೊತೆ ಮಾತಾಡ್ತಾ ಇದ್ದೆ. ತಲೆ ಕೆಡಿಸ್ಕೊಳ್ಳಲ್ಲ, ಇವ್ರ ಅನುದಾನ ಬೇಕಾಗಿಲ್ಲ, ಸೆಂಟ್ರಲ್ನಿಂದ ಎತ್ಕೊಳ್ತೀನಿ ಅಂತ. ನಿಮ್ಗೆ ಅದ್ರ ಬಗ್ಗೆ ಎಷ್ಟು ವಿಶ್ವಾಸ ಇದೆ ಕುಮಾರಣ್ಣ ಅವರು? ಏನು ಸೆಂಟ್ರಲ್ನಿಂದ ಮೊನ್ನೆ ಸನ್ಮಾನ್ಯ ದೇವೇಗೌಡರು ಮತ್ತು ಕುಮಾರಣ್ಣ ಅವರ ನೇತೃತ್ವದಲ್ಲಿ ನಮ್ಮ ನಗರ ಭಾಗಕ್ಕಿರ್ಬೋದು, ನಮ್ಮದು ಏನು ಜಿಲ್ಲಾ ಮಟ್ಟದ ಕ್ರೀಡಾಂಗಣ ಇದೆ. ಹಾಗಾಗಿ ನಮ್ಮ ಸೆಂಟ್ರಲಿಂದ ಖೇಲೋ ಭಾರತ್ ಇದರಲ್ಲೂ ಕೂಡ ನಾವು ತರ್ಬೋದು, ಖೇಲೋ ಇಂಡಿಯಾ ಇದರಲ್ಲಿ. ಹೌದು. ಹಾಗಾಗಿ ಭಾಳಷ್ಟು ಅನುದಾನ ತಂದು ನಾವು ಸೆಂಟ್ರಲಿಂದ ಕೂಡ ಮಾಡ್ತೀವಿ ಸರ್, ಆ ಥರದ್ದೇನು ಇದಿಲ್ಲ. ನಮ್ಮ ಒಂದು ಅದೇ ಹೇಳಿದ್ನಲ್ಲ ಈಗಾಗಲೇ, ಈಗ ಮೊನ್ನೆ ಸೆಷನಲ್ಲಿ ಕೂಡ ಇದಾಗಿದೆ. ನಮ್ಮ ಏನು ಮಹಾನಗರ ಪಾಲಿಕೆಗೆ ಯಾವ್ಯಾವ ಇದರಲ್ಲಿ ನಮ್ಮ ರಾಜ್ಯದಲ್ಲಿ ಮೇಲ್ದರ್ಜೆಗೆ ಏರಿಸಿದ್ದಾರೆ, ಅದು ಸಹಜವಾಗಿ ಅದಕ್ಕೆ ಅನುದಾನ ಬಂದೇ ಬರುತ್ತೆ. ನಮ್ಮದು ಕಂದಾಯ ಇದು ಉಂಟು. ಹಾಗಾಗಿ ನಾವು ದೊಡ್ಡ ಮಟ್ಟದಲ್ಲಿ ನಾವು ಸೆಂಟ್ರಲಿಂದನೂ ಕೂಡ ತಂದು ಮಾಡ್ತೀವಿ ಸರ್. ನಿಮ್ಗೇನು ರಾಜಕೀಯ ಹೊಸ್ತೇನಲ್ಲ ಸರ್, ಚುನಾವಣೆ ಅಷ್ಟೇ ಹೊಸ್ತು. ಅದರಲ್ಲಿ ನೀವು ಫಸ್ಟ್ ಶುಭಾರಂಭನೂ ಮಾಡಿದ್ರಿ. ಹಾಸನಕ್ಕಿರೋ ಸಮಸ್ಯೆ ಏನು ಸರ್? ಸರಿ, ಹಿಂದೆ ಹಾಸನಿಗೆ ಭಾಳಷ್ಟು ಕೆಲಸಗಳಾಗಿದೆ, ತಾವೇ ನೋಡ್ತಾ ಇದ್ದೀವಿ. ಹೌದು. ಈಗ ನಮ್ಮ ತಂದೆ ದಿವಂಗತ HS ಪ್ರಕಾಶ್ ಅವರು 4 ಬಾರಿ ಶಾಸಕರಾಗಿದ್ದಾರೆ. ಅವರ ಒಂದು ಇದರಲ್ಲಿ ನೇತೃತ್ವದಲ್ಲಿ ಸನ್ಮಾನ್ಯ ದೇವೇಗೌಡರು ಮತ್ತು ರೇವಣ್ಣರ ಒಂದು ಆಶೀರ್ವಾದದಿಂದ ಹಾಸನ ಇವತ್ತು ಹೆಡ್ ಕ್ವಾರ್ಟರ್ಸ್ ಭಾಳಷ್ಟು ಅಭಿವೃದ್ಧಿ ಆಗಿದೆ. ತಾವು ನೋಡಿದ್ರಿ, ಏರ್ಪೋರ್ಟ್ ವಿಚಾರ ಇರ್ಬೋದು, ಫ್ಲೈಓವರ್ ವಿಚಾರ ಇರ್ಬೋದು, ನಮ್ಮ ಜಿಲ್ಲಾಸ್ಪತ್ರೆ ಸರ್, ನಾನು ನಮ್ಮ ಹಾಸನ ಅಂತ ಹೇಳಲ್ಲ, ನಮ್ಮ ಜಿಲ್ಲಾಸ್ಪತ್ರೆ ಭಾಳಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ಹೈಟೆಕ್ ಆಗೂ ಉಂಟು. ಈಗಾಗಲೇ ಸೆಂಟ್ರಲಿಂದನೂ ಕೂಡ ಅನುದಾನನೂ ಬರ್ತಾ ಇರುತ್ತೆ. ನಮ್ಮ ರೆಗ್ಯುಲರ್ ಗ್ರಾಂಟ್ಸ್ ಏನು ನಮ್ಮ ಹಾಸ್ಪಿಟಲ್ಗೆ ಸಂಬಂಧಪಟ್ಟಂಗೆ ಜಿಲ್ಲಾಸ್ಪತ್ರೆಗೆ ನೆನ್ನೆನೂ ಕೂಡ 10 ಕೋಟಿ ಬಂದಿದೆ. ಈಗಾಗಲೇ ಒಂದು 8 ಕೋಟಿ ಬಂದು ಗುದ್ಲಿ ಪೂಜೆ ಮಾಡಿದ್ದೀವಿ. ಇನ್ನೊಂದು 10 ಕೋಟಿ ಕೆಲಸನ ಪೂಜೆ ಮಾಡಬೇಕಿನ್ನು ನಾನು ಟೆಂಡರ್ ಓಪನ್ ಆಗಿದೆ. ಸೆಂಟ್ರಲಿಂದ ಬಂದಿರೋಂಥ ಅನುದಾನ ಅದು ಒಂದು 5-6 ಜಿಲ್ಲೆಗೆ ಮಾತ್ರ ಬಂದಿದೆ. ಮುಂದಿನ ದಿನಗಳಲ್ಲಿ ಇಂಥ ಕೋವಿಡ್ ಅಂತ ಒಂದು ಕಾಯಿಲೆ ಮುಂದೆ ಮರುಕಳಿಸಿದ್ರೆ ಅದು ಯಾವ ರೀತಿ ನಾವು ಎದುರಿಸಬೇಕು ಅಂತ ಪ್ರತಿಯೊಂದಕ್ಕೂ ಕೂಡ ಜಿಲ್ಲಾ ಮಟ್ಟದ ಆಸ್ಪತ್ರೆಗಳಿಗೆ ಅನುದಾನವನ್ನು ಸೆಂಟ್ರಲಿಂದ ಕೊಟ್ಟಿದ್ದಾರೆ. 10 ಕೋಟಿ ಬಂದಿದೆ ಸರ್, ಅದು ಟೆಂಡರ್ ಆಗಿದೆ, ನೀವು ಪೂಜೆ ಮಾಡಬೇಕು. ಹಾಗಾಗಿ ನಮ್ಮ ಜಿಲ್ಲಾಸ್ಪತ್ರೆ ಕೋವಿಡ್ ಸಂದರ್ಭದಲ್ಲೂ ಕೂಡ ಬೇರೆ ಬೇರೆ ಜಿಲ್ಲೆಯಿಂದ, ಮಡಿಕೇರಿ ಇರ್ಬೋದು, ಚಿಕ್ಕಮಗಳೂರು ಇರ್ಬೋದು, ಬೇರೆ ಬೇರೆ ಜಿಲ್ಲೆಯಿಂದ ನಮ್ಮ ಹಾಸನ ಜಿಲ್ಲಾಸ್ಪತ್ರೆಗೆ ಬರ್ತಾ ಇದ್ರು. ಹಾಗಾಗಿ ಎಲ್ಲ ಒಂದು ಕಡೆ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ನಮ್ಮ ಹಾಸನ ಜಿಲ್ಲೆಗೆ ಆಗಿದೆ. ಈಗಾಗಲೇ 18 ಕೋಟಿ ಅನುದಾನ ನಮ್ಮ ಏನು ಫ್ಲೈಓವರ್ ಇತ್ತು ಹಾಸನಲ್ಲಿ, ನಗರ ಭಾಗದಲ್ಲಿರುವಂಥ ಫ್ಲೈಓವರು, ಅದಕ್ಕೂ ಕೂಡ ಈಗಾಗಲೇ 18 ಕೋಟಿ ನಮ್ಮ ಸೆಂಟ್ರಲ್ ಫಂಡಿಂದ ಬಂದು ಅದು ಕಾಮಗಾರಿ ನಡೀತಾ ಇದೆ. ಶೀಘ್ರದಲ್ಲಿ ಅದು ಕೂಡ ಮುಗಿಯುತ್ತೆ ಸರ್. ಹಾಗಾಗಿ ನಮ್ಮ ಹಾಸನ ನನ್ನ ಕ್ಷೇತ್ರದಲ್ಲಿ ಭಾಳಷ್ಟು ಅಭಿವೃದ್ಧಿ ನಮ್ಮ ಸರ್ಕಾರದ ಸಂದರ್ಭದಲ್ಲಿ ಆಗಿತ್ತು. ಹಾಗಾಗಿ ಮುಂದೆನೂ ಕೂಡ ನಡೀತಾ ಇದೆ ಸರ್, ಏನು ತೊಂದರೆ ಇಲ್ಲ ನಮ್ಮ ಕ್ಷೇತ್ರದಲ್ಲಿ. ಒಬ್ಬ ಶಾಸಕರಿಗೆ ತಮ್ಮದೇ ಆದ ಒಂದು ಪ್ರಿಯಾರಿಟಿ ಇರುತ್ತೆ. ಯಾಕೆಂದರೆ 5 ವರ್ಷದಲ್ಲಿ ಯಾರೋ ಕನ್ನಂಬಾಡಿ ಕಟ್ಟಕ್ಕಾಗಲ್ಲ. ಅವಕಾಶಗಳು ಬೇಕೇ ಬೇಕು. ತಪ್ಪು ಮಾಡ್ಬೋದು, ಸರಿ ಆಗ್ಬೋದು, ಆದರೆ ಜನರ ವಿಶ್ವಾಸ ಮುಖ್ಯ. ಜನರ ಜೊತೆ ಹೆಗ್ಲ ಮೇಲೆ ಕೈ ಹಾಕೊಂಡು ಸುತ್ತಬೇಕು, ಅವಾಗಲೇ ಜನನಾಯಕ ಆಗೋದು. ಶಾಸಕರಿಗೆ ಪ್ರಿಯಾರಿಟಿ ಇರುತ್ತೆ. ಒಂದು ಶಿಕ್ಷಣ, ಒಂದು ಆರೋಗ್ಯ, ಒಂದು ಕೃಷಿ. ಈ ಅವಧಿಲಿ ನಾನು ಏನಾರು ಒಂದು ಮಾಡಬೇಕಪ್ಪ ನನ್ನ ಜನಕ್ಕೆ ಅಂತ ನಿಮ್ಮ ಪ್ರಿಯಾರಿಟಿ ಏನು ಸರ್? ಸರ್, ತಾವು ಹೇಳಿದರೆ ಶಿಕ್ಷಣ ಮತ್ತು ತಾವು ಹೇಳಿದಾಗೆ
ಆರೋಗ್ಯ ಭಾಳಷ್ಟು ದೊಡ್ಡ ನಮ್ಮ ಒಂದು ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ನಂದ ಒಂದಂತಲ್ಲ, ಎಲ್ಲ ಒಂದು ಜನಸಾಮಾನ್ಯರಿಗೆ. ಹಾಗಾಗಿ ನಾನು ನಮ್ಮ ಕ್ಷೇತ್ರದಲ್ಲಿ ಭಾಳಷ್ಟು ಶಾಲೆಗಳು, ಮುಖ್ಯವಾಗಿ ಹಳ್ಳಿಗಳ ಕಡೆ ಭಾಳಷ್ಟು ಶಾಲೆಗಳು ದುಸ್ಥಿತಿಯಲ್ಲಿದೆ. ಆದರೂ ಕೂಡ ನಾನೇನು ಮಾಡ್ತೀನಿ, ನನ್ನ ವೈಯಕ್ತಿಕವಾಗಿ ಈ ಶಾಸಕರ ನಿಧಿ ಬರೋದು ಭಾಳಷ್ಟು ಲೇಟ್ ಆಗುತ್ತೆ, ವರ್ಷಕ್ಕೊಂದ್ಸತಿ ಇದು ಮಾಡ್ತಾರೆ. ಹಾಗಾಗಿ ನಾನು ವೈಯಕ್ತಿಕವಾಗಿ ನನ್ನ ಒಂದು ಸ್ನೇಹಿತರು ಬಳಗ ಮತ್ತು ಬೇರೆಯವ್ರು ಇರ್ಬೋದು, ಅವರ ಒಂದು ಸಹಕಾರದೊಂದಿಗೆ, ನಮ್ಮ ಕುಟುಂಬದ ಒಂದು ಸಹಕಾರದೊಂದಿಗೆ ನಾನು ಮುಂಚೆನೇ ಏನು ಅನುದಾನ ಬರೋದು ಕಾಯಲ್ಲ ಸರ್. ಓಕೆ, ಮುಂಚೆನೇ ಕೆಲಸನ ಮಾಡಿಸಿರ್ತೀವಿ, ತದನಂತರ ಆಮೇಲೆ ಗ್ರಾಂಟ್ ಹಾಕೋದು ಇರ್ಬೋದು, ಮತ್ತೊಂದು ಮಾಡ್ತಿರ್ತೀವಿ. ಶಾಲೆಗೆ ಸಂಬಂಧಪಟ್ಟಂಗಿರ್ಬೋದು, ಬಹುತೇಕ ಶಾಲೆಗಳು ನಮ್ಮಲ್ಲಿ ಹಳ್ಳಿಗಳ ಕಡೆ ಸ್ವಲ್ಪ ದುಸ್ಥಿತಿಯಲ್ಲಿದೆ. ಅದು ಬಿಟ್ಟು ನಗರ ಭಾಗದಲ್ಲಿರೋದಂಥದ್ದೆಲ್ಲ ಭಾಳಷ್ಟು ಚೆನ್ನಾಗಿದೆ. ನಮ್ಮಲ್ಲಿ ಏನು ಶಿಕ್ಷಕರಿಗೆ ಕೊರತೆ ಇಲ್ಲ, ಯಾಕೆಂದರೆ ಹಾಸನ ಹೆಡ್ ಕ್ವಾರ್ಟರ್ಸ್ ಆಗಿರೋದ್ರಿಂದ ಶಿಕ್ಷಕರು ಇಲ್ಲಿಗೆ ಬರೋಕ್ಕೆ ಭಾಳಷ್ಟು ಇಷ್ಟಪಡ್ತಾರೆ. ಹಾಗಾಗಿ ಬೇರೆ ಕ್ಷೇತ್ರದಲ್ಲಿ ಶಿಕ್ಷಕರಿಗಿರ್ಬೋದು ಮತ್ತು ಡಾಕ್ಟರ್ಸ್ಗಳಿಗಿರ್ಬೋದು, PHCಗಳಿಗೆ ಬರೋಂಥದ್ದು ಭಾಳಷ್ಟು ತೊಂದರೆ ಇರುತ್ತೆ. ಯಾಕೆಂದರೆ ತಾಲೂಕು ಲೆವೆಲಲ್ಲಿ ಡಾಕ್ಟರ್ಸ್ಗಳು ಹೋಗಲ್ಲ. ಅದರ ನನ್ನ ಹೆಡ್ ಕ್ವಾರ್ಟರ್ಸ್ ಆಗಿರೋದ್ರಿಂದ ನನಗೆ ಡಾಕ್ಟರ್ಸ್ ಆಗಿರ್ಬೋದು ಮತ್ತು ಶಿಕ್ಷಕರಿಗೆ ಕೊರತೆ ಇಲ್ಲ. ಸ್ವಲ್ಪ ಬಿಲ್ಡಿಂಗ್ಸ್ಗಳಿಗೆ ಮತ್ತು ಏನು ಕಟ್ಟಡಗಳಿಗೆ ದುಸ್ಥಿತಿಯಲ್ಲಿರೋದಕ್ಕೆ ಸ್ವಲ್ಪ ಕೊರತೆ ಇದೆ. ಆದರೂ ಅಷ್ಟೊಂದೇನಿಲ್ಲ, ತಕ್ಕ ಮಟ್ಟಿಗೆ ನಾವು ಸಂಭಾಳಿಸ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾ ಇದೀವಿ ಶಿಕ್ಷಣ ಮತ್ತು ಇದಕ್ಕೆ ಸಂಬಂಧಪಟ್ಟಂಗೆ. ಆದರೂ ಕೂಡ ಎಲ್ಲ ಒಂದು ಕಡೆ ನಾವು ನೋಡ್ತಾ ಇರ್ತೀವಿ, ಮಾಧ್ಯಮದಲ್ಲಿ ಕೆಲವು ಸಾರ್ವಜನಿಕರು ಮಾತಾಡ್ತಾ ಇರೋದು ನೋಡ್ತಾ ಇರ್ತೀವಿ. ಆದರೂ ಕೂಡ ಮನಸ್ಸಿಗೆ ಭಾಳಷ್ಟು ನೋವಾಗುತ್ತೆ. ಯಾಕೆಂದರೆ ಒಬ್ಬರು ಜನಪ್ರತಿನಿಧಿಗಳಾಗಿ, ಶಾಸಕರಾಗಿ ನಾವು ಕೂಡ ಭಾಳಷ್ಟು ಹೋರಾಟ ಮಾಡ್ತಾ ಇರ್ತೀವಿ. ಕೆಲಸಗಳು ಮಾಡಬೇಕು, ನಮ್ಮ ಕ್ಷೇತ್ರದ ನಾವು ಒಳ್ಳೆ ಹೆಸರು ತೊಗೋಬೇಕು, ಬೇರೆ ಬೇರೆ ಕ್ಷೇತ್ರದಲ್ಲಿ ತೊಗೊಳ್ಳೋಂಥ ನಾವು ಕೂಡ ಭಾಳಷ್ಟು ನಿರೀಕ್ಷೆ ಇರುತ್ತೆ. ಆದರೂ ಕೂಡ ಎಲ್ಲೋ ಒಂದು ಕಡೆ ಜನಸಾಮಾನ್ಯರು ಅದು ಅವ್ರ ತಪ್ಪು ಅಂತ ಹೇಳಲ್ಲ, ಎಲ್ಲೋ ಒಂದು ಕಡೆ ಭಾಳಷ್ಟು ವೇಗವಾಗಿ ಕೆಲಸ ಆಗಬೇಕು ಅಂತ ಅವ್ರು ಕಾಯ್ತಾ ಇರ್ತಾರೆ. ಇಲ್ಲ ಸರ್, ಈ ಕಾರ್ಯಕ್ರಮದ ಉದ್ದೇಶನೇ ಅದು ಶಾಸಕರಿಗೂ ಸವಾಲಿರುತ್ತೆ. ಜನ ಅನ್ಕೊಂಡಷ್ಟು ಈಸಿ ಅಲ್ಲ. ಅದರಲ್ಲೂ ಪ್ರೆಸೆಂಟ್ ಇರುವಂಥ ಸರ್ಕಾರ ಸಂದರ್ಭದಲ್ಲಿ ಅನುದಾನ ತರಕ್ಕೆ ಓಡಾಡಬೇಕು. ಕ್ಷೇತ್ರದಲ್ಲಿ ಎಷ್ಟು ದಿನ ಮೀಸಲಿಡ್ತೀರಾ ಸರ್ ವಾರದಲ್ಲಿ ಕ್ಷೇತ್ರಕ್ಕೆ ಅಂತ? ಸರ್, ನಾನು ಹಾಸನಲ್ಲೇ ನಾನು ವಾಸ ಮಾಡ್ತಿರೋದು. ಹಾಗಾಗಿ ನಾನು ಬೆಂಗಳೂರಿಗೆ ಹೋಗೋದು ಭಾಳ ಕಮ್ಮಿ. ನಾನು ಏನು ಕಮಿಟಿ ಮೀಟಿಂಗ್ ಇರುತ್ತೆ, ಆಗ ಹೋಗ್ತೀನಿ. ಪ್ರತಿ ಗುರುವಾರ ನನಗೆ ಬೆಂಗಳೂರು ಕಮಿಟಿ ಮೀಟಿಂಗ್ ಇರುತ್ತೆ. ಆದರೂ ಕೂಡ ತುರ್ತಾಗಿರೋಂಥ ಸಂದರ್ಭ, ಕೆಲಸ ಕಾರ್ಯಗಳು, ನಾಳೆ ಗುರುವಾರ ಏನೋ ಒಂದು ಭಾಳ ಮುಖ್ಯವಾದ ಒಂದು ಕಾರ್ಯಕ್ರಮಗಳು ಏನಾದ್ರು ಇದ್ದರೆ, ಸರ್ಕಾರಿ ಕಾರ್ಯಕ್ರಮಗಳು ಅಥವಾ ಯಾವುದೋ ಒಂದು ಬೇರೆ ಗುದ್ಲಿ ಪೂಜೆ ಇರ್ಬೋದು, ಬೇರೆಂಥ ಕಾರ್ಯಕ್ರಮದ ಸಂದರ್ಭದಲ್ಲಿ ಹೋಗಲ್ಲ. ಅದು ಬಿಟ್ಟರೆ ನಾನು ಹಾಸನಲ್ಲೇ ಇರೋದು, ಹೆಡ್ ಕ್ವಾರ್ಟರ್ಸ್ ಅಲ್ಲೇ ಇರೋದು. ಹಾಗಾಗಿ ನಾನು ಎಲ್ಲೂ ಭಾಳಷ್ಟು ಕಮ್ಮಿ ಹೋಗೋದು. ಉಸ್ತುವಾರಿ ಸಚಿವರು ಎಲ್ಲ ಶಾಸಕರಿಗೆ ಸ್ಪಂದಿಸ್ತಾರ? ಹೆವಿ ಕಾಂಟ್ರವರ್ಸಿ ಆಯ್ತಿರ್ತಾರೆ ಹಾಸನದಲ್ಲಿ. ಇಲ್ಲ, ಉಸ್ತುವಾರಿ ಸಚಿವರು ನಮ್ಮ ತಂದೆ ದಿವಂಗತ HS ಪ್ರಕಾಶ್ ಅವರು ಒಟ್ಟಿಗೆ ಶಾಸಕರಾಗಿದ್ದವರು 2008ರಿಂದ ಭಾವಿಸ್ತೀನಿ. ಓಕೆ, ಹಾಗಾಗಿ ನನ್ನ ಕೆಲಸ ಕಾರ್ಯಗಳು ಆ ಥರದ್ದೇನಿದೆ. ಈ KDP ಮೀಟಿಂಗು ಮತ್ತೊಂದು ಮಗದೊಂದು ಚರ್ಚೆ ಮಾಡ್ತೀವಿ. ಅಭಿವೃದ್ಧಿ ಎಲ್ಲ ಶಾಸಕರದ ಕಷ್ಟ ಸುಖಗಳನ್ನ ಕೇಳ್ತಾರೆ, ಮಾಡ್ತಾರೆ, ಕೆಲಸಗಳಿಗೆ ಭಾಗಿಯಾಗ್ತಾರೆ. ನನ್ನ ಒಂದು ವೈಯಕ್ತಿಕವಾಗಿ ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಕೆಲಸಗಳು ಕೇಳ್ತಾ ಇರ್ತೀವಿ, ಕೆಲಸಗಳಾಗ್ತಾ ಇರ್ತೀವಿ ಸರ್. ನಾನು ಪ್ರತಿಯೊಂದು ಮೀಟಿಂಗು ಕೂಡ ಹೋಗ್ತೀನಿ, KDP ಮೀಟಿಂಗ್ ಇರ್ಬೋದು, ಅದಕ್ಕೆ ಹೋಗ್ತೀನಿ ಸರ್. ಈ 2 ವರ್ಷದಲ್ಲಿ ಓಕೆ ಏನೋ ಮಾಡ್ತಾ ಇದ್ದೀನಿ ಅಂತ ಖುಷಿಯಾಗಿ ಹೋಗ್ತಾ ಇದ್ದೀರಿ ಸರ್? ಅಂದರೆ ರೈಟ್ ಪಾತಲ್ಲಿ ಹೋಗ್ತಾ ಇದ್ದೀನಿ ಅನ್ಸುತ್ತಾ, ಅಥವಾ ಯಾಕೋ ಏನೋ ಕೈ ಕಟ್ಟಾಗ್ತಂಗೆ ಆಗ್ತಾ ಇದೆ, 3 ವರ್ಷದಲ್ಲಿ ಅದನ್ನ ಸರಿ ಮಾಡ್ಕೋಬೇಕು ಆ ಥರ ಏನೋ ಅನ್ನಿಸ್ತಿದೆ? ಸರ್, ಅದೇ ನನಗೆ ಅಭಿವೃದ್ಧಿ ವಿಚಾರದಲ್ಲಿ ಒಂದೇ ನನಗೆ ಸ್ವಲ್ಪ ಕೈ ಕಟ್ಟಾಗ್ತಂಗೆ ಆಗ್ತಾ ಇದೆ. ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಅನುದಾನ ಒಂದು ಕೊರತೆಯಿಂದ. ಆದರೂ ಎಲ್ಲೋ ಒಂದು ಕಡೆ ಧೈರ್ಯ ಇದೆ. ಮುಂದಿನ ದಿನಗಳಲ್ಲಿ ನಮ್ಮ ಕುಮಾರಣ್ಣವರು ಕೇಂದ್ರ ಮಂತ್ರಿ ಆಗಿರೋದ್ರಿಂದ ಅನುದಾನವನ್ನು ತಂದು ಕೆಲಸ ಮಾಡ್ತೀವಿ ಅಂತ ಭರವಸೆ 100ಕ್ಕೆ 100 ಭಾಗ ಮಾಡ್ತೀವಿ. ನೀವು ಫಸ್ಟ್ ಟೈಮ್ ಗೆದ್ದಿರೋದ್ರಿಂದ ಕೇಳ್ತಾ ಇರೋದು, ಯುವಕರು ರಾಜಕೀಯಕ್ಕೆ ಬರಬೇಕಾ ಸರ್? ಖಂಡಿತ ಬರ್ಬೇಕು ಸರ್. ಯಾಕಂದರೆ ಯುವಕರು ರಾಜಕೀಯಕ್ಕೆ ಬಂದಾಗಲೇ ಒಂದು ಬದಲಾವಣೆ, ಹೊಸದಾಗಿ ಒಂದು ಇದನ್ನು ಮಾಡಬೇಕಾಗುತ್ತೆ. ಕ್ರಾಂತಿಕಾರಿಗಳಂಥ ಕೆಲಸಗಳನ್ನ ಮತ್ತು ಭ್ರಷ್ಟಾಚಾರವನ್ನು ಒಂದು ಹೊರಗಾಡಿಸೋಕ್ಕೆ ಕಾರ್ಯಕ್ರಮಗಳು ಬೇಕಾಗುತ್ತೆ. ತಮ್ಮ ಮೂಲಕ ತಮ್ಮ ವಾಹಿನಿ ಮೂಲಕನೂ ನಾನು ಎಲ್ಲ ಯುವಕರಿಗೂ ಮತ್ತು ಇದಕ್ಕೂ ಸಮೂಹಕ್ಕೆ ನಾನು ಹೇಳೋದು ಬಯಸ್ತೇನೆ. ಎಲ್ಲ ಒಂದು ಕಡೆ ರಾಜಕೀಯಕ್ಕೂ ಕೂಡ ತಾವೆಲ್ಲ ಬಂದು ತಮ್ಮ ಅನಿವಾರ್ಯತೆ ಭಾಳಷ್ಟಿದೆ. ಹಾಗಾಗಿ ಅದೊಂದು ಮತ್ತು ಇನ್ನೊಂದು ತಮ್ಮ ಮೂಲಕ ಹೇಳಬೇಕು, ಪ್ರತಿಯೊಂದು ಹಳ್ಳಿಲೂ ಕೂಡ ನಾನು ನೋಡ್ತಾ ಇರ್ತೀವಿ, ದೇವಸ್ಥಾನವನ್ನ 3-4 ದೇವಸ್ಥಾನ ಪೂಜೆ ಮಾಡೋಕ್ಕೆ ಯಾರೂ ಇರಲ್ಲ. ಆದರೆ ಸ್ಕೂಲಲ್ಲಿ ಅಂಗನವಾಡಿ ಮತ್ತು ಶಾಲೆಗಳು ಬಹಳ ದುಸ್ಥಿತಿಯಲ್ಲಿ ಇರುತ್ತೆ. ಆದ್ರೂ ಕೂಡ ದೇವಸ್ಥಾನ, ಪ್ರತಿಯೊಂದು ಏನಾರ ಸಮುದಾಯ ಭವನ ಇರ್ಲಿ ಕಾರ್ಯಕ್ರಮ ಮಾಡ್ಕೊಳ್ಳಿಕ್ಕೆ. ಅದ್ರಲ್ಲಿ ಒಂದ್ ಕಡೆ ದೇವಸ್ಥಾನಗಳನ್ನು ಬೇಡ ಅಂತ ಹೇಳಲ್ಲ. ನಮಗೆ ಯಾವ್ದು ಒಂದು ದೇವರು ಇಲ್ಲ 2 ದೇವ್ರು ಮಾಡಿ ದೇವಸ್ಥಾನ ಮಾಡೋಂತ ಇದು ಮಾಡಬೇಕು. ಶಾಲೆಗಳಿಗೆ ನಾವು ನಮ್ಮ ಕೈಲಾಗಿಂತ ಕೆಲಸ ಕಾರ್ಯಗಳನ್ನ ಮಾಡ್ಬೇಕಾಗುತ್ತೆ. ದುಸ್ಥಿತಿಯಲ್ಲಿರುವಂತಹ ಶಾಲೆಗಳಿಗೆ ಇಲ್ಲೊಂದ್ ಕಡೆ ದೇವಸ್ಥಾನಗಳಿಗೆ ಬರ್ತಾರೆ, ಮತ್ತೆ ಯಾವ್ದೋ ಒಂದು ಏನೋ ಒಂದು ಹಬ್ಬ ಹರಿದಿನಗಳಿದ್ರೆ ಬಂದು ನಮಗೆ DJ ಸೆಟ್ ಕೊಡ್ಸಿ, ಅದ್ ಕೊಡ್ಸಿ, ಇದ್ ಕೊಡ್ಸಿ, ತಮಟೆ ಇದನ್ನ ಕೊಡ್ಸಿ, ಡೋಲ್ ಸೆಟ್ನ ಕೊಡ್ಸಿ ಅಂತಾರೆ. ಆದ್ರೆ ಯಾರು ಕೂಡ ಶಾಲೆ ದುಸ್ಥಿತಿಲಿದೆ, ನಾವು ಇದೇ ಹಣವನ್ನು ಅದಕ್ಕೆ ಉಪಯೋಗಿಸ್ಕೋಬಹುದು. ಅದು ಕೂಡ ಎಲ್ಲ ಒಂದ್ ಕಡೆ ನಾನು ಅದನ್ನು ಕೂಡ ಯುವಕರಿಗೆ ಹೇಳಕ್ ಬಯಸ್ತೇನೆ. ನಾವು ಶಾಲೆಗಳಿಗೆ
ಆಸ್ಪತ್ರೆಗಳಿಗೆ ನಾವು ಭಾಳ ಒತ್ತಡ ಕೊಡಬೇಕು. ಯಾಕೆಂದರೆ ಎಲ್ಲೊಂದು ಕಡೆ ಆರೋಗ್ಯ ಮತ್ತು ಶಿಕ್ಷಣ ನಮಗೆ ಮುಖ್ಯ. ಹಾಗಾಗಿ ತಮ್ಮ ಮೂಲಕ ನಾನು ಮನವಿ ಮಾಡ್ತೇನೆ, ದೇವಸ್ಥಾನ ಬೇಡ ಅಂತ ಹೇಳಲ್ಲ, ದೇವಸ್ಥಾನ ಇರಬೇಕು. ಫಸ್ಟ್ ಆಪ್ಷನ್ ಶಿಕ್ಷಣ, ಶಾಲೆ ಇರಬೇಕು, ಪ್ರತಿ ಮಕ್ಕಳು ಸ್ಕೂಲಿಗೆ ಬರಬೇಕು, ಆ ನಂತರದಲ್ಲಿ ಗುಡಿ ಕಟ್ಟಿಸ್ಕೊಳ್ಳೋಣ ಅಂತ. ತುಂಬಾ ನಿರೀಕ್ಷೆ ಇದೆ ಸರ್. ಪ್ರಾದೇಶಿಕ ಪಕ್ಷವಾಗಿ JDSಗೆ ಇರುವಂತ, ಅಂದ್ರೆ ಕರ್ನಾಟಕ ಅಷ್ಟೇ ಅಲ್ಲ, ಎಲ್ಲ ಕಡೆ ರಾಷ್ಟ್ರ ಮಟ್ಟದಲ್ಲಿ ಕೂಡ ಅತಿ ದೊಡ್ಡ ರೆಸ್ಪಾನ್ಸು. ಈಗ JDS ಅನ್ನ ಬೆಳೆಸಿಕೊಂಡು ಉಳಿಸಿಕೊಂಡು ಹೋಗ್ಬೇಕಾಗಿರೋ ಜವಾಬ್ದಾರಿ ಯಂಗ್ಸ್ಟರ್ಸ್ ಮೇಲೆ ಇರುವಂಥದ್ದು. ಈ ನಿಟ್ಟಿನಲ್ಲಿ ಹೇಗೆ ಸರ್, ನಿಮ್ಮದೇ ಆದ ಒಂದು ಎಲ್ಲರೂ ಚರ್ಚೆ ಮಾಡ್ತಾ ಇರ್ತೀರಾ? ಯಾಕಂದ್ರೆ 3 ಸಲ ಸೋತರು, ನಿಖಿಲ್ ಅವ್ರ ಸ್ಪಿರಿಟ್ ಕಡಿಮೆ ಆಗಿದೆ. ಅವ್ರ ಭಾಷಣಗಳನ್ನ ನೋಡ್ರೆ ಗೊತ್ತಾಗುತ್ತೆ, ಅವ್ರ ಓಡಾಟ ನೋಡ್ರೆ ಗೊತ್ತಾಗುತ್ತೆ. ಆದ್ರೆ ಈ ಪ್ರೊಟೆಸ್ಟ್ಗಳು ಮಗದೊಂದು ಕೇವಲ ಫ್ರೀಡಂ ಪಾರ್ಕ್ಗೆ ಸೀಮಿತ ಆಗುತ್ತಾ ಅಥವಾ ತಾಲೂಕು ಮಟ್ಟದಲ್ಲಿ ಆಗುತ್ತಾ? ಇಲ್ಲ ಸರ್, ಕುಮಾರಣ್ಣವ್ರು ಇರ್ಬೋದು, ನಿಖಿಲ್ ಕುಮಾರಸ್ವಾಮಿ ಅವರು ಇರ್ಬೋದು, ಮತ್ತು ಸನ್ಮಾನ್ಯ ದೇವೇಗೌಡರು ಸಾಹೇಬ್ ಇರ್ಬೋದು, ತಮಗೆ ಗೊತ್ತಿದೆ ಇವತ್ತು ಪ್ರಾದೇಶಿಕ ಪಕ್ಷ ಇವತ್ತು ಕಟ್ಟೋದು ಮತ್ತು ಬೆಳೆಸೋದು ಮತ್ತು ಅದು ನಡೆಸ್ಕೊಂಡು ಹೋಗೋದು ಭಾಳಷ್ಟು ಕಷ್ಟ ಇದೆ. ಇವತ್ತು ಆಂಧ್ರ ಮತ್ತು ತೆಲಂಗಾಣ ಇರ್ಬೋದು, ತಮಿಳ್ನಾಡು ಇರ್ಬೋದು, ಅವ್ರದ್ದೇ ಅಂತ ಪ್ರಾದೇಶಿಕ ಪಕ್ಷ ಕಟ್ಟಿಸಿ ಅವ್ರ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಹೋಗ್ತಾರೆ. ಕುಮಾರಣ್ಣವರು ಹಲವಾರು ಬಾರಿ ಹೇಳ್ತಾ ಇರ್ತಾರೆ, ಮಾಧ್ಯಮದ ಮೂಲಕ ಹೇಳ್ತಾ ಇರ್ತಾರೆ, ಕನ್ನಡದ ಜನತೆಯ ನಾಡಿ ಮಿಡಿತ ಗೊತ್ತಾಗದೆ ಪ್ರಾದೇಶಿಕ ಪಕ್ಷದವ್ರಿಗೆ. ಹೌದು, ಕನ್ನಡದ ಒಂದು ಸಮಸ್ಯೆ ಇರ್ಬೋದು, ಕಾವೇರಿ ವಿಚಾರ ಇರ್ಬೋದು, ಭಾಷೆಯ ಸಮಸ್ಯೆ ಇರ್ಬೋದು, ಪ್ರತಿ ವಿಚಾರದಲ್ಲೂ ಕೂಡ ಕುಮಾರಣ್ಣವ್ರು ಹೇಳ್ತಾ ಇರ್ತಾರೆ, ನನಗೆ ಒಂದೇ ಒಂದು ಅವಕಾಶ ಕೊಡಿ, ಸಂಪೂರ್ಣವಾಗಿ 5 ವರ್ಷ ಅಧಿಕಾರ ಮಾಡಲಿಕ್ಕೆ ನಮ್ಮ ಪ್ರಾದೇಶಿಕ ಪಕ್ಷ ಜನತಾದಳ ಅಧಿಕಾರ ಕೊಟ್ಟು ತೋರಿಸಿ, ರೈತರಿಗಾಗಲಿ ದಿನದಲಿತರಿಗಾಗಲಿ ಪ್ರತಿಯೊಬ್ಬರಿಗೂ ಕೂಡ ಸಹಕಾರ ಕೆಲಸ ಕಾರ್ಯಗಳಿರ್ಬೋದು, ಅವರ ಒಂದು ಕಷ್ಟಗಳಿಗೆ ಸ್ಪಂದಿಸಲಿಕ್ಕೆ ಏನು ನಮ್ಮ ಪ್ರಾದೇಶಿಕ ಪಕ್ಷ ಭಾಳ ಮುಖ್ಯ. ಇವತ್ತು ರೈತರ ಸಾಲ ಮನ್ನಾ ಆಗಿರ್ಬೋದು, ಸರಾಯಿ ಇದು ಇರ್ಬೋದು, ಹೌದು, ನಿಷೇಧ ಇರ್ಬೋದು, ಪ್ರತಿಯೊಂದು ವಿಚಾರದಲ್ಲೂ ಕೂಡ ಕುಮಾರಣ್ಣ ಅವ್ರದಂಥ ಕೊಡುಗೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಭಾಳಷ್ಟು ಇದೆ. ಇವತ್ತು ತಮಗೆ ಗೊತ್ತಿದೆ, ಕಾವೇರಿ ವಿಚಾರವಾಗಿ ಇಶ್ಯೂ ಬಂದಾಗ ಸನ್ಮಾನ್ಯ ದೇವೇಗೌಡರು ಸಾಹೇಬರಿಗೆ ವಿಚಾರ ಗೊತ್ತಿರೋದು. ಹೌದು, ಮೊನ್ನೆನೂ ಕೂಡ ಕಾವೇರಿ ವಿಚಾರವಾಗಿ ನಾವು ಮತ್ತು ಸಾಮಾನ್ಯ ನಮ್ಮ BJPಯವರು ಕಾಂಗ್ರೆಸ್ ವಿರುದ್ಧ ಇದೊಂದು ಪ್ರತಿಭಟನೆ ಮಾಡ್ತಿದ್ದ ಸಂದರ್ಭದಲ್ಲಿ 1 ವರ್ಷದಿಂದ BJP ಶಾಸಕರೇ ನನ್ನ ಎದುರುಗಡೆ ಹೇಳ್ತಾ ಇದ್ರು, ಕುಮಾರಣ್ಣ ಅವರು ಅಂಕಿಅಂಶ ಇಟ್ಕೊಂಡು ಚರ್ಚೆಯನ್ನ ಮಾಡ್ತಾರೆ, ತಮಿಳುನಾಡಿಗೆ ಎಷ್ಟು ಹೆಕ್ಟೇರ್ಗೆ ನೀರು ಹೋಗ್ತದೆ, ಎಷ್ಟು ನೀರು ಬೇಕಾಗಿದೆ ಅವ್ರಿಗೆ, ನಮ್ಮ ರಾಜ್ಯದಿಂದ ಯಾರು ಕಾಂಗ್ರೆಸ್ ಪರವಾಗಿ ಆಡಳಿತ ಪಕ್ಷದ ಪರವಾಗಿ ಯಾರು ಮಿನಿಸ್ಟ್ರು ಹೋಗಿ ಅಲ್ಲಿ ಸುಪ್ರೀಂ ಕೋರ್ಟಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ, ಇದನ್ನ ಮಾಡ್ತಾ ಇದ್ದಾರೆ, ನಮ್ಮಿಂದ ಲಾಯರ್ಗಳು ಯಾರು ಹೋಗ್ತಾ ಇದ್ದಾರೆ, ಈ ಹಲವಾರು ವಿಚಾರಗಳನ್ನ ನಮ್ಮ ಕುಮಾರಣ್ಣವರು ನಮ್ಮ ಪ್ರಾದೇಶಿಕ ಪಕ್ಷ ಇದಕ್ಕೆ ಗೊತ್ತಾಗುತ್ತೆ. ಹಾಗಾಗಿ ಕೆಲವೊಂದು ಕಡೆ ಪ್ರಾದೇಶಿಕ ಪಕ್ಷ ಅನಿವಾರ್ಯ ನಮ್ಮ ಕರ್ನಾಟಕಕ್ಕೆ. ಒಂದು ಬಾರಿ ಕುಮಾರಣ್ಣವ್ರಿಗೆ 5 ವರ್ಷ ಅವ್ರಿಗೆ ಅಧಿಕಾರವನ್ನು ಕೊಟ್ಟು ನೋಡಬೇಕು ಅಂತ ತಮ್ಮ ಮೂಲಕ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ. ಇವತ್ತು ಪ್ರಾದೇಶಿಕ ಪಕ್ಷ ಭಾಳಷ್ಟು ಒಂದು ಏನೋ ನಾ ಹೇಳಿದ್ನಲ್ಲ ನಿಮಗೆ, ಕರ್ನಾಟಕ, ತಮಿಳುನಾಡು, ಆಂಧ್ರ, ತೆಲಂಗಾಣ ಇವತ್ತೆಲ್ಲ ಅಭಿವೃದ್ಧಿ ಹೊಂದ್ತಾ ಇದೆ. ಕೆಲವೊಂದು ಕಡೆ ಕರ್ನಾಟಕ ಒಂದು ಬಾರಿ ಇದಾಗಿ ನಮ್ಗೆ ಅಧಿಕಾರ ಕೊಟ್ಟರೆ ಖಂಡಿತವಾಗ್ಲೂ ಒಂದು ದೊಡ್ಡ ಮಟ್ಟದಲ್ಲಿ ಕ್ರಾಂತಿಕಾರಿ ಬೆಳವಣಿಗೆಗಳನ್ನ ಅಭಿವೃದ್ಧಿಯನ್ನು ಕುಮಾರಣ್ಣವ್ರು ಮಾಡ್ತಾರೆ. ಸರ್, 224ರಲ್ಲಿ ಹೆಚ್ಚು ಕಡಿಮೆ 72ರಿಂದ 75 ಕ್ಷೇತ್ರದಲ್ಲಿ JDS ಓಟ್ಗಳಿದೆ. ಹೌದು, ಅದನ್ನ ನೀವು ಕನ್ವರ್ಟ್ ಮಾಡ್ಕೊಂಡ್ರೆ 50+ ಅಂತೂ ಖಂಡಿತ ರಿಸಲ್ಟ್ ಮಾಡ್ಬೋದು. ಕೇವಲ ದಕ್ಷಿಣ ಕರ್ನಾಟಕ ಅಲ್ಲ, ಉತ್ತರ ಕರ್ನಾಟಕದಲ್ಲೂ ನೀರಾವರಿ ವಿಚಾರದಲ್ಲಿ ದೇವೇಗೌಡರನ್ನ ದೇವ್ರ ತರ ನೋಡುವಂತ ಸಾಕಷ್ಟು ಜನ ಇದ್ದಾರೆ. ಆದ್ರೆ ಎಲ್ಲವೂ ಆಗ್ಬೇಕಾಗಿರೋದು ಈಗ ನಿಮ್ಗಳಿಂದ. ಎಲೆಕ್ಷನ್ ಟೈಮಲ್ಲಿ ಬಂದು ಜಾತ್ರೆ ಮಾಡೋ ಜನಗಳ ನಡುವೆ ಉಳಿದಿರೋ 3 ವರ್ಷದಲ್ಲಿ ಪಕ್ಷವನ್ನು ಸಂಘಟಿಸಬೇಕಾಗಿರೋ ಜವಾಬ್ದಾರಿ. ಹೌದು, ಈಗಾಗಲೇ ನಿಖಿಲ್ ಅವರು ಮತ್ತು ಕುಮಾರಣ್ಣವರು ಪ್ರತಿಯೊಬ್ಬರು ನಮ್ಮ ಶಾಸಕರ ಜೊತೆ ಚರ್ಚೆ ನಡೆದಿದೆ. ನಾವು ಹೇಳಿದಾಗೆ ನಾವು ಏನು 50 ಗೆಲ್ಲಕ್ಕೆ ನಾವು ಎಷ್ಟು ಸೀಟ್ಗಳನ್ನ ತಗೋಬೇಕು, BJPಯವ್ರ ಜೊತೆ ಯಾವ ರೀತಿ ನಾವು ನಮ್ಮ ಹೊಂದಾಣಿಕೆಯಲ್ಲಿ ಎಷ್ಟು ನಾವು ಸೀಟ್ಗಳನ್ನ ಕೇಳಬೇಕು ಅಂತ ಸನ್ಮಾನ್ಯ ದೇವೇಗೌಡರು ಮತ್ತು ಇವರೆಲ್ಲ ಚರ್ಚೆ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನಾವು 50ಕ್ಕಿಂತ ಹೆಚ್ಚು ಸೀಟ್ಗಳನ್ನ ನಾವು ಗೆಲ್ತೀವಿ ಅಂತ ನಮಗೂ ಕೂಡ ಭರವಸೆ ಇದೆ. ಕೆಲವೊಂದು ಕಡೆ ನಾರ್ತ್ ಕರ್ನಾಟಕದ ಕಡೆ ನಮಗೆ ಆಗಲೇ ನಮ್ಮ ಪಕ್ಷ ಆಗಲೇ ನೀವು ಹೇಳಿದಾಗೆ ನೀರಿನ ವಿಚಾರದಲ್ಲಿ ನಮಗೆ ಕುಮಾರಣ್ಣ ದೇವೇಗೌಡರು ಕೂಡ ಭಾಳಷ್ಟು ಪ್ರೀತಿಯನ್ನ ಮಾಡ್ತಾರೆ ಆ ಭಾಗದಲ್ಲಿ. ಹಾಗಾಗಿ ನಿಖಿಲ್ ಅವರು ನಾರ್ತ್ ಕರ್ನಾಟಕ ಮತ್ತು ನಮ್ಮಲ್ಲಿ ಎರಡೂ ಕಡೆನೂ ನಾವು ಪಕ್ಷದ ಬಲವರ್ಧನೆಗೆ ಯಾವ ರೀತಿ ಸಂಘಟನೆ ಮಾಡಬೇಕಂತ ಒಂದು ರೂಪುರೇಷೆಯನ್ನು ಹಾಕ್ತಾ ಇದ್ದಾರೆ. ಖಂಡಿತವಾಗ್ಲೂ ಈ ಸತಿ ನಾರ್ತ್ ಕರ್ನಾಟಕ ಮತ್ತು ನಮ್ಮ ಈ ಕಡೆ 2 ಭಾಗದಲ್ಲೂ ಕೂಡ ನಾವು ಒಳ್ಳೆ ಮಟ್ಟದಲ್ಲಿ ಒಂದು ಈ ಸತಿ ಚುನಾವಣೆ ನಡೆಸ್ತೀವಿ. ಒಂದು ಮಾತಾಡಿದ್ರೆ ಕುಮಾರಣ್ಣ ಪಿನ್ ಟು ಪಿನ್ ಸ್ಟ್ಯಾಟ್ಸ್ ಇಟ್ಕೊಂಡು ಮಾತಾಡ್ತಾರೆ ಅಂತ. ಕೇಂದ್ರ ಸಚಿವರಾಗಿದ್ದು JDSಗೆ ಖುಷಿ ವಿಚಾರನೇ. ಆದ್ರೆ ಇಲ್ಲಿ ಬಂದ್ರೆ ಮಾತಾಡೋರು ಯಾರು ಇಲ್ಲ ಅನ್ನೋ ಗೊಂದಲ ಕೂಡ ಸಾಕಷ್ಟು ಜನಕ್ಕಿದೆ. ಯಾಕಂದ್ರೆ ಕುಮಾರಣ್ಣ ಇದ್ದಿದ್ರೆ ವಿರೋಧ ಪಕ್ಷದ ನಾಯಕರಾಗಿ ಹೇಗೆ ಅನ್ಸುತ್ತೆ, ಮಿಸ್ ಮಾಡ್ಕೋತಾ ಇದ್ದೀವಿ? ಹೌದು, ಖಂಡಿತ ಸರ್. ಪ್ರತಿಯೊಂದು ಸೆಷನ್ ಅಲ್ಲಿ ಕುಮಾರಣ್ಣ ಅವರು ನಮಗೆ ಸೆಷನ್ಗಿಂತ ಮುಂಚೆ ಒಂದು ಪೂರ್ವಭಾವಿ ಸಭೆಯನ್ನ ಕರೆದು ನಮ್ಮೆಲ್ಲ ಯುವಕರಿಗೆ, ಮುಖ್ಯವಾಗಿ ಎಲ್ಲ ಯುವಕರು ಸೆಷನ್ ಅಲ್ಲಿ ಭಾಗಿಯಾಗಬೇಕು, ಬೆಳಗ್ಗೆಯಿಂದ ಸಂಜೆ ತನಕ ಸೆಷನ್ ಇರೋಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಇದನ್ನ ಅಧಿವೇಶನ ನೋಡ್ಬೇಕು, ನೀವು ಈ ರೀತಿ ಚರ್ಚೆ ಮಾಡಬೇಕು, ಈ ರೀತಿ ಮಾತಾಡಬೇಕು ಅಂತ ಪ್ರತಿಯೊಂದು ವಿಚಾರನೂ ಕೂಡ ಅವ್ರು ಹೇಳೋರು. ಆಮೇಲೆ ಅವರು
ನಾನು ಕೂಡ ಮೊದಲನೇ ಬಾರಿ ಶಾಸಕರಾಗಿ ಅವರು ಹಾಸನಕ್ಕೆ ಬಂದಿದ್ರು, ಮೊದಲನೇ ಸೆಷನ್ ಶಾಸಕರಾಗಿ ಇಲ್ಲೊಂದು ಕಾರ್ಯಕ್ರಮ ಆಯ್ತು. ಅವ್ರದ್ದು ಒಂದು ಊರಿನ ಹೊಳಸಿಪುರದ ಒಂದು ದೇವಸ್ಥಾನ ಒಂದು ಉದ್ಘಾಟನೆಗೆ ಬಂದಿದ್ರು. ಕಾರಲ್ಲಿ ಹೋಗ್ತಾ ಇರೋ ಸಂದರ್ಭದಲ್ಲಿ ಅವರು ಯಾವ ರೀತಿ ಪ್ರಿಪರೇಷನ್ ಆಗ್ತಿದೆ, ಯಾವ ರೀತಿ ತಯಾರಾಗ್ತಾ ಇದ್ರು ಸೆಷನ್ಗೆ ಅಂತ ನೋಡಿ ನನಗೆ ಬಹಳ ಆಶ್ಚರ್ಯ ಆಗ್ತಿತ್ತು. ಅವರ ಒಂದು ಒಡನಾಟ ಇರುವಂಥ ಅಧಿಕಾರಿಗಳು ವರ್ಗದಕ್ಕೆ ಫೋನ್ ಮಾಡಿ ಅವ್ರನ್ನ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಚರ್ಚೆ ಮಾಡಿ ಯಾವ ರೀತಿ ಏನೇನು ನಡೀತಾ ಇದೆ, ಯಾವ ರೀತಿ ಏನಿದೆ ಅಂತ ಪ್ರತಿಯೊಂದು ವಿಚಾರಗಳನ್ನ ತಿಳ್ಕೊಂಡು ಸ್ಟ್ಯಾಟಿಸ್ಟಿಕ್ಸ್ ಅಂಕಿಅಂಶಗಳನ್ನ ಇಟ್ಕೊಂಡು ಯಾವ ರೀತಿ ಚರ್ಚೆ ಮಾಡೋರು ಪೂರ್ವಭಾವಿಯಾಗಿ ಹಿಂಗೆ ತಯಾರಿ ಆಗ್ತಿತ್ತು ನೋಡಿದ್ರೆ ನಮಗೆ ಸಂತೋಷ ಆಗ್ತಿತ್ತು. ಈ ಥರ ಎಲ್ಲ ಉಂಟಲ್ಲ ರಾಜಕೀಯದಲ್ಲಿ, ಈ ಥರ ಎಲ್ಲ ಇದಾಗ್ಬೇಕಲ್ಲ ಅಂತ. ಎಲ್ಲ ಒಂದು ಕಡೆ ನಮಗೂ ಕೂಡ ಅವ್ರನ್ನ ಮಿಸ್ ಮಾಡ್ಕೊತ ಅದೀವಿ ಅನ್ಸುತ್ತೆ. ಆದ್ರೂ ಕೂಡ ಆಗ್ಲೇಬೇಕಲ್ಲ, ನಮಗೂ ಒಂದನ್ನು ಪಡೀಲಿಕ್ಕೆ ಒಂದು ತ್ಯಜಿಸ್ಲೇಬೇಕು. ನಾವು ಕೇಂದ್ರ ಸಚಿವರಾಗಿ ನಮಗೂ ಕೂಡ ಒಂದು ಪಕ್ಷಕ್ಕೆ ಹುಮ್ಮಸ್ಸು ಮತ್ತು ನಮ್ಮೆಲ್ಲ ಶಾಸಕರಿಗೂ ಕೂಡ ಹುಮ್ಮಸ್ಸು. ಹೇಗಿರುತ್ತೆ ಸರ್ ದಿನಚರಿ ನಿಮ್ದು? ಸರ್ ತಾವೇ ನೋಡಿದ್ರಲ್ಲ, ಬೆಳಗ್ಗೆ ತುಂಬಾ ಜನ ಇರ್ತಾರೆ, 10:30 11 ಗಂಟೆ ತನಕ ಮನೇಲಿ ಇರ್ತೀನಿ. ಬೆಳಗ್ಗೆ ಎಲ್ಲ ಜನಸಾಮಾನ್ಯರ ಕಷ್ಟ ಸುಖಗಳಿಗೆ ಸ್ಪಂದಿಸಿ ನಮ್ಮ ಆಪ್ತ ಸಹಾಯಕರು ಇರ್ತಾರೆ, ಅವ್ರಿಗೊಂದಿಬ್ರು ಇಲ್ಲೇ ಬಿಟ್ಟಿರ್ತೀವಿ ಕೆಲಸಗಳನ್ನ ಕಾರ್ಯಗಳನ್ನ ನೋಡ್ಲಿಕ್ಕೆ. 10:30 ಆದ್ಮೇಲೆ 10:30 11 ಗಂಟೆಗೆ ನನ್ನ ಬೇರೆ ಬೇರೆ ಕಾರ್ಯಕ್ರಮಗಳು, ಸರ್ಕಾರಿ ಕಾರ್ಯಕ್ರಮಗಳು ಅಥವಾ ಮದುವೆ ಕಾರ್ಯಕ್ರಮಗಳು ಇದೆಲ್ಲ ಅಟೆಂಡ್ ಮಾಡಿ ಮತ್ತೆ ಸಂಜೆನೂ ಕೂಡ ಜನಸಾಮಾನ್ಯರೆಲ್ಲ ಬರ್ತಾರೆ, ಸಾರ್ವಜನಿಕರು. ಸಂಜೆನೂ ಕೂಡ ಮನೆಯಲ್ಲೇ ಇರ್ತೀನಿ. ಸಂಜೆ 1-2 ಗಂಟೆ 3 ಗಂಟೆ ಚರ್ಚೆ ಎಲ್ಲ ಮತ್ತೆ ಏನೇನು ಬೇಕು ಚರ್ಚೆ. ಸಾಕಾಗುತ್ತೆ 24 ಗಂಟೆ? ಸಾಕಾಗಲ್ಲ, ಆದ್ರೆ ಎಲ್ಲ ಇರ್ತೀವಿ. ಹೆಡ್ ಕ್ವಾರ್ಟರ್ಸ್ ಅಲ್ಲ, ನಮಗೇನು ಸಮಯ ಸಂದರ್ಭ ಅಂತ ಏನಿಲ್ಲ, ಯಾವಾಗ ಬರ್ತಾ ಇರ್ತಾರೆ ಅವಾಗ ನೋಡ್ತಾ ಇರ್ತೀವಿ. ತುಂಬಾ ಕ್ಷೇತ್ರಗಳಲ್ಲಿ ಜನರ ಕಂಪ್ಲೇಂಟ್ ಏನಂದ್ರೆ ಶಾಸಕರು ಸಿಗ್ತಾರೆ, ಶಾಸಕರು ಒಳ್ಳೆಯವರು, ಅವ್ರದ್ದೇನು ಸಮಸ್ಯೆ ಇಲ್ಲ, ಆದ್ರೆ ಅಧಿಕಾರಿಗಳ ಮಾತು ಕೇಳಲ್ಲ ಅಂತ. ಹಾಸನದಲ್ಲಿ ಹೆಂಗಿದೆ ಹೆಡ್ ಕ್ವಾರ್ಟರ್ಸ್ ಬೇರೆ? ಇಲ್ಲ ಸರ್, ಅಧಿಕಾರಿಗಳ ಆ ಥರದ್ದೇನಿಲ್ಲ ಸರ್, ನಮ್ಮ ಸಮಸ್ಯೆ ಇಲ್ಲ. ನಮಗೆಲ್ಲ ಪ್ರೀತಿ ವಿಶ್ವಾಸದಿಂದ ನಾವು ಕೂಡ ಯಾವ್ದು ಅಧಿಕಾರಿಗಳಿಗೆ ಎದುರಿಸೋದು ಬೆದರಿಸೋದು ಅಥವಾ ಜೋರ್ ಮಟ್ಟದಲ್ಲಿ ಇದು ಮಾಡೋದು ನೀವೇನು ಎದುರಿಸಲ್ಲ, ಬಟ್ ಅನ್ಯಾಯನ ಪ್ರಶ್ನೆ ಮಾಡ್ತೀರಾ. ಹಾಸನ ಜಾತ್ರೆ ಟೈಮಲ್ಲಿ ಯಾವ್ದೋ ನೋಡಿದ್ವಿ, DC ಜೊತೆ ಮಾತಾಡಿದ್ವಿ. ಅದು ಸರ್ ಎಲ್ಲರೂ ನಮ್ಮ ಒಂದು ಇದಕ್ಕೆ ಆತ್ಮಗೌರವಕ್ಕೆ ಧಕ್ಕೆ ಆದಾಗ ಅದನ್ನ ಮಾತಾಡ್ಲೇಬೇಕಾಗುತ್ತೆ ಅಂತ ಸಂದರ್ಭ. ಅದೊಂದು ಕ್ಷಣ ಅಷ್ಟೇ, ಒಂದು ಇದು ಅದನ್ನ ನಾವು ಮನಸ್ಸಲ್ಲಿ ಇಟ್ಕೊಳಕ್ಕಿಲ್ಲ. ನಮ್ಮ ಜಿಲ್ಲಾಧಿಕಾರಿಗಳು ಆ ಥರದ್ದು ಏನಿಲ್ಲ, ನಮ್ಮೆಲ್ಲ ಕೆಲಸಗಳನ್ನ ಮಾಡ್ತೀವಿ. ಚೆನ್ನಾಗಾಯ್ತು. ಹೆಡ್ ಕ್ವಾರ್ಟರ್ಸ್ ಆಗಿರೋದ್ರಿಂದ ನಾನು ಎಲ್ಲರ ಜೊತೆ ಚೆನ್ನಾಗಿರ್ಬೇಕಂತ ಅವ್ರಿಗೂ ಕೂಡ ನಮ್ಮ ಅವಶ್ಯಕತೆ ಇರುತ್ತೆ. ಅಧ್ಯಕ್ಷತೆ ಪ್ರತಿಯೊಂದಕ್ಕೂ ಕೂಡ ನಂದೇ ಇರೋದ್ರಿಂದ ಕೆಲಸ ಕಾರ್ಯಗಳೆಲ್ಲ ಚೆನ್ನಾಗಿ, ನಮ್ಮ AC ಇರ್ಬೋದು, ತಹಸೀಲ್ದಾರ್ ಇರ್ಬೋದು, DC ಅವರು ಇರ್ಬೋದು, ನಮ್ಮ CEO ಅವರು, ನಮ್ದೇನು ಸಮಸ್ಯೆ ಇಲ್ಲ ಸರ್. ಆ ಥರ ನಡ್ಕೊಂಡು ಹೋಗಿ ಸ್ವಲ್ಪ ಪೊಲೀಸ್ ಸ್ಟೇಷನ್ ವಿಚಾರದಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಸಹಜ, ಅದೆಲ್ಲ ಖಂಡಿತ ಸಹಜ. ಇನ್ನು ಆ ಥರದ್ದೇನಿಲ್ಲ ಸರ್. ಎಲ್ಲ ಅಧಿಕಾರಿ ವರ್ಗದವ್ರ ಜೊತೆ ನಾನು ಹಿಂದೆ ನಮ್ಮ ತಂದೆ ಕೂಡ ಎಲ್ಲರ ಜೊತೆ ಚೆನ್ನಾಗಿದ್ರು, ನಾವು ಕೂಡ ಎಲ್ಲರ ಜೊತೆ ಚೆನ್ನಾಗಿದ್ವಿ. ನಮಸ್ಕಾರ ವೀಕ್ಷಕರೇ, ಹಾಸನ ವಿಧಾನಸಭಾ ಕ್ಷೇತ್ರ ಇಡೀ ರಾಜ್ಯದಲ್ಲಿ ಯಾಕೆ ದೇಶದಲ್ಲೇ ಸುದ್ದಿ ಆಗಿತ್ತು. ವಿಧಾನಸಭಾ ಚುನಾವಣೆ ಟೈಮಲ್ಲಿ 2 ವರ್ಷ ಮುಗಿದೋಗಿದೆ. ಈಗ ಹಾಸನಕ್ಕೆ ಆಗ್ಬೇಕಾಗಿರೋ ಅಭಿವೃದ್ಧಿ ಕೆಲಸಗಳೇನು, ಇಲ್ಲಿನ ವೋಟರ್ಸ್ನೇ ಮಾತಾಡ್ಸೋಣ. ಸರ್ ನಮಸ್ತೆ, ನಿಮ್ಮ ಹೆಸರು? ಪುರುಷೋತ್ತಮ್ ಅಂತ. ಏನ್ ಮಾಡ್ತೀರಾ ಸರ್? ನಾನು ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು. ನಿಮಗೆ ಚೆನ್ನಾಗಿ ಗೊತ್ತಿರುತ್ತಂಗ ರಾಜಕೀಯ, ಸಾಕಷ್ಟು ಶಾಸಕರುಗಳನ್ನ ನೋಡಿರ್ತೀರಾ. ನಿಜಕ್ಕೂ ಏನಾಗ್ಬೇಕು ಹಾಸನಕ್ಕೆ? 3 ಶಾಸಕರು ನೋಡಿದೀವಿ. ನಮ್ಮ ಹಾಸನಕ್ಕೆ ಮುಖ್ಯವಾಗಿ ನನ್ನ ರೈಲ್ವೆ ಮೇಲ್ಸೇತುವೆ ಆಗಬೇಕು. ನಮಗೆ ಸೆಂಟ್ರಲ್ ಎಲ್ಲ ಫಂಡ್ ಬರ್ತಾ ಇದೆ, ಸ್ಟೇಟ್ ಅವರು ಅದಕ್ಕೆ ಇದು ಮಾಡಿದ್ರೆ ರೈಲ್ವೆ ಮೇಲ್ಸೇತುವೆ ಮೊದಲನೇದಾಗಿ ಆಗಬೇಕು. 2ನೇದಾಗಿ ಏರ್ಪೋರ್ಟ್ ಆಗಬೇಕು. 3ನೇದು IT ಪಾರ್ಕ್ ಆಗಬೇಕು. ಎಷ್ಟು ವರ್ಷದಿಂದ ಕೇಳ್ತಾ ಇದೀವಿ ಸರ್, ಬೋನಹಳ್ಳಿ ಏರ್ಪೋರ್ಟ್ ಯಾವಾಗ? ಅದು ಕೇಳ್ತಲೇ ಇರ್ತೀವಿ, ಆಗೋ ತನಕ ಅಷ್ಟೇ. ಆಗೋ ತನಕ ಕೇಳ್ತಲೇ ಇರ್ತೀವಿ. ಈ 3 ಮುಖ್ಯವಾಗಿ ಆಗಬೇಕು. ಶಾಸಕರು ನಮ್ಮ ವಿದ್ಯಾನಗರದಲ್ಲಿ ಈ ಖಾತಾ ಸಮಸ್ಯೆಗಳೆಲ್ಲ ಇತ್ತು, ಅದನ್ನೆಲ್ಲ ನೀಟಾಗಿ ಬಗೆಹರಿಸಿದ್ದಾರೆ. ಆಮೇಲೆ ರೋಡು, ರಸ್ತೆ, UGD ಸಂಪರ್ಕ ಎಲ್ಲ ನಮ್ಮ ಏರಿಯಾದಲ್ಲಿ ಚೆನ್ನಾಗಿದೆ. ಈಗ ಸಾಮಾನ್ಯ ತಾಲೂಕುಗಳಿಗಿಂತ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಅಂದಾಗ ಜನಪ್ರತಿನಿಧಿಗಳಿಗೆ ಪ್ರೆಷರ್ ಜಾಸ್ತಿ ಇರುತ್ತೆ. ಎಲ್ಲರಿಗೂ ಸಿಗ್ತಾರ ಸ್ವರೂಪ್ ಅವರು? ಎಲ್ಲರಿಗೆ ಇಡೀ ಕರ್ನಾಟಕದಲ್ಲಿ ಇಷ್ಟು ಸುಲಭವಾಗಿ ಶಾಸಕ ಅಂತ ಸಿಗೋಂಥ ಶಾಸಕ ಏನಾರು ಇದ್ರೆ ಸ್ವರೂಪ್. ಭಾಳ ಸುಲಭವಾಗಿ ಬೇಕಾದ್ರೆ ನೀವು ಎಲ್ಲ ಕಡೆ ನೋಡ್ತೀರಲ್ಲ, ನೋಡಿ ಎಲ್ಲರಿಗಿಂತ ಭಾಳ ಸುಲಭವಾಗಿ. ಈಗ ನಂಬರ್ ಕೊಡ್ತೀನಿ, ಫೋನ್ ಮಾಡಿ ಅವರೇ ಪಿಕ್ ಮಾಡ್ತಾರೆ. ಈಗ ನಿಮ್ಮ ಹಾಸನಕ್ಕಿರುವಂಥ ಅತಿ ದೊಡ್ಡ ಸಮಸ್ಯೆ ಏನು? ಈ ಏರ್ಪೋರ್ಟು, ಫ್ಲೈಓವರು ಇವನ್ನೆಲ್ಲ ಬಿಟ್ರೆ ಕುಡಿಯೋ ನೀರು, ಕುಡಿಯೋ ನೀರು, ಅಮೃತ ಯೋಜನೆ ಆಲ್ಮೋಸ್ಟ್ ಆಗ್ತಾ ಬರ್ತಾ ಇದೆ. ಅದು ನೀರಿಂದು ಏನಂತ ಸಮಸ್ಯೆಗಳಿಲ್ಲ. ಇನ್ನೊಂದಷ್ಟು ರಸ್ತೆಗಳಾಗಬೇಕು, ಅವ್ರ ಆದ್ಯತೆ ಮೇಲೆ ಮಾಡ್ತಾ ಇದ್ದಾರೆ ಶಾಸಕರು. ಬಟ್ ಹಾಸನಕ್ಕೆ ಏನಾಗ್ಬಿಡುತ್ತೆ ಅಂದ್ರೆ ಶಾಸಕರಿಗೆ ಗೆದ್ದು ಬಿಡ್ತಾರೆ, ಸರ್ಕಾರ ಬೇರೆದಾಗ್ಬಿಡುತ್ತೆ. ಆ ಥರ ಸಮಸ್ಯೆ ಈ ಸಲ ಬಂದಿದೆ ಅನ್ಸುತ್ತೆ. ನಮ್ಮ ಸಮಸ್ಯೆ ಅದು, ಏನು ಮಾಡಂಗಿಲ್ಲ. ಅದಕ್ಕೆ ನಾವು ಹೊಣೆ ಅಲ್ಲ, ಶಾಸಕರು ಹೊಣೆ ಅಲ್ಲ. ಸರ್ ನಿಮ್ಮ ಹೆಸರು? ನನ್ನ ಹೆಸರು ಭಾಸ್ಕರ್ ಅಂತ. ಏನ್ ಮಾಡೋದು ಭಾಸ್ಕರ್ ಅವರು? ನಾವು ಇಲ್ಲಿ ಕಾಂಟ್ರಾಕ್ಟ್ ಕೆಲಸ ಎಲ್ಲ ಮಾಡ್ತಿದ್ವಿ. ಸರ್, ತುಂಬಾ ಚುನಾವಣೆಗಳು ನೋಡಿರ್ತೀರಾ, ತುಂಬಾ ಶಾಸಕರುಗಳು ನೋಡಿರ್ತೀರಾ, ತುಂಬಾ ಸಂಸದರುಗಳು ನೋಡಿರ್ತೀರಾ. ಹಾಸನ ಮಾಜಿ ಪ್ರಧಾನಿಗಳನ್ನ ಕೊಟ್ಟಂತ ಕೊಡುಗೆ ಕೊಟ್ಟಂತ ಜಿಲ್ಲೆ. ಹಾಸನ ಅಭಿವೃದ್ಧಿ ಆಗಿದೆ ಅನ್ಸುತ್ತಾ?
ಅಭಿವೃದ್ಧಿ ಆಗಿದೆ, ಇನ್ನೂ ಅಭಿವೃದ್ಧಿ ಆಗಬೇಕು. ರೈಲ್ವೆ ಮೇಲ್ಸೇತುವೆ ಒಂದು ಸ್ವಲ್ಪ ಬೇಗ ಆಗಬೇಕು. ಟ್ರಾಫಿಕ್ ಸಮಸ್ಯೆ ಒಂದು ಸ್ವಲ್ಪ ಬಗೆಹರಿಬೇಕು. ಈಗ 25 ಹಳ್ಳಿ ಸೇರಿರೋದ್ರಿಂದ 30 ಕೋಟಿ ಏನೋ ಸ್ಯಾಂಕ್ಷನ್ ಆಗಿದೆ ಅಂತ ಹೇಳ್ತಿದ್ದಾರೆ. ಅದ್ರ ಬಗ್ಗೆ ಎಲ್ಲ ಗಮನ ಕೊಟ್ಟು UGD ನೀರಿನ ಸಮಸ್ಯೆ ಎಲ್ಲ ಹಳ್ಳಿದೆಲ್ಲ ಬಗೆಹರಿಸ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ರಸ್ತೆ, ಕುಡಿಯೋ ನೀರಿನ ಸಮಸ್ಯೆ ಏನಷ್ಟಿಲ್ಲ. ಕೆಲವು ಕಡೆ ರಸ್ತೆ ಆಗಬೇಕು. ಶಾಸಕರು ಹೇಳಿದ್ದೀವಿ, ಅವರು ಇದಕ್ಕೆಲ್ಲ ಸ್ಪಂದಿಸ್ತಾರೆ. ಜನಪ್ರಿಯರಿದ್ದಾರೆ, ಬಡವ್ರ ಜೊತೆ ಎಲ್ಲ ಚೆನ್ನಾಗಿ ಮಾತಾಡ್ತಾರೆ. ಹಂಗಾಗಿ ಅವ್ರಿಗೂ ಒಂದು ಮನವಿ ಮಾಡ್ಕೊಡ್ತೀನಿ, ಒಂಚೂರು ಬೇಗ ಕೆಲಸಗಳಾಗಬೇಕು ಅಂತ. ಶಾಸಕರು ಸಿಗ್ತಾರಾ? ಸಿಗ್ತಾರೆ ಸರ್, ಎನಿ ಟೈಮ್ ಸಿಗ್ತಾರೆ. ಯಾವಾಗ ನಡೆದಿರ್ತಾರೆ, ಎಲ್ಲ ಜೊತೆ ಹೊಂದಾಣ್ಕೊಂಡು ಹೋಗ್ತಾರೆ. ಜನರ ಜೊತೆ ಬೆರೀತಾರ? ಜನರ ಜೊತೆ ಚೆನ್ನಾಗಿ ಬೆರೀತಾರೆ ಸರ್, ಏನು ತೊಂದರೆ ಇಲ್ಲ. ಸರ್ ನಮಸ್ತೆ, ನಿಮ್ಮ ಹೆಸರು? ನಮಸ್ಕಾರ, ವಿಜಯ್ ಕುಮಾರ್ ಅಂತ ಸರ್. ಓಕೆ, ಹೇಗಿದೆ ಸರ್ ಹಾಸನ? ಹಾಸನ ಒಂದು ಲೆಕ್ಕಾಚಾರದಲ್ಲಿ ಚೆನ್ನಾಗಿದೆ ಸರ್. ಓಕೆ, ಬಟ್ ಅಭಿವೃದ್ಧಿ ವಿಚಾರದಲ್ಲಿ ಸ್ವಲ್ಪ ಕುಂಠಿತಗೊಂಡಿದೆ. ಏನು ಅನುದಾನ ರೀಸನ್? ಗ್ಯಾರಂಟಿಗಳ? ಸಾಮಾನ್ಯ ಗ್ಯಾರಂಟಿ ಕಾರಣ, ಅದಕ್ಕೆ ನಾವು ಹೇಳಬೇಕಾಗಿಲ್ಲ, ಎಲ್ಲ ಕಾಣ್ತಾ ಇದೆ. ನಿಜಕ್ಕೂ ಹಾಸನಕ್ಕಿರುವಂಥ ಜ್ವಲಂತ ಸಮಸ್ಯೆ ಏನು ಸರ್? ಏನಾಗಬೇಕು? ಏನು ಸಮಸ್ಯೆ ಅಂತಂದರೆ ರಾಜ್ಯ ಸರ್ಕಾರನೇ ಬೇರೆದಿರುತ್ತೆ, ಹಾಸನದಲ್ಲೇ ಬೇರೆ ಎಲೆಕ್ಟ್ ಆಗಿರ್ತಾರೆ. ಒಂಥರ ಅನಿವಾರ್ಯ ಸಂದರ್ಭದಲ್ಲಿ ಇವರು ಜನಗಳಿಗೆ ಮುಖ ತೋರಿಸ್ಬೇಕಾಗತ್ತೆ. ಅವ್ರೇನು ಆಶ್ವಾಸನೆ ಕೊಟ್ಟಿರ್ತಾರೆ ಅದನ್ನು ಪೂರೈಸೋಕ್ಕೆ ಆಗೋದಿಲ್ಲ. ಈ ಥರ ಸರ್ಕಾರ ಒಂದು ಲೆಕ್ಕಾಚಾರದಲ್ಲಿ ಎಲ್ಲ ಒಂದ್ಸತಿ ಎಲೆಕ್ಟ್ ಆಗಿ ಬಂದಾದಮೇಲೆ ಎಲ್ಲರೂ ಒಂದೇ ಥರ ನೋಡಬೇಕು, ಎಲ್ಲ ಕ್ಷೇತ್ರನೂ ಒಂದೇ ಥರ ನೋಡಬೇಕು. ಅದು ಹಾಸನ ಬೇರೆ ಅಲ್ಲ, ಇಲ್ಲ ನಮ್ಮ ಮೈಸೂರು ಬೇರೆ ಅಲ್ಲ. ಈ ಥರ ಇದ್ದಾಗ ಇವರು ಅನುದಾನಗಳನ್ನ ಕೊಡಬೇಕು, ಅಭಿವೃದ್ಧಿ ಮಾಡಬೇಕು. ನೆಕ್ಸ್ಟ್ ಅವರು ಬದುಕಬೇಕು ಅಂತಂದ್ರೆ ಮಾಡಲೇಬೇಕು. ಈ ಜನಗಳು ಅನಿವಾರ್ಯ ಏನು ಮಾಡ್ತಾರೆ, ಎಲೆಕ್ಷನ್ ಬಂದಾಗ ವೋಟ್ ಹಾಕ್ತಾರೆ, ಅದೊಂದು ಒಳ್ಳೇದಾಗತ್ತೆ ಅಂತ ಹಾಕ್ತಾರೆ. ಈ ಕೆಲಸ ಮಾಡೋಕ್ಕೆ ಇವ್ರು ರೆಡಿ ಇದ್ರೂ ಮೇಲ್ಗಡೆಯಿಂದ ಮಾಡಿಸೋದಕ್ಕೆ ಆಗೋದಿಲ್ಲ. ಥರ ಅನಿವಾರ್ಯ ಸಂದಿಗ್ಧ ಪರಿಸ್ಥಿತಿನಲ್ಲಿ ಸಿಗಾಕೊಂಡಿರ್ತಾರೆ. ಹಂಗಾಗುತ್ತೆ ಸರ್. ಬೇಸಿಗೆ ತುಂಬ ದೊಡ್ಡ ಮಟ್ಟದಲ್ಲಿ ಶುರುವಾಗಿದೆ, ಎಲ್ಲ ಕಡೆ ಸೆಕೆ. ನೀರಿನ ವ್ಯವಸ್ಥೆ ಎಲ್ಲ ಇದೆಯಾ ಹಾಸನದಲ್ಲಿ? ಕುಡಿಯೋ ನೀರು ಕರೆಕ್ಟಾಗಿ ಬರುತ್ತೆ? ಸದ್ಯಕ್ಕೆ ಹೋದ ವರ್ಷ ಮಳೆ ಆಗಿ ಚೆನ್ನಾಗಾಗಿತ್ತು, ಎಲ್ಲ ಬರೋಲ್ಲೂ ನೀರು ಬರ್ತಾಯಿತ್ತು, ಬಿಡ್ತಾಯಿದ್ರು. ಇವಾಗ ಕುಡಿಯೋ ನೀರಿನ ವ್ಯವಸ್ಥೆ ಇದೆ. ಮುಂದಕ್ಕೆ ಇನ್ನೂ 2 ತಿಂಗಳಿದೆ ಬೇಸಿಗೆ, ಯಾವ ಥರ ಆಗುತ್ತೆ ಅಂತ ಕಾದು ನೋಡಬೇಕಾಗಿದೆ. 2 ವರ್ಷ, ಕಳೆದ 2 ವರ್ಷ ಚೆನ್ನಾಗಿ ಮಳೆ ಆಗಿದೆ, ನೀರು ಚೆನ್ನಾಗಿದೆ. ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಆಗಿರೋದ್ರಿಂದ ಸವಾಲುಗಳು ಜಾಸ್ತಿ ಇರುತ್ತೆ ಜನಪ್ರತಿನಿಧಿಗಳಿಗೆ. ಡೆಫಿನೆಟ್ ಆಗಿ ಸರ್, ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಆಗಿರೋದ್ರಿಂದ ಎಲ್ಲ ಇಲ್ಲೇ ಪ್ರಮುಖ ಜಿಲ್ಲಾ ಹೆಡ್ ಕ್ವಾರ್ಟರ್ಸ್ ಆಗಿರೋದ್ರಿಂದ ಪ್ರಮುಖ ಆಫೀಸ್ಗಳೆಲ್ಲ ಇಲ್ಲೇ ಇರುತ್ತೆ. ತುಂಬ ಜನ ಬರ್ತಾ ಇರ್ತಾರೆ. ಸ್ವಲ್ಪ ರಸ್ತೆ ಮತ್ತು ಒಳಚರಂಡಿ, ಆಮೇಲೆ ಇನ್ನು ಕೆಲವು ನಮಗೆ ಬೇಕಾಗಿರೋವಂಥ UGD ಎಲ್ಲ ಕೆಲವು ಕಡೆ ಎಲ್ಲ ಸರಿಯಾಗಿದೆ. ಇನ್ನು ಕೆಲವು ಕಡೆ ಎಲ್ಲ ಹಳೆ ಟೆಕ್ನಾಲಜಿ ಚೇಂಜ್ ಮಾಡಿ ಮಾಡಬೇಕು, ಅನುದಾನ ಇಲ್ಲ. ಏನು ಮಾಡ್ತೀರೋ, ಯಾರು ಕೊಡ್ತಾರೋ ಬಿಡ್ತಾರೋ, ನಾವು ಶಾಸಕರನ್ನೇ ನಾವು ಸಾರ್ ಹಿಂಗಾಗಿದೆ ಅಂತ ಅವ್ರಿಗೆ ಹೇಳಬೇಕಾಗತ್ತೆ, ಅಧಿಕಾರಿಗೆ ಹೇಳಬೇಕಾಗತ್ತೆ. ಅಧಿಕಾರಿಗಳ ಕೈಗೆ ಸಿಗಲ್ಲ, ನಮ್ಗೆ ಸಿಗೋವಂಥ ಶಾಸಕರು ಸಿಗ್ತಾರೆ. ಹಿಂಗಾಗಿ ಶಾಸಕರು ಸಿಗ್ತಾರಾ ಜನಸಾಮಾನ್ಯರಿಗೆ? ಸಿಗ್ತಾರೆ ಸರ್, ಶಾಸಕರು ಸಿಗ್ತಾ ಇದ್ದಾರೆ. ಬಟ್ ಕೆಲಸ ಮಾಡಬೇಕು. ಫೈನಲಿ ಶಾಸಕರಿಗೆ ಕೇಳ್ತವೆ. ಹಂಗಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಶಾಸಕರಿಗೆ? ಸರ್, ಶಾಸಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಅಂತಂದರೆ, ನಮಗೆ 4 ಇಂಜಿನಿಯರಿಂಗ್ ಕಾಲೇಜ್ ಹಾಸನಲ್ಲಿ. ಇವ್ರದೇ ಪಕ್ಷದವ್ರ ಕೇಂದ್ರದಲ್ಲಿ ಒಳ್ಳೆಯ ಸ್ಥಾನದಲ್ಲಿದ್ದಾರೆ. ಅವ್ರಿಗೆ ಒಂದು ಮನದಟ್ಟು ಮಾಡಿಕೊಟ್ಟು ಈ ಇಂಜಿನಿಯರಿಂಗ್ ಕಾಲೇಜಿಂದ ಇಯರ್ಲಿ ಒಂದು 3,000-4,000 ಜನ ಹುಡುಗರುಗಳು ಆಚೆ ಹೋಗ್ತಾರೆ. ಒಂದು ಇದೇ ಜಾಗದಲ್ಲಿ ಒಂದು IT ಪಾರ್ಕ್ ಅಂತ ಮಾಡೋದಾಗಲಿ, ಮತ್ತೊಂದು ಈ ನಮ್ಮ ಬೇಸಿಕ್ಕಾಗಿ ಫುಡ್ ಪಾರ್ಕ್ ಅಂತ ಒಂದು ಮಾಡೋಂಥದ್ದಾಗಲಿ, ಈ ಥರ ಯಾವ್ದಾರು ಒಂದು ಹೇಳಿ ಮಾಡೋವಂಥದ್ದು ಮಾಡಿದ್ರೆ ಡೆಫಿನೆಟಾಗಿ ಒಂದು ಒಳ್ಳೆ ಅಭಿವೃದ್ಧಿ ಆಗುತ್ತೆ, ಅನುದಾನನೂ ಬರುತ್ತೆ. ಸ್ವಲ್ಪ ಇವರು ಇನ್ನೂ ಸ್ವಲ್ಪ ಫಾಸ್ಟ್ ಆಗಬೇಕು ಅಂತ ನಾವು ಹೇಳ್ತೀವಿ. ಶಾಸಕರು ಸ್ವಲ್ಪ ಇನ್ನೂ ಫಾಸ್ಟಾಗಿ ಹೋಗಬೇಕು ಅಂತ. ಉದ್ಯೋಗಾವಕಾಶ ಅಂತ ಬಂದಾಗ IT ಪಾರ್ಕ್ ಅಂತಲೇ ಹೇಳಿದ್ರೆ, ಅಟ್ಲೀಸ್ಟ್ ಮಹಿಳೆಯರಿಗೆ ಗಾರ್ಮೆಂಟ್ಸು ಮತ್ತೊಂದು ಇದೆಯಾ ಇಲ್ಲಿ? ಇದೆ ಸರ್, ಗಾರ್ಮೆಂಟ್ಸ್ ಇದೆ. ಬಟ್ ಕೆಲವು ಗಾರ್ಮೆಂಟ್ಸ್ಗಳು ಆ ಮಟ್ಟದ್ದು ಏನು ಅಂದ್ಕೊಂಡಿದ್ರು ಆ ಮಟ್ಟದ್ದು ಇಲ್ಲಿ ನಡೀತಾ ಇಲ್ಲ. ಕೆಲವೊಂದು 2-3 ಗಾರ್ಮೆಂಟ್ಸ್ಗಳಿದೆ. ಬಟ್ ಅದಕ್ಕೆ ನಮ್ಮ ಸ್ಥಳೀಯರಿಗೆ ಕೆಲಸ ಸಿಗ್ತಾ ಇಲ್ಲ. ಮಹಿಳೆಯರಿಗೆ ಕೆಲಸ ಸಿಗ್ತಾ ಇದೆ ಅಂತ ಹೇಳ್ತಾರೆ, ಎಲ್ಲ ಬೇರೆ ಕಡೆಯಿಂದ ಕರ್ಕೊಂಬರ್ತಾರೆ. ಬಟ್ ಮಹಿಳೆಯರು ಒಬ್ಬರೇ ಅಲ್ಲ ಸರ್, ಇಲ್ಲಿ ಹುಡುಗರು ಇದ್ದಾರೆ, ಅವ್ರಿಗೂ ಕೆಲಸ ಸಿಗಬೇಕು. ಲಾ ಆ್ಯಂಡ್ ಆರ್ಡರ್ ಎಲ್ಲ ಸೂಕ್ತವಾಗಿದೆಯಾ? ಲಾ ಆ್ಯಂಡ್ ಆರ್ಡರ್ ಹೇಳಕ್ಕೆ ಬರ್ತೀವಿ ಅಂತಂದರೆ, ಕಳೆದ 3 ವರ್ಷ ಇದರಲ್ಲಿ ಒಂದು 15-20 ಮರ್ಡರ್ಗಳೆಲ್ಲ ಆಗಿದೆ. ಸ್ವಲ್ಪ ಕಂಟ್ರೋಲ್ ಮಾಡಬೇಕಾಗತ್ತೆ. ಅಧಿಕಾರಿಗಳು ಸ್ವಲ್ಪ ಲೂಸ್ ಬಿಟ್ಟಿದ್ದಾರೆ. ಸ್ವಲ್ಪ ಕಂಟ್ರೋಲ್ ಮಾಡಿ ಜನಗಳ ವಿಶ್ವಾಸ ಗಳಿಸ್ಬೇಕಾಗತ್ತೆ ಸರ್. ನಮಸ್ಕಾರ ವೀಕ್ಷಕರೇ, ಕನೆಕ್ಟ್ ಕರ್ನಾಟಕ ಅರ್ಪಿಸುವಂಥ MLA ರಿಪೋರ್ಟ್ ಕಾರ್ಡ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವಿವತ್ತು ಹಾಸನ ಜಿಲ್ಲೆಯ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀವಿ. JDSನ ಸ್ವರೂಪ್ ಪ್ರಕಾಶ್ ಅವರು ಇಲ್ಲಿನ ಶಾಸಕರು.
ಸರ್ಕಾರ ಬಂದು 2 ವರ್ಷ ಆಯಿತು. ಕಾಂಗ್ರೆಸ್ನ ಗ್ಯಾರಂಟಿ ಸರ್ಕಾರ. ಕಾಂಗ್ರೆಸ್ ಶಾಸಕರ ಅನುದಾನ ಇಲ್ಲ ಅನ್ನೋ ಸಂದರ್ಭದಲ್ಲಿ JDS ಮತ್ತು BJP ಶಾಸಕರ ಗೋಳೇನು? ಕ್ಷೇತ್ರದ ಅಭಿವೃದ್ಧಿ ಏನು? ಜನ ನಂಬಿಕೆ ಇಟ್ಟು ಗೆಲ್ಲಿಸ್ತಾರೆ, ಕ್ಷೇತ್ರ ಅಭಿವೃದ್ಧಿ ಮಾಡೋಕ್ಕಾಗುತ್ತಾ? ಶಾಸಕರ ಸಂದರ್ಶನವನ್ನು ಕೂಡ ಮಾಡಿದ್ದೀವಿ. ಈಗ ಸಾಕಷ್ಟು ಮತದಾರರು ಹಾಗೆ ಸ್ಥಳೀಯವಾಗಿ ಹೋರಾಟಗಾರರು, ಪತ್ರಕರ್ತರು ಎಲ್ಲರ ಸಂದರ್ಶನ ಮಾಡ್ತಾ ಇದ್ದೀವಿ. ನಾವಿವತ್ತು ಹಾಸನದ ಹಿರಿಯ ಪತ್ರಕರ್ತರಾದ ರವಿ ನಾಕಲ್ಗೂಡ ಅವ್ರ ಜೊತೆ ಇದ್ದೀವಿ. ಅವ್ರನ್ನೇ ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ಕಾರ. ಹೇಗಿದೆ ಸರ್ ಹಾಸನ? ಭಾಳ ಚುನಾವಣೆಗಳು, ಭಾಳ ಶಾಸಕರು, ಎಲ್ಲರನ್ನೂ ನೋಡಿರ್ತೀರಾ. ಪ್ರೆಸೆಂಟ್ ಹೇಗಿದೆ ಹಾಸನ ಜಿಲ್ಲೆ? ಅಂದರೆ ರಾಜಕೀಯವನ್ನೇ ಉಂಡು ಮಲಗುವಂಥ ಒಂದು ಹಾಸನ ಜಿಲ್ಲೆ ಇದು. ರಾಜಕೀಯವಾಗಿ ಅತ್ಯಂತ ಪ್ರಬುದ್ಧವಾಗಿರ್ತಕ್ಕಂಥ ಜಿಲ್ಲೆ. ಈ ಜಿಲ್ಲೆ ಒಳಗಡೆ ಈ ಸಂದರ್ಭದಲ್ಲಿ ಸುಡ ಬಿಸಿಲಿನೊಳಗಳಿಗೆ ಜನಗಳಿಗೆ ಸಾಕಷ್ಟು ನಿರೀಕ್ಷೆಗಳು. ಅದರ ನಡುವೆ ನಮ್ಮ ಹಾಸನ ಕ್ಷೇತ್ರದ ಶಾಸಕರಾದಂಥ ಶ್ರೀಯುತ ಸ್ವರೂಪ್ ಪ್ರಕಾಶ್ ಅವರಿಗೆ ಅವ್ರದೇ ಆಡಳಿತ ಸರ್ಕಾರ ಇಲ್ಲ ಎಂಬುವ ಕೊರಗು, ಆ ಕೊರಗಿನಲ್ಲಿ ಈ ಕ್ಷೇತ್ರದ ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆ. ಅದರ ನಡುವೆಯೂ ಕೂಡ ಸಾಕಷ್ಟು ಪ್ರಯತ್ನಗಳನ್ನು ಮತದಾರರಿಗೋಸ್ಕರ ಮಾಡುವಂಥ ಕೆಲಸವನ್ನ ಸ್ವರೂಪ್ ಪ್ರಕಾಶ್ ಅವರು ಮಾಡ್ತಾ ಇದ್ದಾರೆ. ಆದರೂ ಕೂಡ ಸರ್ಕಾರದಿಂದ ಅನುದಾನದ ಕೊರತೆ ಇರೋದ್ರಿಂದ ಅವರು ಚುನಾವಣೆ ಸಂದರ್ಭದಲ್ಲಿ ಕೊಟ್ಟಂತ ಭರವಸೆಯನ್ನ ಈಡೇರಿಸಲಿಕ್ಕೆ 80% ಕಷ್ಟ ಆಗ್ತಾ ಇದೆ. ಏನ್ ಸರ್ ಹಾಸನದಲ್ಲಿರುವಂತ ಜ್ವಲಂತ ಸಮಸ್ಯೆ ಏನು ನಿಮ್ಮ ಪ್ರಕಾರ, ನೀವು ನೋಡಿದಂಗೆ? ನಮ್ಮ ಹಾಸನ ಕ್ಷೇತ್ರದಲ್ಲಿ ನಾನು ನೋಡಿದಂಗೆ ಇತ್ತೀಚಿನ ದಿನಗಳ ಜ್ವಲಂತ ಸಮಸ್ಯೆಗಳೇನಿಲ್ಲ. ನಮಗೆ ಬೇಕಾಗಿದ್ದೊಂದು ಹೊಸ ಬಸ್ ನಿಲ್ದಾಣ ಬೇಕು, ಮೇಲ್ಸೇತುವೆ ಇನ್ನೇನು ಶೀಘ್ರದಲ್ಲಿ ಮುಗಿಯುವ ಹಂತಕ್ಕೆ ಬಂದಿದೆ ಅಂತೇಳಿ ನಮ್ಮ ಸಂಸದರು ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೆಲಸವೂ ಕೂಡ ನಡೀತಾ ಇದೆ. ಹಾಸನ ಕ್ಷೇತ್ರದಲ್ಲಿ ಉತ್ತಮವಾದಂಥ ರಸ್ತೆಗಳಿದ್ದಾವೆ. ಇತ್ತೀಚೆಗೆ ಸ್ವಲ್ಪ ಗುಂಡಿಗಳು ಬಿದ್ದಿದೆ, ಗುಂಡಿಗಳನ್ನ ಮುಚ್ಚಬೇಕಾಗಿದೆ. ಕುಡಿಯೋ ನೀರಿಗಿನ ಸಮಸ್ಯೆ ಹಾಸನ ಕ್ಷೇತ್ರದಲ್ಲಿ ಈ ವರ್ಷ ಕಂಡಿಲ್ಲ. ಹಂಗಾಗಿ ಜ್ವಲಂತ ಸಮಸ್ಯೆ ಏನಿಲ್ಲ. ಸ್ವಚ್ಛತೆಗೆ ಸ್ವಲ್ಪ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕಾಗಿದೆ. ನಗರಸಭೆಯವರು ಆಡಳಿತವನ್ನ ಚುರುಕುಗೊಳಿಸಬೇಕಾಗಿದೆ. ಅದಕ್ಕೆ ಸ್ಥಳೀಯ ಶಾಸಕರು ಒತ್ತು ಕೊಟ್ಟು ಅಧಿಕಾರಿಗಳಿಗೆ ಚಾಟಿ ಬೀಸೋ ಕೆಲಸ ಮಾಡಬೇಕಾಗಿದೆ. ಹಿರಿಯ ಪತ್ರಕರ್ತರಾಗಿರೋದ್ರಿಂದ ನಿಮ್ಮನ್ನ ಕೇಳಲೇಬೇಕು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ, ಇಲ್ಲಿ JDS MLA, ಸೆಂಟ್ರಲ್ ಅಲ್ಲಿ NDA ಸರ್ಕಾರ, ಕಾಂಗ್ರೆಸ್ MP. ಏನ್ ಮಾಡ್ಬೇಕು? ನನಗೆ ಬುದ್ಧಿ ಬಂದ ಮೇಲೆ ಕೇಂದ್ರದಲ್ಲಿ ಮತ್ತೆ ರಾಜ್ಯದಲ್ಲಿ 2 ಬಾರಿ ನಾನು ಒಂದೇ ಸರ್ಕಾರಗಳಿದ್ದು. ಒಂದ್ಸರಿ ಕೇಂದ್ರದಲ್ಲೂ ಕಾಂಗ್ರೆಸ್ ಇತ್ತು, ರಾಜ್ಯದಲ್ಲೂ ಕಾಂಗ್ರೆಸ್ ಇತ್ತು. ಒಮ್ಮೆ BJP ಕೇಂದ್ರದಲ್ಲಿತ್ತು, ರಾಜ್ಯದಲ್ಲೂ ಇತ್ತು. ಅದನ್ನ ಬಿಟ್ರೆ ರಾಜ್ಯದಲ್ಲಿ ಒಂದು ಸರ್ಕಾರ ಇರುತ್ತೆ, ಕೇಂದ್ರದಲ್ಲಿ ಒಂದು ಸರ್ಕಾರ ಇರುತ್ತೆ. ಕೇಂದ್ರದಲ್ಲಿ ಸರ್ಕಾರ ಇರೋ ಸಂದರ್ಭದಲ್ಲಿ ರಾಜ್ಯದಲ್ಲಿ ಬೇರೆ ಸರ್ಕಾರ ಇದ್ರೆ ಮಲತಾಯಿ ಧೋರಣೆ ಖಂಡಿತವಾಗ್ಲೂ ಆಗ್ತಾ ಇದೆ. ಅದೇ ರೀತಿ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿರೋದ್ರಿಂದ, ಇಲ್ಲಿ JDS MLA ಇರೋದ್ರಿಂದ ಅನುದಾನದ ಕೊರತೆ ಖಂಡಿತವಾಗೂ ಆಗಿದೆ. ಯಾವುದೇ ಅಭಿವೃದ್ಧಿ ಕೆಲಸಕ್ಕೆ ಅನುದಾನ ಬರ್ತಾ ಇಲ್ಲ. ಶಾಸಕರಿಗೆ ಬಹಳ ತಲೆನೋವು ಅಂದ್ರೆ ಅನುದಾನ ಇಲ್ಲದೆ ಇರೋದು. JDS ಅನ್ನೋ ಪ್ರಾದೇಶಿಕ ಪಕ್ಷ, ಜನ ಕಾರ್ಯಕರ್ತರು ಪ್ರಾಣ ಕೊಡ್ತಾರೆ, ವೋಟ್ ಕನ್ವರ್ಟ್ ಆಗಲ್ಲ. ಎಸ್ಪೆಷಲಿ ಸಾಕಷ್ಟು ವ್ಯತ್ಯಾಸಗಳಾಯ್ತು. ಯಾರ್ದು ಹೆಸರು ತಗೊಳ್ಳೋದು ಬೇಡ. ಹಾಸನ ಜಿಲ್ಲೆ ಅಂತ ಬಂದಾಗ JDS ನ ಭವಿಷ್ಯ ಈಗ ನಾನೊಬ್ಬ ಸಾಮಾನ್ಯ ಮತದಾರನಾಗಿ ಯೋಚನೆ ಮಾಡಬೇಕು ಅಂದ್ರೆ JDSಗೆ ತುಂಬಾನೇ ಭವಿಷ್ಯ ಕಷ್ಟ ಇದೆ. ಇದೇ ಪರಿಸ್ಥಿತಿ ಮುಂದುವರೆದ್ರೆ ದೇವೇಗೌಡರು ಕಟ್ಟಿದಂತ ಪಕ್ಷ, ದೇವೇಗೌಡರ ಜೊತೆಗೆ ಹಲವಾರು ಜನ, SR ಬೊಮ್ಮಾಯಿ ಇರ್ಬೋದು, JH ಪಟೇಲ್ ಇರ್ಬೋದು, ಬೈರೇಗೌಡರು ಇರ್ಬೋದು, ಇವರೆಲ್ಲ ಕಟ್ಟಿದಂತ ಒಂದು ಬಹುದೊಡ್ಡ ಪಕ್ಷ, ರಾಮಕೃಷ್ಣ ಹೆಗಡೆ ಅವರು ಕಟ್ಟಿದಂತ ಪಕ್ಷ ದೇವೇಗೌಡರ ಕೈಗೆ ಸಿಕ್ತು. ದೇವೇಗೌಡರು ಮುಖ್ಯಮಂತ್ರಿಯಾಗಿ ಪ್ರಧಾನಿಯಾಗಿರೋವರೆಗೂ ಕೂಡ ಆ ಪಕ್ಷ ತುಂಬಾ ಒಂದು ನೆಲೆನ ಕಟ್ಟಿಕೊಂಡು ಒಂದು ಪ್ರಾದೇಶಿಕವಾಗಿ ಪ್ರಾದೇಶಿಕ ಭಾಷೆ, ನೆಲ ಜಲ ಭಾಷೆಗೆ ತುಂಬಾ ಒತ್ತು ಕೊಟ್ಟಿದ್ದು ನಿಜ. ಇತ್ತೀಚಿನ ದಿನಗಳಲ್ಲಿ ಆ ಪಕ್ಷ ತುಂಬಾನೇ ನಶಿಸಿ ಹೋಗ್ತಾ ಇದೆ. ಮುಂದಿನ ದಿನಗಳಲ್ಲಿ ತುಂಬಾ ಕಷ್ಟ ಅಂತ ಹೇಳ್ಬೇಕಾಗ್ತದೆ. ಸರ್, ಮತ್ತೊಂದು ಕಡೆ ವಿಧಾನಸಭಾ ಚುನಾವಣೆಯಲ್ಲಿ ಹಾಸನ ಏನಾಗಿತ್ತು ಎಲ್ಲರಿಗೂ ಗೊತ್ತಿರೋವಂಥ ವಿಚಾರ. ಇಡೀ ದೇಶ ಮಟ್ಟದಲ್ಲಿ ಸುದ್ದಿ ಆಗಿತ್ತು. ಅಷ್ಟೊಂದು ವೈರತ್ವ, ದ್ವೇಷ, ರಣಾಂಗಣ. ಲೋಕಸಭೆ ಬಂದಾಗ ಮೈತ್ರಿ ಆಗ್ಬಿಡ್ತು. ಇದೇ ಮೈತ್ರಿ ಮುಂದುವರೆದರೆ 28ಕ್ಕೆ ಯಾರು ಸರ್ ಹಾಸನದ ಅಭ್ಯರ್ಥಿ? ಆ ಅಭ್ಯರ್ಥಿನ ತೀರ್ಮಾನ ಮಾಡೋದು ಪಕ್ಷ ಮಾಡುತ್ತೆ. ಮೈತ್ರಿ ಆ ಸಂದರ್ಭಕ್ಕೆ ಇವತ್ತಿನ ರಾಜಕೀಯ ಪಕ್ಷಗಳು ಮಾಡ್ತಾ ಬರ್ತಾ ಇದ್ರೆ ಆರೋಗ್ಯಕರವಾಗಿ ಕ್ಷೇತ್ರದ ಅಭಿವೃದ್ಧಿ, ರಾಜ್ಯದ ಅಭಿವೃದ್ಧಿ, ದೇಶದ ಅಭಿವೃದ್ಧಿ ದೃಷ್ಟಿಯಿಂದ ಮೈತ್ರಿ ಬೇಕು. ಬಟ್ ಆ ಮೈತ್ರಿ ಎಷ್ಟು ಮಟ್ಟಿಗೆ ಮುಂದುವರ್ಕೊಂಡು ಹೋಗುತ್ತೆ ಅನ್ನೋದು ನನಗಂತೂ ಗೊತ್ತಿಲ್ಲ. ಅದಕ್ಕೆ ನನ್ನ ಅನುಮಾನ ಇದೆ. ಸಾಕಷ್ಟು ಶಾಸಕರನ್ನ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ನೋಡಿ 1952 ಇಂದ ಚುನಾವಣೆ ಹಾಕೋ ಬಂದಿದೆ. ಯಶೋಧರಮ್ಮ ಅವರು ಮಹಿಳಾ ಶಾಸಕಿ ಕೂಡ ಆಗಿದ್ದಂತ ಕ್ಷೇತ್ರ ಇದು. ನೀವು ನೋಡಿದಂತ ಬೆಸ್ಟ್ MLA ಯಾರು ಹಾಸನದಲ್ಲಿ? ಕೆ ಚನ್ಮೇಗೌಡರು ಅತ್ಯುತ್ತಮವಾದಂಥ ಕೆಲಸವನ್ನು ಮಾಡಿದ್ದಾರೆ. ಅದಾದ್ಮೇಲೆ HS ಪ್ರಕಾಶ್ ತುಂಬಾ ಜಾಸ್ತಿ ಕೆಲಸ ಮಾಡೋಕ್ಕಾಗದಿದ್ರು ಕೂಡ ಯಾರಿಗೂ ತೊಂದರೆಯನ್ನು ಕೊಡದೆ ಕ್ಷೇತ್ರವನ್ನು ಅತ್ಯಂತ ಶಾಂತಿಯುತವಾಗಿ ಈ ಜಿಲ್ಲೆ ಒಳಗಡೆ HS ಪ್ರಕಾಶ್ ಹೆಸರು ಯಾವಾಗಲೂ ಕೂಡ ಜನ ಮಾತಾಡ್ತಾರೆ. 4 ಸಲ ಗೆಲ್ಸಿದ್ರು. ಅದಕ್ಕೆ ಒಳ್ಳೆತನಕ್ಕೆ 4 ಸರಿ ಗೆಲ್ಸಿದ್ರು. ಯಾರಿಗೂ ತೊಂದರೆ ಕೊಡ್ಲಿಲ್ಲ. ಅಭಿವೃದ್ಧಿ ವಿಚಾರ ಬಂದಾಗ ರೇವಣ್ಣವ್ರನ್ನ ಕೇಳಿ ತೀರ್ಮಾನ ತಗೊಳ್ತಾರೆ ಅನ್ನೋ ಒಂದು ಆರೋಪವನ್ನು ಬಿಟ್ರೆ HS ಪ್ರಕಾಶ್ ಅವರು ಉತ್ತಮವಾದಂತ ಈ ಕ್ಷೇತ್ರದ ಶಾಸಕರಾಗಿದ್ದರು. ಅವ್ರ ಮಗ ಅನ್ನೋದನ್ನ ಹೊರತುಪಡಿಸಿ ಕೇವಲ ಶಾಸಕ ಅಂತ ನೋಡಿದಾಗ ಸ್ವರೂಪ್ ಏನೇನು ಇಂಪ್ರೂವ್ ಮಾಡ್ಕೋಬೇಕು?
ಸ್ವರೂಪ್ ಅವರಿಗೆ ಸ್ವಲ್ಪ ಅನುಭವದ ಕೊರತೆ ಇದೆ. ಉತ್ತಮವಾದವರ ಸಲಹೆಯನ್ನು ಪಡಿಬೇಕು. ಉತ್ತಮವಾದ ಜನಗಳ ಜೊತೆ ವಿಶ್ವಾಸವನ್ನು ಗಳಿಸಿ ಕ್ಷೇತ್ರದ ಆಗುವಗಳ ಜೊತೆ ಸಂಘ ಸಂಸ್ಥೆಗಳ ಜೊತೆ ಚರ್ಚೆಯನ್ನು ಮಾಡಿ ಕ್ಷೇತ್ರದ ಅಭಿವೃದ್ಧಿ ಮಾಡಬೇಕು. ಸಮಾಧಾನವಾಗಿ ಹೋಗ್ತಾ ಇದ್ದಾರೆ. ಅವ್ರ ತಂದೆಯಲ್ಲಿರ್ತಕ್ಕಂಥ ಹಲವಾರು ಗುಣಗಳು ಸ್ವರೂಪದಲ್ಲಿದೆ. ಒಳ್ಳೆಯ ಶಾಸಕರು ಅಂತ ಹೇಳ್ಬೋದು. ಒಳ್ಳೆಯ ಶಾಸಕರು, ಜನಕ್ಕೆ ಒಳ್ಳೆಯ ಶಾಸಕರು. ಒಟ್ಟಾರೆ ಹಾಸನದ ಅಭಿವೃದ್ಧಿ ಸಂಕಲ್ಪ ಅಂತ ಬಂದಾಗ ನಿಮ್ಮ ಸಲಹೆ ಏನು ಸರ್ ಶಾಸಕರಿಗೆ? ಶಾಸಕರಿಗೆ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಅವರು ಚುನಾವಣೆ ಟೈಮಲ್ಲಿ ಮಾಡ್ಕೊಳ್ಳಿ. ಅಭಿವೃದ್ಧಿ ವಿಚಾರದಲ್ಲಿ ಜಾತ್ಯತೀತವಾಗಿ ಅವರು ಕೆಲಸವನ್ನ ಮಾಡಿದ್ದೆ ಆದರೆ ಮುಂದಿನ ದಿನಗಳಲ್ಲಿ ಕೂಡ ಅವ್ರಿಗೆ ಅನುಕೂಲ ಆಗ್ತದೆ. ಆ ನಿಟ್ಟಿನಲ್ಲಿ ಅವರು ಸಂಕಲ್ಪವನ್ನು ಮಾಡಿ ಎಲ್ಲರನ್ನು ಒಟ್ಟಿಗೆ ಕೊಂಡೊಯ್ಯುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದೇ ರೀತಿ ಮಾಡಬೇಕು. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಹೆಸರು? ಕುಮಾರ್ ಅಂತ. ಏನ್ ಮಾಡ್ತೀರಾ ಸರ್? ಸರ್ ನಾನು ವೃತ್ತಿನಲ್ಲಿ ಗುತ್ತಿಗೆದಾರ. ಕಾಂಟ್ರಾಕ್ಟರ್ಗೆ ಕೇಳೋಂತ ಮೊದಲನೇ ಪ್ರಶ್ನೆ, ಎಷ್ಟಿದೆ ಕಮಿಷನ್ ಇಲ್ಲಿ? ಸರ್ ಅದು ಸರ್ಕಾರಗಳು ಚೇಂಜ್ ಆದಂಗೆ ಆಗ್ತಾ ಇದೆ ಸರ್. ಈಗ ಎಲ್ಲಾದ್ರೂ ಅವ್ರು ಇವರು ಹೆಸರು ಹೇಳ್ಕೊಂಡು ಜಾಸ್ತಿ ಕಮಿಷನ್ ತಗೊಳ್ತಾ ಇದ್ದಾರೆ. ಬಟ್ ನಾವು ಈಗ ಅದಕ್ಕೇನೆ ಕಾಂಟ್ರಾಕ್ಟ್ ವೃತ್ತಿನ ಸ್ವಲ್ಪ ಕಡಿಮೆ ಮಾಡಿದ್ದೀವಿ. ಯಾಕೆಂದರೆ ನಾವು ಉತ್ತಮ ಗುಣಮಟ್ಟದ ಒಂದು ಕಾಮಗಾರಿನ ಮಾಡಬೇಕು ಅನ್ನೋದು ನಮ್ಮ ಆಸೆಗಳು. ಏನೋ ಒಂದು ಮಾಡಿಬಿಟ್ಟು ದುಡ್ಡು ತಗೊಂಡು ಹೋಗೋವಂಥ ಒಂದು ಪ್ರಮೇಯ ನಮಗಿಲ್ಲ. ಹಾಗಾಗಿ ಕಾಂಟ್ರಾಕ್ಟ್ ವೃತ್ತಿನೇ ನಾವು ಕಡಿಮೆಗೊಳಿಸ್ಕೊಳ್ತಾ ಇದ್ದೀವಿ. ಸರ್ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ ಅಧಿಕಾರಿಗಳ ಬಗ್ಗೆ. ಕೆಲವು ಸಲ ಶಾಸಕರು ಈಸಿಯಾಗಿ ಸಿಗ್ತಾರೆ, ಶಾಸಕರು ಸ್ಪಂದಿಸ್ತಾರೆ, ಅಧಿಕಾರಿಗಳು ಮೈ ಚಳಿ ಬಿಟ್ಟು ಕೆಲಸ ಮಾಡಲ್ಲ. ಹಾಸನದಲ್ಲಿ ಹೆಂಗಿದೆ ಅನ್ಸುತ್ತೆ? ಹಾಸನದಲ್ಲಿ ಅಧಿಕಾರಿಗಳು ಕೆಲವರು ಆಫೀಸ್ಗಳಲ್ಲೇ ಇರೋದಿಲ್ಲ ಹೇಳ್ಬೇಕು ಅಂದರೆ. ನಿಜವಾಗ್ಲೂ ಅವರು ಎಲ್ಲೋ ಕುತ್ಕೊಂಡು ಕೆಲಸ ಕಾರ್ಯಗಳನ್ನ ನಿರ್ವಹಿಸೋದು, ಎಲ್ಲಿಗೋ ಸೈನ್ ಹಾಕ್ಸೋದು, ಆ ಥರದ್ದು ಮಾಡ್ತಾ ಇದ್ದಾರೆ. ಅಂಥವ್ರನ್ನೆಲ್ಲನೂ ಶಾಸಕರು ಸ್ವಲ್ಪ ಗಮನ ಇಟ್ಟು ಅಂಥ ಇವುಗಳಲ್ಲಿ ಯಾರ್ಯಾರು ಹೇಳ್ತಾರಲ್ಲ, ಈಗ ಸಾಮಾನ್ಯ ಜನಗಳಾಗಲಿ ಅಥವಾ ಇನ್ಯಾರೋ ಒಂದು ತೊಂದರೆ ಆಗ್ತಾಯಿದೆ ಅಂತ ಬಂದಾಗ ಅಂಥವುಗಳನ್ನು ಕಟ್ಟುನಿಟ್ಟಾಗಿ ಅಂಥವ್ರಿಗೆ ವಾರ್ನಿಂಗ್ ಕೊಟ್ಟು ಕೆಲಸ ಕಾರ್ಯಗಳನ್ನ ಮಾಡಿಸೋದಕ್ಕೆ ಶಾಸಕರು ಸ್ವಲ್ಪ ಶ್ರಮ ವಹಿಸಬೇಕು. ಅವರು ಎಲ್ಲದನ್ನು ಅಟೆಂಡ್ ಮಾಡ್ತಾ ಇದ್ದಾರೆ ಶಾಸಕರು. ಶಾಸಕರ ಗಮನಕ್ಕೆ ಇದೆಯಲ್ಲ? ಇದೆ ಅದು. ಅಂದರೆ ಕೆಲವುಗಳು ಇನ್ನೂ ಕೆಲವರು ಶಾಸಕರ ಹತ್ರ ಹೋಗಿ ಹೇಳ್ಕೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ, ಎಲ್ಲಿ ಆಗೋ ಕೆಲಸನೂ ಇದಾಗುತ್ತೋ ಅಂತ. ಅದಕ್ಕೆ ಯಾರೂ ಹೆದರ್ದಂಗೆ ಹೋಗಿ ಶಾಸಕರು ಹೇಳಿದ್ರೆ ಶಾಸಕರು ಅವ್ರ ಪರ ಖಂಡಿತವಾಗ್ಲೂ ನಿಲ್ತಾರೆ. ಶಾಸಕರು ಸಾಮಾನ್ಯ ಜನಗಳ ಪರವಾಗಿ ಖಂಡಿತವಾಗ್ಲೂ ಇದ್ದಾರೆ ಹಾಸನಲ್ಲಿ. ಯಾಕೆಂದರೆ ಅವರು ಬೆಳಗ್ಗೆ 8-8:30 ಅವರ ಮನೆ ಹತ್ರನೇ ಗೃಹ ಕಚೇರಿ ಇದೆ. ಅವ್ರದ್ದು ಮನೆ ಪಕ್ಕನೇ ಕಚೇರಿ ಇದೆ. ಅಲ್ಲಿ ಕೂತ್ಕೊಂಡು ಸುಮಾರು 2 ಗಂಟೆಗಳ ಕಾಲ ಬರೋ ಯಾವುದೇ ಒಂದು ಇದಿರ್ಬೋದು, ಯಾವುದೇ ಸಮಸ್ಯೆಗಳನ್ನ ಅಲ್ಲಿ ಅವರು ಆಲಿಸಿ ಅದಕ್ಕೆ ಅಲ್ಲೇನೆ ತಕ್ಷಣವೇ ಪರಿಹಾರ ಕೊಡೋ ನಿಟ್ಟಿನಲ್ಲಿ ಎಲ್ಲ ಥರ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಇಲ್ಲಪ್ಪ ಇದೊಂದು ಸರಿ ಮಾಡ್ಕೋಬೇಕು, ಇದೊಂದು ಹಾಸನಕ್ಕಾಗಬೇಕು ಅನ್ನೋಂಗಿದ್ರೆ ಯಾವುದು ಫಸ್ಟ್ ಪ್ರಿಯಾರಿಟಿ ನಿಮ್ಮ ಪ್ರಕಾರ? ಶಾಸಕರಿಗೆ ಏನು ಹೇಳ್ತೀರಾ ಸರ್? ಆ ಥರ ಹಾಸನಲ್ಲಿ ಸರಿ ಮಾಡ್ಕೋಬೇಕಂದ್ರೆ ಕೆಲವು ಇಲಾಖೆಗಳಲ್ಲಿ ತುಂಬ ಭ್ರಷ್ಟಾಚಾರ ಇದೆ. ಅದನ್ನು ಶಾಸಕರು ಖುದ್ದಾಗಿ ಹೋಗಿ ಅವುಗಳನ್ನ ಆಫೀಸ್ಗಳಿಗೆ ತಕ್ಷಣವೇ ಹೋಗಿ ಒಂಥರ ಒಂದು ಅಚಾನಕ್ ಹೋಗಿ ವಿಸಿಟ್ ಹೊಡಿತಾರಲ್ಲ, ಆ ಥರ ಒಂದು ವಿಸಿಟ್ನ ಮಾಡಿ ಅವ್ರಗಳಿಗೆ ಒಂದು ಭಯ ಹುಟ್ಟಿಸಿದ್ರೆ ಆಗಲಾದ್ರೂ ಒಂಚೂರು ಭ್ರಷ್ಟಾಚಾರ ಕಡಿಮೆ ಆಗುತ್ತೆ ಅಂತ ನನ್ನಿದು. ಎಸ್, ಮತ್ತೊಬ್ರು ಹಿರಿಯ ಮತದಾರರಿದ್ದಾರೆ, ಅವ್ರನ್ನೇ ಕೇಳೋಣ. ಸರ್ ನಿಮ್ಮ ಹೆಸರು? ರಾಮಕೃಷ್ಣ ಅಂತ ಸರ್. ಎಷ್ಟು ವರ್ಷ ಸರ್ ನಿಮಗೆ? ನನಗೆ 67 ವರ್ಷ. 67 ವರ್ಷ. ಹೆಚ್ಚು ಕಡಿಮೆ 49-48 ವರ್ಷದಿಂದ ಓಟ್ ಹಾಕ್ತಿದ್ದೀರಾ ಹಾಸನದಲ್ಲಿ? ಹೌದು ಸರ್. ಸಾಕಷ್ಟು ಶಾಸಕರು ಹಾಕಿದ್ದೀವಿ. 78ರಿಂದ. ಓಕೆ, ನೀವು ನೋಡಿದ ಹಾಸನದ ಬೆಸ್ಟ್ MLA ಅಂದ್ರೆ ಯಾರು ಸರ್ ನಿಮ್ಮ ಪ್ರಕಾರ? ಪ್ರಕಾರ ಈ ಸದ್ಯಕ್ಕೆ ಸ್ವರೂಪ್ ಪ್ರಕಾಶ್ ಒಳ್ಳೆ ಮನುಷ್ಯ, ಅವ್ರ ಅಪ್ಪನೂ ಒಳ್ಳೆ ಮನುಷ್ಯ. ಪ್ರಕಾಶ್ ಅವರು, HS ಪ್ರಕಾಶ್ ಅವರು. ಅದು ಬಿಟ್ರೆ ಹನುಮೇಗೌಡರು ಕಾಂಗ್ರೆಸ್ ಅಲ್ಲಿ ಗೆದ್ದಿದ್ರು, ಆಮೇಲೆ ಹೋಗಿ BJP ಗೆಲ್ಸಿದ್ರು 99 ಅಲ್ಲಿ ಅಲ್ವಾ? HS ಪ್ರಕಾಶ್ ಫಸ್ಟ್, ಸ್ವರೂಪ್ ಹೌದು. ತುಂಬಾ ಜನ ಹೇಳ್ತಾರೆ ಸ್ವರೂಪ್ ತುಂಬಾ ಸಾಫ್ಟ್ ಅಂತ, ನಿಮ್ಗೇನ್ ಅನ್ಸುತ್ತೆ? ಈ 5 ಜನ, ನಾನು 5 ಜನ MLA ನೋಡಿದ್ದೀನಿ. 5 ಜನ MLA ಬೆಸ್ಟ್ ಅಂದ್ರೆ ಸ್ವರೂಪ್ ಸರ್. ನಿಮ್ ಪ್ರಕಾರ ಈಗ ಸಿಗ್ತಾರೆ, ಸಂಜೆ ಮಾತಾಡ್ತಾರೆ, ಅಣ್ಣ ಅಪ್ಪ ಅಮ್ಮ ಅಂತ ಎಲ್ಲ ಮಾತಾಡಿಸ್ತಾರೆ, ಎಲ್ಲರ ಆಶೀರ್ವಾದ ತಗೋತಾರೆ, ಕೆಲಸ ಮಾಡ್ತಾರ, ಹೇಳಿದ ಕೆಲಸ ಎಲ್ಲ ಮಾಡ್ತಾನೆ ಸರ್. ಅವರು ಏನು ಮಾಡಬೇಕೋ ಅಷ್ಟನ್ನು ಮಾಡ್ತಾರೆ. ಈಗ ನಮ್ಮ ಹಾಸನದೊಂದು ದುರಂತ ಅಂದರೆ ಇಲ್ಲಿ MLA ಆದ್ರೆ ಗೌರ್ಮೆಂಟ್ ಬೇರೆ ಇರುತ್ತೆ, ಅಲ್ಲಿ ಗೌರ್ಮೆಂಟ್ ಇದ್ದಾಗ ಇಲ್ಲಿ MLA ಇರಲ್ಲ. ಇದೊಂದು ದೊಡ್ಡ ಸಮಸ್ಯೆ. ನಿಮ್ಮ ಪ್ರಕಾರ ಹಾಸನದ ಅತಿ ದೊಡ್ಡ ಸಮಸ್ಯೆ ಅಂದ್ರೆ ಏನು ಸರ್? ಉದ್ಯೋಗ ಅವಕಾಶನ ಅಥವಾ ಆರೋಗ್ಯನ, ಹಾಸ್ಪಿಟ್ಲ್ಗಳ ಅಥವಾ ಏನು ಎತ್ತ? ಸರ್ ಹಾಸ್ಪಿಟ್ಲೆಲ್ಲ ಚೆನ್ನಾಗಾಗಿದೆ ಸರ್. ಹೈಟೆಕ್ ಹಾಸ್ಪಿಟ್ಲೆಲ್ಲ ಹಿಂದೆ ಯಾರೂ ಮಾಡಿರಲಿಲ್ಲ. ಆ ಥರದವು ರೇವಣ್ಣರು, HS ಪ್ರಕಾಶ್ ಅವರು ಇದ್ದಾಗ ಮಾಡಿದರು. ಈಗಲೂ ಎಲ್ಲ ಸ್ವಲ್ಪ ಫಂಡ್ಸ್ ಇಲ್ದಲೇ ಹೈಟೆಕ್ ಹಾಸ್ಪಿಟ್ಲು ಹಾಗೇ ನಿಂತಿದೆ.
ಫಸ್ಟ್ ಆಫ್ ಆಲ್ ಇಲ್ಲಿ 6-7 ಇಂಜಿನಿಯರಿಂಗ್ ಕಾಲೇಜ್ ಇದೆ ಸರ್ ಹಾಸನ ಜಿಲ್ಲೆಯಲ್ಲಿ ಉದ್ಯೋಗ ಕಡಿಮೆ. ಇಲ್ಲೊಂದು IT ಪಾರ್ಕ್ ಬೇಕು. IT ಈಗ ಜವಳಿ ಪಾರ್ಕ್ ಬಂದಿದೆ, ಗ್ರಾನೈಟು ಇಂಡಸ್ಟ್ರಿಯಲ್ಲಿ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಅದೇ ಥರ ಒಂದು IT ಇದೊಂದು ತಂದರೆ ಹೆಂಗಿದ್ರು ಈಗಿನ MLA IT ಇದರಲ್ಲಿದ್ದರು ಒಂದು ಮನ್ಸು ಮಾಡಿ ಒಂದು ತಂದರೆ, ಈ ಕುಮಾರಣ್ಣ ಹೆಂಗಿದ್ರು ಕೇಂದ್ರದಲ್ಲಿದ್ದಾರೆ, ಅದರದ್ದು ಒಂದು ಸಪೋರ್ಟ್ ತಗೊಂಡು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಒಂದು IT ಪಾರ್ಕ್ ಒಂದು ಸ್ವಲ್ಪ ಜನಕ್ಕೆ ಮಾಡಿದರೆ ಚೆನ್ನಾಗಿರುತ್ತೆ ಸರ್. ಈಗ ಹೆಣ್ಮಕ್ಳಿಗೆ ಒಂದಷ್ಟು ಚರ್ಚೆಗಳಂದ್ರೆ ಗಾರ್ಮೆಂಟ್ಸ್ ಇದ್ರೆ ಒಳ್ಳೇದಂತ ಇದೆಯಾ ಇಲ್ಲಿ? ಸರ್ ಇದೆ ಸರ್, ಸಿಕ್ಕಾಪಟ್ಟೆ ಜನ ಇದೆ. ನಮ್ಮದು ಅದೇ ವಾರ್ಡು 35ನೇ ವಾರ್ಡೆ, ಒಂದು 20,000 ಜನ ಇದ್ದಾರೆ, ಗಾರ್ಮೆಂಟ್ಸಲ್ಲೇ ಇದ್ದಾರೆ ಸರ್. ಸರ್ ನಿಮ್ಮ ಹೆಸರು? ನಾರಾಯಣ್ ಅಂತ. ಏನು ಮಾಡ್ತೀರಾ ಸರ್? ನಾನು ಕಾಂಟ್ರಾಕ್ಟರ್. ಕಮಿಷನ್ ಇದೆಯಾ ಸರ್? ಅದು ಎಲ್ಲ ಕಡೆ ನಡೀತಾ ಇದೆ. ಹೇಳಂಗಿದ್ರೆ ಹೇಳಬಹುದು, ಇಲ್ಲಾಂದ್ರೆ ಪರವಾಗಿಲ್ಲ ಬಿಡಿ, ಅದು ಎಲ್ಲ ಕಡೆ ಮಾಮೂಲಿ ಆಗೋಗಿದೆ. ಈ ರಾಜಕೀಯ ವ್ಯವಸ್ಥೆಯಲ್ಲಿ ಹಾಸೋಕ್ಕಾಗ್ಬಿಟ್ಟಿದೆ. ಹಾಸೋಕ್ಕಾಗಿದೆ. ಹಾಸನದಲ್ಲಿ ಜಾಸ್ತಿನಾ ಕಡಿಮೆನಾ? ಇಲ್ಲ, ಎಲ್ಲ ಕಡೆನೂ ಇದೆ ಬಿಡಿ ಸರ್. ಅದು ಸರ್ ನಿಮ್ಮ ಪ್ರಕಾರ ಏನಾಗ್ಬೇಕು ಹಾಸನದಲ್ಲಿ ಅಭಿವೃದ್ಧಿ ಕೆಲಸ ಅವತ್ತಿನ ಕಾಲದಿಂದನೂ ನಡ್ಕೊಂಡು ಬರ್ತಾ ಇದೆ. ಶಾಸಕರಾದ ಸ್ವರೂಪ್ ಪ್ರಕಾಶ್ ಅವರು ಆದ್ಯತೆ ಮೇಲೆ ಅಭಿವೃದ್ಧಿ ಕೆಲಸಗಳನ್ನ ಕೈಗೊಂಡಿದ್ದಾರೆ. ಎಸ್ಪೆಷಲಿ UGD ಇದು ತುಂಬಾ ಸಮಸ್ಯೆಗಳಿದ್ವು. ಆ UGDನ ಎಲ್ಲ ಕಡೆನೂ ಅಪ್ಗ್ರೇಡ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದು ಒಳ್ಳೆ ಕೆಲಸ. ತುಂಬಾ ಸಮಸ್ಯೆಗಳಿದ್ವು, ಅದನ್ನ ಆದ್ಯತೆ ಮೇಲೆ ಕ್ರಮ ಕೈಗೊಂಡಿದ್ದಾರೆ. ಒಂದು 25-30 ಹಳ್ಳಿಗಳು ಹೊಸದಾಗಿ ಸೇರ್ಪಡೆ ಆಗಿರೋದ್ರಿಂದ ನಗರಸಭೆಯಲ್ಲಿ ತುಂಬಾ ತೊಂದರೆಗಳಿದ್ದನ್ನ ಈಗ ದೇವೇಗೌಡರ ಸಹಕಾರದಿಂದ ಒಂದು 30 ಕೋಟಿ ಇದು ತಂದಿದ್ದಾರೆ, ಮತ್ತೇನು ತರ್ತಾರೆ. ಅದನ್ನೆಲ್ಲ ಆದ್ಯತೆ ಮೇಲೆ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅಂದ್ರೆ ನಿಮ್ಮ ಪ್ರಕಾರ UGD ಒಂದೇ ದೊಡ್ಡ ಸಮಸ್ಯೆ? ಇಲ್ಲ, UGD ತುಂಬಾ ಸಮಸ್ಯೆಗಳು ಇದ್ದಿದ್ದು ಅವತ್ತಿನ ಕಾಲದಿಂದ. ಅದಾಗಿ ಆದ್ಯತೆ ಮೇಲೆ ಅದನ್ನ ತಗೊಂಡಿದ್ದಾರೆ. ಇನ್ನ ಕುಡಿಯೋ ನೀರು ಇರ್ಬೋದು, ರೋಡ್ಸ್ಗಳಿರ್ಬೋದು, ಅವನ್ನೆಲ್ಲ ಆದ್ಯತೆ ಮೇಲೆ ಅವರು ಕೆಲಸ ಮಾಡ್ತಾ ಇದ್ದಾರೆ. ಕುಡಿಯೋ ನೀರು ನೀಟಾಗಿ ಬರುತ್ತಾ? ಇಲ್ಲ, ಬರ್ತಾ ಇದೆ ಕುಡಿಯೋ ನೀರಿದ್ದು. ದೇವೇಗೌಡರು ಮತ್ತು ಪ್ರಕಾಶ್ ಅಣ್ಣ ಅವ್ರ ಕಾಲದಲ್ಲಿ ಹೇಮಾವತಿ ಇದರಿಂದ ಹಾಸನಕ್ಕೆ ಏನು ಕುಡಿಯೋ ನೀರು ಬೇಕೋ ಅದ್ರ ಬಗ್ಗೆ ತುಂಬಾ ಮುತುವರ್ಜಿ ವಹಿಸಿ ಕೆಲಸ ಮಾಡಿದ್ದಾರೆ. ಅದನ್ನು ಈಗ ನಮ್ಮ ಶಾಸಕರು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಈ ಬಸ್ ಸ್ಟ್ಯಾಂಡ್ ಎದುರುಗಡೆ ಒಂದು ಬ್ರಿಡ್ಜು ಅತಿ ದೊಡ್ಡ ಸಮಸ್ಯೆ, ಸಾಕಷ್ಟು ವರ್ಷಗಳಿಂದ ಧೂಳು. ಏನ್ ಸರ್ ಇದು? ವೈಯಕ್ತಿಕ ಹಿತಾಸಕ್ತಿ ಹೋರಾಟನ ಅಥವಾ ಯಾಕೆ ಅಭಿವೃದ್ಧಿ ಅದು ಕಂಪ್ಲೀಟ್ ಆಗ್ತಿಲ್ಲ? ಇಲ್ಲ, ವೈಯಕ್ತಿಕ ಹಿತಾಸಕ್ತಿ ಅಂತ ನಾನು ಹೇಳಕ್ ಬರಲ್ಲ. ಕೆಲವು ಅಡೆತಡೆಗಳಾಗಿದೆ ಗ್ರಾಂಟ್ ವಿಚಾರದಲ್ಲಿ. ಅದು ಇದು ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಕೊಡಬೇಕಾಗಿರೋದು, ಮತ್ತೆ ಇದು ಈಗ ಅದು ಆದ್ಯತೆ ಮೇಲೆ ಅದನ್ನು ಕೆಲಸ ಮಾಡ್ತಾ ಇದ್ದಾರೆ. ಸರ್ ನೀಲ್ಕಂಠಪ್ಪ ಅಂತ, ಮಾಜಿ ನಗರಸಭಾ ಸದಸ್ಯ ಮತ್ತೆ ಹಾಸನ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು. ಎಷ್ಟು ವರ್ಷದಿಂದ ರಾಜಕೀಯದಲ್ಲಿ ಸಕ್ರಿಯವಾಗಿದ್ದೀರಾ ಸರ್? ಸುಮಾರು 30 ವರ್ಷದಿಂದ. ಸಾಕಷ್ಟು ಶಾಸಕರುಗಳನ್ನ ನೋಡಿರ್ತೀರಾ. ನಿಮ್ಮ ಅನುಭವದಲ್ಲಿ ಹಾಸನಕ್ಕೆ ಸಿಕ್ಕಂತ ಬೆಸ್ಟ್ MLA ಅಂದ್ರೆ ಯಾರು ಸರ್? ಸರ್, ನಮ್ಮ ಈಗಿನ ಸ್ವರೂಪ್ ಪ್ರಕಾಶ್ ಅವರು ತುಂಬಾನೇ ಎಲ್ಲ ಜನತೆ ಸ್ಪಂದಿಸ್ತಾರೆ. ತುಂಬ ಸರಳ ಜೀವಿ, ಎಲ್ಲರಿಗೂ ಸಿಗೋಂಥ ವ್ಯಕ್ತಿ. ಸರ್ ನಿಮ್ಮ ಪ್ರಕಾರ ಏನಾಗ್ಬೇಕು ಹಾಸನದ ಅಭಿವೃದ್ಧಿ ಅಂದ್ರೆ? ಇದೊಂದು ಯಾರು ಬಂದರೂ ಸಮಸ್ಯೆ ಬಗೆಹರಿತಾ ಇಲ್ಲಪ್ಪ, ಅಟ್ಲೀಸ್ಟ್ ಈ ಉಳಿದಿರೋ 3 ವರ್ಷದಲ್ಲಾದ್ರೂ ಆಗಬೇಕು ಅನ್ನೋದಾದ್ರೆ ಯಾವ್ದು ಸರ್ ಪ್ರಿಯಾರಿಟಿ ವೈಸ್? ಇಲ್ಲ ಸರ್, ಎಲ್ಲ ಸಮಸ್ಯೆಗಳು ಬಗೆಹರಿದೆ. ಆ ರೀತಿಯಂತ ಸಮಸ್ಯೆಗಳು ಏನಿಲ್ಲ ಸರ್. ಒಂದಷ್ಟು ಜನ ಹೇಳೋದೇನಂದ್ರೆ ಉದ್ಯೋಗ ಅವಕಾಶ ಇಲ್ಲ, ಇಲ್ಲಿ ಎಲ್ಲ ವಲಸೆ ಹೋಗ್ಬೇಕು, ಬೆಂಗಳೂರಿಗೆ ಬರಬೇಕು, ಒಂದು IT ಪಾರ್ಕ್ ಬೇಕು ಅಂತ. ಏನಂತ ಸರ್? ಈಗ ನಮ್ಮಲ್ಲಿ ಒಂದು ಕೊರತೆ ಆಯ್ತು ಸರ್. ಸನ್ಮಾನ್ಯ ರೇವಣ್ಣವರು ಅಗಾಧವಾಗಿ ಮಾಡಿದ್ದಾರೆ ಸರ್. ನಮ್ಮ ಹಾಸನ ಜಿಲ್ಲೆ ಅಭಿವೃದ್ಧಿನ ಕರ್ನಾಟಕದಲ್ಲಿ ಎಲ್ಲೂ ಇಷ್ಟೊಂದು ಅಭಿವೃದ್ಧಿ ಆಗಿಲ್ಲ ಸರ್. ಅಷ್ಟು ಅಭಿವೃದ್ಧಿನ ಸನ್ಮಾನ್ಯ ರೇವಣ್ಣ ಸಾಹೇಬರು ಮಾಡಿದ್ದಾರೆ ಸರ್. ಸ್ವಲ್ಪ ಅನುದಾನದ ಕೊರತೆ ಇದೆ ಸರ್. ಈ ಭಾಗ್ಯಗಳಿಂದ ಸರ್, ಈ ಕಾಂಗ್ರೆಸ್ನವರು ಭಾಗ್ಯ ಕೊಡ್ತಾ ಇರೋದ್ರಿಂದ ಅನುದಾನದ ಕೊರತೆ ತುಂಬಾನೇ ಆಗಿದೆ ಸರ್. ಮುಖ್ಯವಾದ ಕೇಳಬೇಕಾಗಿರೋ ಪ್ರಶ್ನೆ, ಇಡೀ ರಾಜ್ಯದಲ್ಲಿ BJP JDS ಮೈತ್ರಿ, ಆ ಹಾಸನ ಹೆಂಗಿದೆ ಸರ್? ಸರ್ ಚೆನ್ನಾಗಿದೆ ಸರ್, ತೊಂದರೆ ಇಲ್ಲ. ಏನ್ ತೊಂದರೆ ಇಲ್ಲ ಸರ್, ಚೆನ್ನಾಗಿದೆ. ಸಹಕಾರ ಅಭಿವೃದ್ಧಿ ಕಾರ್ಯ ಸರ್ ಎಲ್ಲ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಎಲ್ಲರೂ ಸ್ಪಂದಿಸ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಪ್ರಭು ಅಂತ ಹೇಳ್ಬಿಟ್ಟು. ಏನ್ ಮಾಡೋದು ಪ್ರಭು ಅವರು? ಕಾಂಟ್ರಾಕ್ಟ್ ಮಾಡೋದು. ಸರ್ ಏನ್ ಹಾಸನದಲ್ಲಿರೋ ಸಮಸ್ಯೆ ಏನು? ಹಾಸನದಲ್ಲಿ ಸಮಸ್ಯೆ ಏನಂತದೇನಿಲ್ಲ. ಆದರೂ ಕೆಲವು ಕಡೆ ಈಗ ಹೊಸದಾಗಿ ನಗರಸಭೆಗೆ 25 ಹಳ್ಳಿ ಸೇರಿದೆ. ಅಲ್ಲೂ ಹೊಸದಾಗಿ ಈಗ ಸ್ವಲ್ಪ UGD ಆಗಲಿ, ಚರಂಡಿಗಳಾಗಲಿ, ರೋಡ್ಗಳಾಗಲಿ, ರಸ್ತೆಗಳಾಗಬೇಕು. ಅದಕ್ಕೀಗ ನಮ್ಮ ಹಾಸನ ಕ್ಷೇತ್ರದ ಶಾಸಕರು ಈಗ ಸ್ಪಂದಿಸ್ತಾ ಇದ್ದಾರೆ. ಶಾಸಕರು ಸಿಗ್ತಾರೆ ಎಲ್ಲರಿಗೂ? ಖಂಡಿತವಾಗ್ಲೂ ಸಿಗ್ತಾರೆ. ಯಾಕಂದ್ರೆ ಅವರು ಎಲ್ಲ ಸರ್ವ ಬೆಳವಣಿಗೆಗೆ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಎಲ್ಲೇ ಹೋದ್ರು, ಯಾರೋ ಸಾರ್ವಜನಿಕರು ಅವ್ರ ಮನೆ ಹತ್ರ ಹೋದ್ರು ಸಿಗ್ತಾರೆ. ಅವರು ಯಾವುದೇ ಕಾರ್ಯಕ್ರಮಗಳಾದರೂ ಯಾರೋ ಸಾರ್ವಜನಿಕರ ಕುಂದುಕೊರತೆಗಳನ್ನ ಅವರು ಆಲಿಸ್ತಾರೆ.
ಅವ್ರು ತಕ್ಷಣ ಯಾವ ಅಧಿಕಾರಿಗಳಿಗೆ ಕರೆದು ಹೇಳಬೇಕು ಅದನ್ನು ಕರೆದು ಏನು ಅಂತ ತಕ್ಷಣನೇ ಮಾತಾಡ್ತಾರೆ. ಒಳ್ಳೆ ಜನ, ಒಳ್ಳೆ ಸ್ವಭಾವದವರು ಎಲ್ಲರೂ ಇರ್ತಾರೆ. ಏನಾಗಬೇಕು ಹಾಸನಕ್ಕೆ? ಏನಾಗಬೇಕು ಹಾಸನಕ್ಕೆ ಇನ್ನೂ ಸ್ವಲ್ಪ ಹೊಸ ಹೊಸ ಇಂಡಸ್ಟ್ರಿಲ್ಗಳು ಯಾವ್ದಾರ ಬಂದರೆ, ಈಗ ಯುವಕರಿದ್ದಾರೆ, ಒಳ್ಳೆ ಎಜುಕೇಟೆಡ್, ಪಾಪ ಕೆಲಸ ಇಲ್ದರೆ ನಿರುದ್ಯೋಗಿಗಳಿದ್ದಾರೆ. ಈಗ ಹೊಸ ಯಾವ್ದಾರ ಒಂದು ಇಂಡಸ್ಟ್ರಿ ಜಾಸ್ತಿ ಬಂದರೆ ನಮ್ಮ ಹಾಸನಿಗೆ ಯುವಕರಿಗೂ ಒಂದು ಕೆಲಸ ಸಿಕ್ತಂಗೆ ಆಗುತ್ತೆ. ಅದ್ರ ಬಗ್ಗೆ ಒಂದು ಇಂಡಸ್ಟ್ರಿ ಕುಮಾರಣ್ಣವರು ಈಗ ಸೆಂಟ್ರಲಲ್ಲಿ ಬೃಹತ್ ಕೈಗಾರಿಕೆ ಇದ್ರದ್ದು ಸಚಿವರಾಗಿದ್ದಾರೆ, ಕ್ಯಾಬಿನೆಟ್ ದರ್ಜೆ ಸಚಿವರಾಗಿದ್ದಾರೆ. ಅವ್ರಿಗೆ ನಮ್ಮ ಶಾಸಕರಾದಂಥ ಸ್ವರೂಪ್ ಅವರು ಕುಮಾರಣ್ಣವ್ರ ಹತ್ರ ಹೋಗಿ ಕೂತು ಹಾಸನದಲ್ಲಿ ಹೊಸ ಕಂಪ್ನಿಗಳ ಯಾವುದೋ ಇಲ್ಲ ಇಂಡಸ್ಟ್ರಿಯಲ್ ಹೊಸ ಇರೋದು ಚೆನ್ನಾಗಿರೋದು ಬಂದರೆ ಒಂದು 100 ಜನಕ್ಕಾದರೂ ಕೆಲಸ ಸಿಗುತ್ತೆ, ಒಂದು ಒಳ್ಳೇದಾಗುತ್ತೆ. ಅದ್ರ ಬಗ್ಗೆನೂ ಕೆಲವರು ಚರ್ಚೆ ಮಾಡಿದ್ದಾರೆ. ನೆಕ್ಸ್ಟ್ ಇದ್ರ ಶಾಸಕರ ಗಮನಕ್ಕೆ ತಂದಿದ್ದಾರೆ, ಇದ್ರ ಬಗ್ಗೆ ಹೇಳಿದ್ದಾರೆ. ಸರ್ ಯಾವ್ದಾರ ಒಂದು ಒಳ್ಳೆ ಇಂಡಸ್ಟ್ರಿ ಇರ್ತದೆ, ನಮ್ಮ ಹಾಸನ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುತ್ತೆ ಎಲ್ಲ ರೀತಿಯಲ್ಲೂ ಮಾಡಿ ಅಂದಾಗ ನೆಕ್ಸ್ಟ್ ಹೋದಾಗ ಕುಮಾರಣ್ಣವ್ರನ್ನ ಭೇಟಿ ಮಾಡಿ ಇದ್ರ ಬಗ್ಗೆನೂ ಚರ್ಚೆ ಮಾಡ್ತೀನಿ ಅಂತಲೂ ಹೇಳಿದ್ದಾರೆ. ಸರ್ ನಿಮ್ಮ ಹೆಸರು? ಶ್ರೀಕಾಂತ್. ಏನ್ ಮಾಡ್ತೀರಾ? ಬಿಸ್ನೆಸ್ ಮಾಡ್ತೀವಿ. ಏನ್ ಬಿಸ್ನೆಸ್ ಸರ್? ಕಾಂಡಿಮೆಂಟ್ ಸ್ಟೋರು. ಸರ್ ನಿಮ್ ಪ್ರಕಾರ ಹಾಸನದಲ್ಲಿರುವಂತ ಅತಿ ದೊಡ್ಡ ಸಮಸ್ಯೆ ಏನು? ಇಲ್ಲೊಂದು ನಮ್ಮ ಮಾಜಿ ಶಾಸಕರು 2008ರಲ್ಲಿ ಓಪನ್ ಮಾಡಿದ್ರು. RC ರಸ್ತೆಯಿಂದ ಪಿಕ್ಚರ್ ಪ್ಯಾಲೇಸ್ ರಸ್ತೆ ಇಲ್ವಾ, ಅಲ್ಲಿ ಕನೆಕ್ಟಿಂಗ್ ಮಾಡ್ಕೊಟ್ಟಿದ್ರು. ಅಲ್ಲಿ ಓಪನ್ ಮಾಡಿ ಕಾಲ್ದಾರಿ ಇತ್ತು, ಅದನ್ನ ರಹದಾರಿ ದೊಡ್ಡ ದಾರಿ ಮಾಡ್ಕೊಟ್ಟಿದ್ರು, ಡಾಂಬರೀಕರಣ ಮಾಡಿದ್ರು. ಈಗ ಅದೊಂದು ರಸ್ತೆ ಡಾಂಬರೀಕರಣ ಆಗದಲ್ಲೇ ನಮ್ಗೆ ಓಡಾಡಕ್ ಬಹಳ ತೊಂದರೆ ಆಗಿದೆ. ಅಲ್ಲಿ ದೊಡ್ಡ ಇದು ಗುಂಡಿಗಳು, ಅಲ್ಲಿ ಪೇಷಂಟ್ಸ್ ಎಲ್ಲ ಓಡಾಡ್ತಾರೆ, ಅಲ್ಲಿ ಅವ್ರಿಗೆ ತುಂಬಾ ತೊಂದರೆ ಆಗಿದೆ. ಅದಕ್ಕೊಂದು ಡಾಂಬರೀಕರಣ ಮಾಡಿಸ್ಕೊಡ್ಬೇಕು ಶಾಸಕರು, ಹಾಲಿ ಶಾಸಕರು ಮಾಡಿಸ್ಕೊಡ್ಬೇಕು. ಅವ್ರು ಪ್ರಕಾಶ್ ಅವ್ರು ಮಾಡಿಸ್ಕೊಟ್ಟಿದ್ರು ಮೊದ್ಲು 2008ನೇ ಇಸ್ವಿಲಿ. ಈಗ ಅದೊಂದು ಮಾಡ್ಕೊಡ್ಬೇಕು ದಯವಿಟ್ಟು. ಸರ್ ನಿಮ್ಮ ಹೆಸರು? ಬಾಬು ಅಂತ. ಏನ್ ಮಾಡ್ತೀರಾ ಬಾಬು ಅವರು? ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್. ಹೇಗ್ ನಡೀತಾ ಇದೆ ಇಲ್ಲಿ ಕೆಲಸಗಳೆಲ್ಲ? ಚೆನ್ನಾಗಿದೆ. ರಾಜಕೀಯವಾಗ ಅಥವಾ ಇಂಡಿವಿಜುವಲ್ ಆಗ? ಎಲ್ಲ ಒಟ್ಟಾರೆ ಹಾಸನದ ಅಭಿವೃದ್ಧಿ ಹೇಗಿದೆ ಕಳೆದ 2 ವರ್ಷದಿಂದ? ಹೊಸ ಸರ್ಕಾರ, ಹೊಸ ಶಾಸಕರು. ನಮ್ಗೆ ಸರ್ಕಾರಕ್ಕಿಂತ ಹೊಸ ಶಾಸಕರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ. ನಮ್ಮ ಹಾಸನಿಗೆ ಏನ್ ಬೇಸಿಕ್ ಕಮ್ಯುನಿಟೀಸ್ ಇದೆ, ಮೂಲಭೂತ ಸೌಕರ್ಯಗಳಿಂದ ಹಿಡಿದು ಪ್ರತಿಯೊಂದನ್ನು ಭಾರಿ ವಿಜ್ಞಾಸೆಯಿಂದ ಎಲ್ಲನೂ ಸರಿಪಡಿಸಿದ್ದಾರೆ. ನಾನೀಗ ಅವ್ರಿಗೊಂದು ಚಿಕ್ಕ ಸಲಹೆ ಕೊಡ್ತೀನಿ ಅಂದರೆ, ಏನಿಲ್ಲ, ನಮ್ಮ ಹಾಸನ ಜನತೆಗೆ ಒಳ್ಳೆ ಯೂತ್ಸ್ ಇದ್ದಾರೆ, ಮತ್ತು ಒಳ್ಳೆ ಇನ್ನು ಯಂಗ್ಸ್ಟರ್ ಹುಡುಗಿಯರಿದ್ದಾರೆ. ಅವರಿಗೆಲ್ಲ ಒಂದು ಉದ್ಯೋಗ ಅವಕಾಶ ಕಲ್ಪಿಸೋಕ್ಕೆ ಹಾಸನದಲ್ಲಿ ಒಂದು IT-BT ಕಂಪ್ನಿ ತಂದುಕೊಡ್ಲಿ ಅಂತ ಒಂದು ಬೇಡಿಕೆ ಇಡ್ತೀನಿ. ಮತ್ತು ಅವ್ರ ತಂದೆ ಹೆಸರು ಇನ್ನೂ ಚೆನ್ನಾಗಿದೆ, ಜನಪ್ರಿಯ ಶಾಸಕರಾಗಿದ್ದವರು HS ಪ್ರಕಾಶ್ ಅವರು. ಹಾಗಾಗಿ ಅವ್ರ ಹೆಸರನ್ನ ಇವ್ರು ಉಳಿಸ್ಕೊಂಡು ಹೋಗ್ಲಿ ಅಂತ ನಾನು ಸಲಹೆ ಕೊಡ್ತೀನಿ. ಶಾಸಕರು ಸಾಮಾನ್ಯವಾಗಿ ಎಲ್ಲ ಜನಸಾಮಾನ್ಯರಿಗೆ ಸಿಗ್ತಾರ? ಬೇರೆ ಬೇರೆ ಊರಿಂದ ಬಂದ್ರು 100% ಅವೈಲಬಲ್ ಇರ್ತಾರೆ ಸರ್. ಯಾರು ಫೋನ್ ಬೇಕಾದ್ರೂ ಪಿಕ್ ಮಾಡ್ತಾರೆ, ಯಾರು ಕರೆದ್ರೂ ಎಲ್ಲಿ ಎಷ್ಟೊತ್ತಿನಲ್ಲಿ ಬೇಕಾದ್ರೂ ಬಂದು ಸಹಕರಿಸ್ತಾರೆ. ಒಳ್ಳೆ ಶಾಸಕರಿದ್ದಾರೆ. ಇನ್ನು ಹಾಸನದಲ್ಲಿ UGD ಮತ್ತೊಂದು ಎಲ್ಲ ಸಮಸ್ಯೆಗಳೆಲ್ಲ ಏನಿಲ್ವಾ? ಕುಡಿಯೋ ನೀರು ಸರ್, UGD ಅಂದರೆ ಹೆಚ್ಚು ಕಮ್ಮಿ ಅದು ನ್ಯಾಚುರಲ್ ಕೆಲಾಮಿಟಿ. ನಿಮಗೆ ಜಾಸ್ತಿ ಮಳೆ ಬಿದ್ದಾಗ ನೀವು ಎಷ್ಟೇ ಹೈಟೆಕ್ ಆಗಿ ಮಾಡಿದ್ರೂ ಅದು ಹಾಗೇ ಆಗುತ್ತೆ, ತಪ್ಪು ಬಂದೇ ಬರುತ್ತೆ. ಇರೋದ್ರಲ್ಲಿ ತುಂಬ ವ್ಯಕ್ತಿತ್ವವಾಗಿ ನೀಟಾಗಿ ಎಲ್ಲನೂ ಸರಿಪಡಿಸ್ಕೊಂಡು ಹೋಗ್ತಾ ಇದ್ದಾರೆ. ನಗರಸಭೆ ಅಧ್ಯಕ್ಷರು ಅಷ್ಟೇ, ಶಾಸಕರು ಅಷ್ಟೇ ಚೆನ್ನಾಗಿ ಅಟೆಂಡ್ ಮಾಡಿ ಕೆಲಸ ಮಾಡ್ತಾ ಇದ್ದಾರೆ ಸರ್, ಅಷ್ಟೇ. ಥ್ಯಾಂಕ್ ಯು ಸರ್. ಸರ್, ಮುಂದಿನ ಒಂದು 2 ಕ್ಷಣ ನಿಮ್ಮನ್ನ ನಂಬಿ ನಿಮ್ಮನ್ನ ಗೆಲ್ಸಿರುವಂತ ಮತದಾರರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಎಲ್ಲ ನಮ್ಮ ಸಮಸ್ತ ಹಾಸನ ಜನತೆಯ ಪರವಾಗಿ ತಮ್ಮೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ಹೇಳ್ತಾ, ಈಗಾಗಲೇ ನಮ್ಮ ಯೋಗೇಶ್ ಅವರು ಹೇಳ್ತಾ ಇದ್ರು, ನಮ್ಮ ಹಾಸನ ವಿಧಾನಸಭೆ ಕ್ಷೇತ್ರ ಭಾಳಷ್ಟು ರಾಜ್ಯದಲ್ಲೆಲ್ಲ ರಾಷ್ಟ್ರದಲ್ಲೇ ದೊಡ್ಡ ಮಟ್ಟದಲ್ಲಿ ಇದಾಗಿತ್ತು ಅಂತ. ನಮ್ಮ ಎಲ್ಲೋ ಒಂದು ಕಡೆ ಹಾಸನ ಜನತೆ ಪ್ರೀತಿ ವಿಶ್ವಾಸಕ್ಕೆ ಒಂದು ಗೌರವ ಕೊಟ್ಟು, ನನ್ನ ಒಂದು ನಮ್ಮ ಕುಟುಂಬದ ಮೇಲೆ ಎಲ್ಲ ಒಂದು ಕಡೆ ಗೌರವದಿಂದ ದೊಡ್ಡ ಮಟ್ಟದಲ್ಲಿ, ನಿರೀಕ್ಷೆಗಿಂತ ದೊಡ್ಡ ಮಟ್ಟದಲ್ಲಿ ಯಾವ ಹಣನೂ ನಡೆಯಲ್ಲ, ಯಾವ ಬೇರೆ ಬೇರೆ ಬಲಗಳು ನಡೆಯಲ್ಲ ಅಂತ ತಾವೆಲ್ಲ ತೋರಿಸ್ಕೊಟ್ಟಿದ್ದೀರಿ. ದೊಡ್ಡ ಮಟ್ಟದಲ್ಲಿ ಮತವನ್ನು ಹಾಕಿ ನನ್ನ ಗೆಲ್ಲಿಸ್ಕೊಟ್ಟಿದ್ದೀರಿ. ಎಲ್ಲರಿಗೂ ಕೂಡ ನಾನು ಹೃದಯಪೂರ್ವಕ ಧನ್ಯವಾದಗಳು. ಇದೇ ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ಇನ್ನೊಂದು ಹೇಳಕ್ಕೆ ಬಯಸ್ತೇನೆ, ಎಲ್ಲೊಂದು ಕಡೆ ನಿಮ್ಮ ನಿರೀಕ್ಷೆ ಮಟ್ಟಕ್ಕೆ ಕೆಲಸ ಮಾಡೋಕ್ಕಾಗದೇ ಇದ್ರೂ ಕೂಡ ಖಂಡಿತವಾಗ್ಲೂ ಇನ್ನು 3 ವರ್ಷದಲ್ಲಿ ನಿಮ್ಮ ನಿರೀಕ್ಷೆಗೆ ನಾನು ನಿರೀಕ್ಷೆಯಿಂದ ಮೀರಿ ನಾನು ಕೆಲಸವನ್ನು ಮಾಡ್ತೇನೆ. ಈಗಾಗಲೇ ಸುಮಾರು ಹಲವಾರು ಕೆಲಸ ಕಾರ್ಯಗಳು ಹೇಳಿದೆ ನಾನು ನಿಮಗೆ. ಹಲವಾರು ದೇವಸ್ಥಾನಗಳು 7-8 ವರ್ಷದಿಂದ ಕೆಲಸಗಳೇ ಆಗಿರಲಿಲ್ಲ. ನಮ್ಮ ಕೊಂಡಜ್ಜಿ ಅಂತ ಒಂದು ದೇವಸ್ಥಾನ, ವರದರಾಜಸ್ವಾಮಿ ಅಂತ ದೇವರು, ಭಾಳ ವಿಶೇಷವಾದ ದೇವರು, ಭಾಳ ದೊಡ್ಡ ದೇವರು ಕೂಡ. ಅದು 7-8 ವರ್ಷದಿಂದ ಅದು ಸಂಪೂರ್ಣವಾಗಿ ಆಗಿರಲಿಲ್ಲ. ಇನ್ನೊಂದು ಕಡೆ ರಾಮಲಿಂಗಾರೆಡ್ಡಿ ಅವರು ಸಚಿವರು ನಮ್ಮ
ಅವ್ರಿಗೆ ಹೋಗಿ ನಾನು ಕೇಳೋಂಥ ಸಂದರ್ಭದಲ್ಲಿ ಒಳ್ಳೆ ಅನುದಾನವನ್ನು 35 ಲಕ್ಷ ಅನುದಾನವನ್ನು ಕೊಟ್ಟು ಅದು ಕೂಡ ಸಂಪೂರ್ಣವಾಗಿದೆ. ಹಲವಾರು ದೇವಸ್ಥಾನಗಳು ರಸ್ತೆಗಳೆಲ್ಲ ಕೆಲಸ ನನ್ನ ಒಂದು ಚೌಕಟ್ಟಿನಲ್ಲಿ ನನ್ನ ಒಂದು ಇದರಲ್ಲಿ ಕೆಲಸವನ್ನು ಮಾಡಿದ್ದೀನಿ. ಖಂಡಿತವಾಗ್ಲೂ ನಿಮ್ಮ ನಿರೀಕ್ಷೆಗೆ ತಕ್ಕಂಗೆ ನಾನು ಕೆಲಸಗಳನ್ನ ಮುಂದಿನ ದಿನಗಳನ್ನ ಮಾಡ್ಕೊಂಡು ಹೋಗ್ತೀನಿ ಈ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲ ಪ್ರೀತಿ ವಿಶ್ವಾಸಕ್ಕೆ ನಾನು ಎಲ್ಲ ಪ್ರೀತಿಯಿಂದ ನಾನು ತಮಗೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ತಮಗೆಲ್ಲ ಧನ್ಯವಾದಗಳನ್ನ ತಿಳಿಸಕ್ಕೆ ಬಯಸ್ತೀನಿ. ತುಂಬ ಖುಷಿ ಆಯಿತು. ವೀಕ್ಷಕರೇ, ನಿಜಕ್ಕೂ ಖುಷಿ ವಿಚಾರ ಏನಂದ್ರೆ ಖಂಡಿತ ಬೇಸರ ಆಗಿರುತ್ತೆ. ಎಲ್ಲ ನಿರೀಕ್ಷೆಗಳನ್ನ ನಾವು ಪೂರ್ಣಗೊಳಿಸೋದು ಕಷ್ಟ ಸಿಕ್ಕಿರೋ ಅವಧಿಯಲ್ಲಿ, ಅದರಲ್ಲೂ ಎಸ್ಪೆಷಲಿ ಈಗಿರುವಂಥ ಗ್ಯಾರಂಟಿಗಳ ಗೊಂದಲದ ನಡುವೆ. ಹಾಗಾಗಿ ನಿಮ್ಗಳ ನಿರೀಕ್ಷೆ ಏನಾದರೂ ಬೇಸರ ತರಿಸಿದ್ರೆ ಮುಂದಿನ 3 ವರ್ಷದಲ್ಲಿ ನಾನು ಅದನ್ನ ರೆಡಿ ಮಾಡ್ಕೋತೀನಿ. ನಿಮ್ಗಳ ವಿಶ್ವಾಸವನ್ನು ಇನ್ನೂ ಹೆಚ್ಚಾಗಿ ಉಳಿಸ್ಕೊಂಡು ಬೆಳೆಸ್ಕೋತೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆಯಲ್ಲ, ಫಸ್ಟ್ ಟೈಮ್ ಗೆದ್ದಿರೋ ಎಲ್ಲ ಶಾಸಕರು ಇಲ್ಲಿ ಬಂದಿರಲ್ಲ. ಯಾಕಂದರೆ ನೀವು ಕೂಡ ಈ ಸಂದರ್ಶನವನ್ನು ನೋಡ್ತಾ ಇದ್ರೆ ಹಾಸನ ವಿಧಾನಸಭಾ ಕ್ಷೇತ್ರದ ಮತದಾರರಾಗಿದ್ದಲ್ಲಿ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ನಮ್ಮ ಸಮಸ್ಯೆಗಳು ಈಗೀಗಿದೆ ಅಂತ. ಅದು ಖಂಡಿತವಾಗ್ಲೂ ಶಾಸಕರ ಗಮನಕ್ಕೆ ತಲುಪುತ್ತೆ. ತಂದೆ ರೀತಿಯಲ್ಲಿಯೇ ಜನಸೇವೆಗಾಗಿ ಜೀವನ ಮುಡುಪು ಅಂತ ಹೇಳಿದ್ದಾರೆ. ಒಳ್ಳೇದಾಗಲಿ, ಒಳ್ಳೆಯವ್ರಿಗೆ ಒಳ್ಳೇದಾಗಬೇಕು. ಇದೇ ಇವತ್ತಿನ ವಿಶೇಷ. ನಮಸ್ಕಾರ. ನಾನು ಯೋಗೇಶ್ ಈಶ್ವರ್. ಥ್ಯಾಂಕ್ ಯು ಸೋ ಮಚ್ ಸರ್. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.